ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಇತಿಹಾಸ ತೆಗೆದು ನೋಡಿದ್ರೆ ಸಂಜೆ ಸೂರ್ಯ ಮುಳುಗಿದ ಮೇಲೆ ಯುದ್ಧ ಆದರೂ ಕೂಡ ನಿಲ್ಲಿಸಲೇಬೇಕು, ಅದು ಒಂದು ನಿಯಮ. ಅಂಥ ವೀರರೇ ನಿಯಮ ಮೀರಿದ್ರೆ ಎಂತೆಂಥ ಯುದ್ಧಗಳ ನಿಲ್ಲಿಸಿ ಕಾದಿರುವಾಗ ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡಕ್ಕೆ ಬಂದಿರೋ ಈ ನಮ್ಮ ಕಂಟೆಸ್ಟೆಂಟ್ಸ್ ಸಣ್ಣ ಪುಟ್ಟ ಕಾರಣಗಳಿಗೆ ನಿಯಮ ಮೀರೋದು ಎಷ್ಟು ಸರಿ ಎಷ್ಟು ಸರಿ ಅಲ್ಲ ಅಂತ ನಿನ್ನೆ ಸಂಚಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡಿದ್ದಾಯ್ತು. ಉಳಿದಿರೋ ಪ್ರಶ್ನೆನ ಅವರಿಗೆ ಹಾಕಿ ಸಂಚಿಕೆಯಿಂದ ಹೊರಗಡೆ ಹೋಗಿದ್ದಾಯ್ತು. ಇವತ್ತಿನ ಸಂಚಿಕೆಯಲ್ಲಿ ಹಾಗೆ ನಿಯಮ ಮೀರಿದವರು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಅಥವಾ ನಾವು ಸರಿಯಾದ ಉತ್ತರವನ್ನು ಅವರಿಗೆ ತಲುಪಿಸೋಣವಾ, ಇದನ್ನು ನೋಡಬೇಕು. ಇದು ನಿಜ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, co-presented by Sunrich Sea Refined Sunflower Oil, Asian Paints ಹಾಗೂ VC ಸ್ಮಾರ್ಟ್ ಟೆಲಿವಿಷನ್, co-powered by ಅಶ್ವಸೂರ್ಯ ರಿಯಾಲಿಟೀಸ್, ನಿರಂತರ ಪೂಜಾ ಆಯಿಲ್, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್, ಕಾಟನ್ ಕಿಂಗ್, ಮಲ್ಲೇಶ್ವರಂ, ಸುದರ್ಶನ್ ಸಿಲ್ಕ್ಸ್ ಹಾಗೂ 123 ನೂಡಲ್ಸ್. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಿನ್ನೆ ಸಂಚಿಕೆಯ ನಂತರ ಮನೇಲಿ ಏನೇನಾಯಿತು ಅಂತ ಒಂದು ಸಲ ಕಣ್ಣಾಡಿಸ್ಕೊಂಬರೋಣ. ಬಿಗ್ ಬಾಸ್ ವಿಟಿ ಪ್ಲೀಸ್. ಮಧ್ಯಾಹ್ನ 2 ಗಂಟೆ. ಮಾಡಿಲ್ಲ ಅವನು ಅಷ್ಟೊಂದು ಕೋಪ ಬರ್ತಾನೆ, ಬಟ್ಟೆಗಳು ಮಾಡಂತ ಆಯ್ತು ಬಾ, ಬೇಜಾರಾಗ ಬೇಕು ಅಂತ ನನಗೆ ಮಾಡಿಲ್ಲ. ಆಯ್ತು ಬಾ ಬಾ ಬಾ, ಆಯ್ತು ಅಳ್ಬೇಡ, ಬೇಜಾರಪ್ಪೆ. ಜಾನು ನನಗೆ ಬೇಕು ಅಂತ ಹೊಡೆದ್ನ ಅವನಿಗೆ, ಅವ್ನು ಅಷ್ಟೊಂದು ಕೋಪ ಬರಿಸ್ತಾ ಅಂತ ನನಗೆ ಮಾಡಿತ್ತು. ಆ ವಿಚಾರ ಅಲ್ಲ, ನೀನ್ ಅದೇ ಬರುತ್ತೆ ಅಂತ ನೀನ್ ಯಾಕೆ ಅನ್ಕೋತಾ ಇದ್ಯಾ? ಅದು ತಪ್ಪು ಗೊತ್ತು, ಬಟ್ ನಾನು ಅಷ್ಟು 5 ನಿಮಿಷ ಕಾದ್ಲಿಲ್ಲ. ಜಾಸ್ತಿ ಮಾಡ್ಬೇಡ. ಈಗ ಆ ವಿಚಾರಕ್ಕೆ ಅವ್ರು ಇದ್ ಮಾಡ್ತಾರೆ ಅಂತ ಅಲ್ಲ, ಅಲ್ಲಿ ಬೇರೆ ಬೇರೆ ಸೂಕ್ಷ್ಮ ವಿಚಾರ ಇದೆ. ತಪ್ಪೆ. ಸಾರಿ ಹೇಳಿ ನಂತರ ಎಂತ ಏನಾಯ್ತು? ನಿನಗೇನಾಯ್ತು ಹೇಳು. ನೀನು ನನ್ನ ಜೊತೆ ಚೆನ್ನಾಗೇ ಇದ್ದೆ. ಹೌದು, ನೀನ್ ಓವರ್ ಥಿಂಕ್ ಮಾಡ್ಬೇಡ. ನೀನ್ ನೋಡ್ದಿರೋದೇ ಹೇಳ್ತಾರೆ ಅಂತ ಅಲ್ಲ, ಅಲ್ಲಿ ಏನೇನಾಯ್ತು ತುಂಬಾ ವಿಚಾರ ಇದೆ. ಏನ್ ಗೊತ್ತಾ, ಹಂಗಾದಾಗ ಅದನ್ನ ನೋಡ್ಕೊಂಡು ಸುಮ್ಮನಿದ್ದವರು ಇದ್ದಾರೆ, ಅದ್ರ ಬಗ್ಗೆನೂ ಹೇಳ್ಬೋದು ಆಯ್ತಾ. ಅಥವಾ ಹಿಂಗೆ ಸಣ್ಣ ಜಗಳ ತುಂಬಾ ಇದಾಯ್ತಲ್ಲ ಅಂತಾನು ಇರ್ಬೋದು. ನೀನ್ ಯಾಕೆ ಓವರ್ ಥಿಂಕ್ ಮಾಡ್ಬೇಡ, ಸುಮ್ಮನೆ ಇರು. ನಿಮ್ಮ ಇಂತ ನನಗೆ ಭಯ ಆಗಿದೆ ಅಂದ್ರೆ ಎಂತ ರೀಸನ್ ಇರಬೇಕು. ಏನು ರೀಸನ್? ಭಯ ಎಂತ, ನೀವು ಒಂದು ಕನೆಕ್ಷನ್ ಉಂಟು. ಎಂತ ಕನೆಕ್ಷನ್ ನನಗೆ ಗೊತ್ತಿಲ್ಲ, ನೀನು ಹೇಳಬೇಕು. ನಾಳೆಯಿಂದ ಕುತ್ಕೊಂಡು ಧ್ಯಾನ ಮಾಡ್ತೀನಿ ನಾನು. ಫಸ್ಟ್ ಆಯ್ತು ಮಾಡಿ ದೇವರಾಣೆಗಳು ಮಾಡ್ತೀನಿ. ಫಸ್ಟ್ ಅದನ್ನೇ ಮಾಡೋದು. ಎದ್ದಷ್ಟೇ 1 ಅವರ್ ಹೇಳ್ಕೊಡ್ತೀನಿ. ಬರುತ್ತಾ ನಿಮ್ಗೆ? ಸುಮ್ನೆ ಅದಕ್ಕೂ ನನಗೆ ಇದು ಮಾಡಬೇಡಿ. ಬರುತ್ತಾ? ನಿಜವಾಗ್ಲೂ ಬರುತ್ತಲ್ವಾ? ಧ್ಯಾನ ಮಾಡ್ತೀನಿ, ಮೆಡಿಟೇಷನ್ ಮಾಡಿರೋದಕ್ಕೆ ನಾನು ಹಿಂಗಿರೋದು. ನೀವು ಗೊತ್ತೇ ಹೋಗಿ ಸುಮ್ಮನೆ ಅಲ್ಲಿ ಒಳ ಹೋಗಿ. ಕಾಯಿನ್ ಟಾಸ್ಕ್ ಇತ್ತು, ಕಾಯಿನ್ ಟಾಸ್ಕ್. ನನ್ನ ಜಾಬಿಂದೆಲ್ಲ ಎತ್ಕೊಂಡಲ್ಲಮ್ಮ ಕಾಯಿನ್ಸು, ಆ ಟಾಸ್ಕ್ ಇತ್ತು. ಆ ಟಾಸ್ಕ್ ಅಲ್ಲಿ ನನ್ನ ಮತ್ತೆ ಅವರ ತುಂಬಾ ಗ್ರೇಟ್ ಕನೆಕ್ಷನ್. ಯಾಕೆಂದ್ರೆ ಅದನ್ನ ಯೋಚನೆ ಮಾಡಿ ನಾನು ಹಿಂಗೆ ನೆನಪಿಸ್ತಾ ಇದ್ದೀನಿ. ಅದಾದ್ಮೇಲೆ ಏನಾಯ್ತು ನಿಮ್ಗೆ ಅವ್ರಿಗೆ ಮತ್ತೆ ಜಗಳ ಎಲ್ಲ ಆಯ್ತು? ಜಗಳ ಆಗಿದೆ. ಈ ವಾರ ಯಾರಿಗೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ವಿ ಹೇಳಕ್ಕೆ, ಬಟ್ ಆದ್ರೂ ಇಷ್ಟೆಲ್ಲ ಇದೆ ಅಂತ ಗೊತ್ತಿರಲಿಲ್ಲ. ಮಧ್ಯಾಹ್ನ 3:20. ಬಹಳ ಚೆನ್ನಾಗಿ. ಅಂದ್ರೂ ನನಗೆ ಸ್ವಲ್ಪ ಸುದಿ ಅಣ್ಣಂದು ಇವತ್ತು ಆಶ್ಚರ್ಯನೇ ಆಯ್ತು. ಮ್ಯಾಮ್ ಇಲ್ಲ, ನೀವೇನು ಹಿಂಗಂತೀರಾ? ಸುದ್ಯಣ್ಣ, ಸುದ್ಯಣ್ಣ, ನೀವು ಬೇಕು ಅಂತ ನನ್ನ ಪರ್ಸ್ಪೆಕ್ಟ್ ಏನದು? ಯಾವುದಕ್ಕೆ ನೀವು ಕ್ಯಾಪ್ಟನ್ಸಿ ಇದೆ ಹೇಳ್ಬೇಡಿ. ನಾನು ಕೇಳ್ತಿರೋದು ಕಳಪೆದು. ನಾವೀಗ ಯಾಕೆ ಅವನಿಗೆ ಕಳಪೆ ಕೊಟ್ವಿ? ಒಬ್ಬೊಬ್ರಿಗೊಂದೊಂದು ಕಾರಣ ಇತ್ತು. ಕರೆಕ್ಟಾ? ನೀವು ಅಲ್ಲಿ ಹೇಳಿದ್ರಿ ಗೊತ್ತಾ, ಅವ್ನು ಕಳಪೆ ಕೊಡೋನೆ ಅಲ್ಲ ಅಣ್ಣ, ಅವನು ಕಳಪೆಗೆ ಬರೋ ಅಂತ ವ್ಯಕ್ತಿನೇ ಅಲ್ಲ ಅಣ್ಣ ಅವನು ಅಂತ ನೀವ್ ಅಂದ್ರಿ. ಅದನ್ನೇ ನಾನು ಈ ಸತಿ ಹಂಗಾದ್ರೆ ಈ ಮನೇಲಿ ನಿಮ್ಮ ಪ್ರಕಾರ ಕಳಪೆ ಅಂತ ನಂದೇ ಬರ್ತಾ ಇದ್ದಿದ್ದು, ನಂದೇ ಬರ್ತಾ ಇದ್ದ, ಅದಕ್ಕೆ ಅಷ್ಟು ಸಾಹಸ ಮಾಡಿದ್ದ ನಾನು. ಇಲ್ಲಿ ನೀವು ಹೇಳ್ತಾ ಇರೋದೇ ಸರಿ ಇಲ್ಲ ಸುದಿ. ಇಲ್ಲಿಗೆ ಬಿಟ್ಟಿದ್ರೇನಾ ರಕ್ಷಿತಂಗ್ ಕೊಡ್ತಿದ್ದೆ. ಗಿಲ್ಲಿ 4-5 ಬಂದ್ಬಿಡಿತ್ತಲ್ಲ, ಹೆಂಗಾದ್ರೂ ಗಿಲ್ಲಿಗೆ ಬಂದ್ರೆ ನಂದು ಎಷ್ಟೊಂದು ಏನೇನೋ ಇದೆ. ಏನು ಮಾಮೂಲಿ ಅವ ಎಷ್ಟೊಂದು ವಾರದ್ದೆಲ್ಲ ಇತ್ತಲ್ಲ, ಇದೆಲ್ಲ ಇತ್ತು. ನನ್ಗೇನೋ ಬಜ್ಜಿ ಒಂದು ವಿಷಯಕ್ಕೆ ಅದಾಗಿರೋದು 5ನೇ ನಂದು ಇರುತ್ತೆ, 5ನೇ ವಾರ ಇರುತ್ತೆ ನನ್ನ ತಲೆಯಲ್ಲಿ. 6ನೇ ವಾರದಲ್ಲೂ ನಾವು ಅದನ್ನೇ ಹೇಳಕ್ಕಾಗಲ್ವಲ್ಲ? ಇಲ್ಲ ಹೇಳ್ತೀನಿ, ಯಾಕಂದ್ರೆ ಪ್ರತಿ ವಾರ ಕಳಪೆ ಕೊಡೋದು ಒಂದೊಂದು ವಾರದ್ದು ದೃಷ್ಟಿಲಿ ಅವರೊಬ್ಬರದೇ ತಲೆಯಲ್ಲಿ ಆಕ್ಚುಲಿ ರಕ್ಷಿತ ತಲೆಯಲ್ಲಿ. ಬಟ್ ಈ ಸಲ ನೀವು ಅಲ್ಲಿ ಹೇಳಿದ್ದಕ್ಕೆ ನೀವು ಭದ್ರಾಗಿದ್ದೀರಾ ಹಾಗಾದ್ರೆ?
ಅಲ್ಲಿ 100% ಹೌದು. ಅಲ್ಲ ನೀವು ಒಬ್ಬರೇ ಅಂತಲ್ಲ ಅಲ್ಲಿದ್ದವ್ರು ಎಲ್ರದ್ದು ಒಪಿನಿಯನ್ ಗಿಲ್ಲಿ ಕೊಡೋದು ಬೇಡ ಅಂತಾನೆ ಮಾತುಕತೆ ಆಗಿತ್ತು. ಆಮೇಲೆ ನನಗೆ ಏಕ್ದಮ್ 6 ವಿಕೆಟ್ ನನಗೆ ಬರುತ್ತೆ ಐಡಿಯಾನೇ ಇಲ್ಲ ಮೊನ್ನೆ. ತುಂಬಾ ತೆರೆದಂಗೆ ಆಗ್ತಿದೆ. ಅದ್ರಲ್ಲಿ ಏನಿದೆ, ನಾನು ಅದನ್ನ ಹೇಳಿ ರೇಸೇ ಚೇಂಜ್ ಆಗಿರೋದು ಗಿಲ್ಲಿ ಹೆಸರು ಇದ್ದಿದ್ರೆ ಅಂತ. ನಾನು ಏನ್ ರೀಸನ್ ಕೊಡ್ತಾ ಇದೆ ಸುದ್ದಿ ಅಂದ್ರೆ ಸುಮ್ಮನೆ ಇರೋ ಬದಲು ಅದೇ ರೀಸನ್, ಅದಲ್ಲ ರೀಸನ್. ಅದಲ್ಲ ಸರ್, ನಂಗೆ ಗೊತ್ತು. ರೀಸನ್ ಅದಲ್ಲ. ಅವ್ರು ಹೇಳಿದ್ದು ಲಕ್ಸುರಿ ಬಜೆಟ್ ನ ಏನಾರು ಮಾಡೋಣ, ಗಿಲ್ಲಿ ಹೋದ್ರೆ ಏನೋ ಮಾಡ್ಬಿಡ್ತಾನೆ ಅಂತ ಏನೋ ಪ್ಲಾನ್ ಮಾಡ್ತಾ ಇದ್ರು. ಅದು ಬಿಟ್ಟು ಇದು ಯಾವ್ದು ನಾನ್ ಸೆನ್ಸ್ ರೀಸನ್. ಒನ್ ಆಫ್ ದ ರೀಸನ್ ಬಟ್ ನಾಟ್ ದ ಮೇನ್ ರೀಸನ್. ಇದು ಮೇನ್ ರೀಸನ್ನೇ ಅಲ್ಲ. ಅವ್ರು ಒಂದು ಹೇಳೋದಕ್ಕೆ ಸ್ಟ್ಯಾಂಡೇ ಆಗಲ್ಲ. ಅವ್ರಿಗೆ ಅರ್ಥನೇ ಆಗಲ್ವಾ? ಅದೇ ಚರ್ಚೆ ನಡೀತಾ ಇದೆ. ನಾ ಎದ್ದು ಬಂದೆ ಸುಮ್ಮನೆ. ಅಲ್ಲಿ ದೂರದಿಂದ ಹೇಳ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಬರ್ತೀನಿ. ಭಯ 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 ಅಲ್ಲ, ಇವು 85 ಲೈನು ಬಟ್ಟೆ ಹಾಕೋಬೇಕಲ್ಲ. ಇಲ್ಲಿಂದ ಹೇಳ್ಬಿಡ್ತೀನಿ. ಅಶ್ವಿನಿ ಮೇಡಮ್ ಇದ್ದಿದ್ರು 6ನೇ ಸ್ಥಾನ ಬರ್ತಾ ಇದ್ದಿದ್ದು. ಮಾಡ್ತೀನಿ. ಸಂಜೆ 4:05. ನೀವು ರಕ್ಷಿತಾ ತುಂಬಾ ಚೆನ್ನಾಗೇ ಇದ್ರಿ. ಹೌದು. ಬಟ್ ಯಾಕೆ ಅಷ್ಟು ಸಡನ್ ಕೆಲವೊಂದೊಂದು ನಿಮ್ಮ ಜೊತೆ ಇನ್ಸಿಡೆಂಟ್ ಆಗಬೇಕು ಅಂತಿಲ್ಲ ಮ್ಯಾಮ್. ನನಗೂ ನಿಮಗೂ ಗಲಾಟೆನೇ ಆಗಬೇಕು ಅಂತಿಲ್ಲ. ನಿಮ್ಮ ವ್ಯಕ್ತಿತ್ವ ಗೊತ್ತಾದ್ರೆ ಸಾಕು. ನೀವು ರಕ್ಷಿತಾ ಬಿಡಿ, ಕೆಲವರಿಂದ ಫಸ್ಟ್ ಡೇಯಿಂದನೇ ನನಗೆ ಆಗಬರಲ್ಲ. ಈಗ ಕಾವ್ಯ ಅವ್ರು ಹೇಳ್ತೀನಿ, ಟ್ರೈ ಮಾಡಿದ್ರು ಸಾಧ್ಯ ಇಲ್ಲ. ನನಗೇನು ಅವ್ರಿಗೂ ನನಗೇನು ಪರ್ಸ್ನಲ್ ಇಲ್ಲ. ಆದರೆ ಆ ಸಿಸ್ಟಮ್ ಅವ್ರದ್ದು ಇಡೀ ಪರ್ಸ್ನಾಲಿಟಿನೇ ನನ್ನ ಜೊತೆ ಇದು ಅಲ್ಲ. ಯಾವ್ದು ಎಲ್ಲೆಲ್ಲಿ ಇದಾಯ್ತು ಕನೆಕ್ಟ್ ಆಗೋಯ್ತು ನೋಡತ್ತೆಗೆ. ಯು ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಬ್ರೋ. ಏನ? ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಬ್ರೋ. ಹಿಂಗೆಲ್ಲ ಮಾಡ್ಬೇಡ. ಏ ಬಿಡ. ನಿನಗೆ ಯಾರು ರೈಟ್ಸ್ ಕೊಟ್ಟಿದ್ದು ನನ್ನ ಮೇಲೆ ಕೈ ಹಾಕಕ್ಕೆ? ಇಲ್ಲಿ ಯಾರು ರೈಟ್ಸ್ ಕೊಡಲ್ಲ, ನಮಗೆ ನಾವೇ ರೈಟ್ಸ್. ನಾನು ಆ ರೈಟ್ಸ್ ನಿನಗೆ ಕೊಟ್ಟಿಲ್ಲ, ನೀನು ತಗೊಳ್ಳೋದು ಇಲ್ಲ, ತಗೊಳ್ಳೋಂಗೂ ಇಲ್ಲ, ಆಯ್ತಾ? ಒಡ್ದ ಅಂದ್ರೆ ನೀನು ನನಗೆ ಗಿಂಡಕ್ಕೆ ರೈಟ್ಸ್ ಕೊಟ್ಟಿದ್ದು. ನೀನು ನನಗೆ ಗಿಂಡ್ತಿಯಲ್ಲ, ಅದೇ ರೈಟ್ಸ್ ಕೊಟ್ಟು. ನೀನು ನನ್ನ ವಿಷಯಕ್ಕೆ ಬರೋವರೆಗೂ ನಾನು ನಿನಗೆ ಗಿಂಡೋದಕ್ಕೆಲ್ಲ ಬಂದೇ ಇರಲ್ಲ. ನನ್ನ ಪಾಡಿಗೆ ಇರ್ತೀನಿ ನಾನು. ನನಗೇನೋ ಕನೆಕ್ಟ್ ಆಗ್ತಾಯಿಲ್ಲ. ಮಲ್ಲಮ್ಮನ ಜೊತೆ ಒಂದು 2 ಸರ್ತಿ ಆಯಿತು ಇನ್ಸಿಡೆಂಟ್. ನನಗೆ ಫೇರ್ ಅನ್ನಿಸ್ಲಿಲ್ಲ. ಈ ವ್ಯಕ್ತಿ ಫೇಕ್ ಅನ್ನಿಸ್ತು ನನಗೆ. ಫೇಕೇ ಸೀರೀಸ್ ಆಫ್ ಫೇಕ್ ಅನ್ನಿಸ್ತು. ಒಂದು ಮಾತಾಡೋ ರೀತಿಯಲ್ಲಿ ಮತ್ತು ಸಿಚುವೇಶನ್ ಬೇಸಿಸ್ ಅವಳಿರೋದು. ಅವಳ ಇದಕ್ಕೆ ಬಂದಾಗ ಇಟ್ ಇಸ್ ಫೇರ್, ಬೇರೆಯವ್ರದ್ದು ವಿಷಯಕ್ಕೆ ಬಂದಾಗ ಇಟ್ ಇಸ್ ಅಗೇನ್ ಮ್ಯಾನಿಪುಲೇಟಿವ್. ಸೊ ಈಗೆಲ್ಲ ಒಂದು ಐ ಟೋಲ್ಡ್ ವಾಟ್ ಇಸ್ ದಿಸ್ ಪರ್ಸನ್ ಇಸ್. ಆಗಲ್ಲ, ಐ ಜಸ್ಟ್ ಡ್ರಾ ಅ ಲೈನ್. ಅಲ್ಲೇ ಲೈನ್ ಡ್ರಾ ಮಾಡಿದ್ವಿ. ಓಕೆ, ವಾಸ್ ಕೂಲ್. ಅರ್ಥ ಆಯ್ತು. ಮನೆ ಒಳಗೆ ಹೋಗೋಣ, ಮಾತುಕತೆ ಮುಂದುವರ್ಸೋಣ. ಲೆಟ್ಸ್ ಗೆಟ್ ಇನ್. ಹೇಗಿದ್ದೀರಿ ಎಲ್ಲರೂ? ರಿಷಾ ಹಾಗೂ ಗಿಲ್ಲಿ ಯಾಕೆ ತುಂಬ ಸ್ಮೈಲ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಗೊತ್ತಾಗುತ್ತೆ. ಕೂತ್ಕೊಳ್ಳಿ. ರಕ್ಷಿತ್ ಅವರೇ, ಏನಾದರೂ ನೆನಪಾಯ್ತಾ? ಸ್ವಲ್ಪ ನೆನಪಾಯಿತು ಸರ್ ನನಗೆ, ಬಟ್ ಕ್ಲಾರಿಫಿಕೇಶನ್ ಸಿಕ್ಕಲಿಲ್ಲ ನನಗೆ. ಏನು ನೆನಪಾಯಿತು, ಏನು ಕ್ಲಾರಿಫಿಕೇಶನ್ ಸಿಗಲಿಲ್ಲ? ಸರ್, ಒಂದು ಎಂತ ನೆನಪಾಯಿತು ಅಂದರೆ ನಮಗೆ ಒಂದು ಕಾಯಿನ್ ಟಾಸ್ಕ್ ಇತ್ತು, ಗೊತ್ತುಂಟಾ? ಧನುಷ್ ಹತ್ರ ಅದೇ ಕಾಯಿನ್ ತಕೊಂಡು ಬಂದಿದ್ದೀನಿ. ಗೊತ್ತುಂಟಾ? ನೀವು ನನಗೆ ಕೇಳೋ ಹಾಗಿಲ್ಲ. ಗೊತ್ತುಂಟಾ ಅಂತ ನಾನು ನಿಮಗೆ ಕೇಳ್ತಾ ಇರೋದು. ಗೊತ್ತುಂಟು ತಾನೇ? ನಮಗೆಲ್ಲ ಗೊತ್ತುಂಟು, ನೀವು ಹೇಳಿ. ಆ ಟೈಮಲ್ಲಿ ಇವರು ಎಂತ ಉಸ್ತುವಾರಿ ಆಗಿದ್ರು. ಆ ಟೈಮಲ್ಲಿ ಕನೆಕ್ಷನ್ ತುಂಬ ಚಂದ ಇತ್ತು ನಮ್ಮ. ಓಕೆ, ಆಗ ನಂತರ ಕ್ಯಾಪ್ಟನ್ಶಿಪ್ಗೆ ಅವರಿಗೆ ಚೂಸ್ ಮಾಡಲಿಕ್ಕೆ ಇತ್ತು. ರಘು ಸರ್, ಸೂರಜ್ ಮತ್ತು ಅವರಿಗೆ ಕಾಯಿನ್ ತಗೊಳ್ತಾರ, ಟೀಮ್ ಜೊತೆಗೆ ಕ್ಯಾಪ್ಟನ್ಶಿಪ್ಗೆ ಮುಂಚೆ ಹೋಗ್ತಾರಂತ ಡಿಸೈಡ್ ಆಯಿತು. ಆ ಟೈಮಲ್ಲಿ ರಘು ಸರ್ ಮತ್ತು ಇವರು ಕಾಯಿನ್ ತಗೊಂಡು ಬಂದಿದ್ದರು. ಆ ಟೈಮಲ್ಲಿ ಸ್ವಲ್ಪ ಗಲಾಟೆ ಆಯಿತು. ಆಗ ನಂತರ ಕ್ಯಾಪ್ಟನ್ಶಿಪ್ ಟಾಸ್ಕಲ್ಲಿ ಕೂಡ ನನಗೆ ಅನಿಸಲ್ಲ ಎಂಥ ಪ್ರಾಬ್ಲಮ್ ಆಯಿತು ಅಂತ. ಬಟ್ ಲೇಟರ್ ರಘು ಅಣ್ಣ ಯಾವಾಗ ಕ್ಯಾಪ್ಟನ್ ಆಗಿದ್ರು ಅಲ್ವಾ, ಆ ಟೈಮಲ್ಲಿ ಇವರು ಹೇಳಿದರು ಎಂತ ಅಂತ. ಇವರ ಪರ್ಸೆಪ್ಷನ್ ಬೇರೆ, ಅವರ ಪರ್ಸೆಪ್ಷನ್ ಬೇರೆ. ಇವರ ಪರ್ಸೆಪ್ಷನಲ್ಲಿ ಅವರು ಸೆಲ್ಫಿಶ್ ಕ್ಯಾಪ್ಟನ್ ಅಂತ ಹೇಳಿದರು. ಆ ಟೈಮಲ್ಲಿಯೇ ಸ್ವಲ್ಪ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅನಿಸುತ್ತೆ. ಈ ಒಂದು ಸೆಕೆಂಡ್ ಆಗ ನಂತರ ಸುಧೀರಣ್ಣ ಮತ್ತು ನನ್ನ ಒಂದು ಪ್ರಾಬ್ಲಮ್ ಆಯ್ತಲ್ವಾ, ಆ ಪ್ರಾಬ್ಲಮಲ್ಲಿ ಸಮ್ವೇರ್ ಅದೇ ಆಯಿತು ಅಂತ ಅವರು. ಹಾಗಾದರೆ ಸುಧಿ ಕಾರಣ.
ಒಂದಾಗಿರೋ ಅಂಥವ್ರನ್ನ ಯಾಕೆ ಬೇರೆ ಮಾಡಿದ್ರಿ ಸುದ್ದಿ? ಅಯ್ಯೋ ಇಲ್ಲ ಅಣ್ಣ, ಅವಾಗೇನು ಆಗಿಲ್ಲ ಅಣ್ಣ. ಒಂದು ಕೆಲಸ ಮಾಡೋಣ ರಕ್ಷಿತ್ ಅವ್ರೆ, ಮತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡ್ತೀನಿ, ಮುಂದಿನ ಶನಿವಾರದ ತನಕ ನೀವು ಸುದಿ ಅವರು ಕ್ಲೀನಾಗಿ ಕೂತು ಸುದಿ ಅವರ ಬಾಯಿಂದ ಉತ್ತರ ಸಿಗೋ ತನಕ ಬಿಡಬೇಡಿ, ಇಟ್ಕೊಳ್ಳಿ, ಮಾತಾಡಿಸಿ. ಗಿಲ್ಲಿ ಅಣ್ಣ, ಸ್ಟೋರ್ಗೆ ಹೋಗೋ ಒಂದು ಲೆಟ್ರ್ ತೊಗೊಂಬನ್ನಿ. ಹಿಂದಿನ ಸಂಚಿಕೆ ಮುಗಿದು ಈ ಕಡೆ ಬಂದಮೇಲೆ ಒಂದು ಮಾತು ನಿಮಗೆ ಎಲ್ಲರಿಗೂ ಹೇಳೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಭಾನುವಾರ ಅಂದ ತಕ್ಷಣವೇ ಇದು ಭಾನುವಾರ ಅಲ್ಲ, ಎಷ್ಟೋ ಟಾಪಿಕ್ಸ್ ವೀಕ್ಷಕರಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದದ್ದಂತ ನಾನು ನಿಮ್ಮ ಮುಂದೆ ಇಟ್ಟು ಎಲ್ಲದನ್ನು ಅದನ್ನು ಚರ್ಚೆ ಮಾಡಲೇಬೇಕು. ಅದಕ್ಕೋಸ್ಕರ ಇದು ಸಂಡೇ ಅಂದ್ಕೊಬೇಡಿ, ಸ್ಯಾಟರ್ಡೇ ಒಂದು ಎಕ್ಸ್ಟೆನ್ಷನ್ ಅಂದ್ಕೊಳ್ಳಿ. ಗಿಲ್ಲಿ ನೀವೆಲ್ಲರೂ ಲೆಟ್ರ್ ಓದಿದ್ರಿ. ಬಿಗ್ ಬಾಸ್ ಮನೆಗೆ ಒಂದು ಲೆಟ್ರ್ ಬಂದಿದೆ. ಒಬ್ಬರು ಫ್ಯಾನ್ ಗೊತ್ತಿಲ್ಲ ಒಂದಿಷ್ಟು ಕಂಟೆಸ್ಟೆಂಟ್ಸ್ನ ಮೆನ್ಷನ್ ಮಾಡಿ ತುಂಬ ಅದ್ಭುತವಾಗಿ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರನ ತಾವು ಮನೆಗೆ ಓದಿ ಅಂತ ಅಷ್ಟೆ. ಇಲ್ಲಿ ಪ್ರಿಂಟ್ ಹಾಕಿಲ್ಲ ಅಣ್ಣ, ಇದು ಕಾಣಿಸ್ತಿಲ್ಲ ಅಣ್ಣ ಅಕ್ಷರ. ಓದಿ ಅಣ್ಣ, ಅಕ್ಷರ ಕಾಣಿಸ್ತಿಲ್ಲ. ಸೂರಜಿಂದ ಓದಿದ್ರಲ್ಲ, ಓದಿದ್ಯಲ್ಲ. ಸೂರಜ್ ಲೆಟ್ರ್ ಹೆಂಗೆ ಓದಿದ್ರು ಆ ಫ್ಯಾನ್ ಏನು ಬರೆದಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಓದಿ ನೋಡೋಣ. ಅಷ್ಟು ಯಾರ್ದು ಬರ್ತಿದ್ದರು? ಕಾಕ್ರೋಜ್ ಅಣ್ಣದು. ಏನು ಗುರು ಅವ ನಿಂದು ಓಪನಿಂಗು ಸ್ಟೇಜು, ತೋರಿಸ್ತೀನಿ ಅಂತ ಏನು ಕೊಟ್ಟೆ ಪೋಜು, 3 ವಾರದಿಂದ ಕಾಣ್ತಾನೆ ಇಲ್ಲ ಕಾಕ್ರೋಜು, ಡಮಾಲ್ ಡುಮಿಲ್ ಡಕ್ಕ ನೀನು ಆಚೆ ಬರೋದು ಪಕ್ಕ, ಡಮಾಲ್ ಡುಮಿಲ್ ಡಕ್ಕ ನೀನು ಆಚೆ ಬರೋದು ಪಕ್ಕ. ಮೇಡಮ್ ನಿಮ್ದು ಬರ್ದವ್ರೆ, ಅಶ್ವಿನಿ ಮೇಡಮ್. ಏನು ಮೇಡಮ್ ಹಿಂಗೆ ಬರೆದ್ಬಿಟ್ಟವ್ರೆ? 7 ಅವರ್ ಮಾತಾಡಿ ಎಲ್ರಿಗೂ ಮಾಡ್ತಿರ್ತಾರೆ ಸೈಕು, ಅದಕ್ಕೆ ಮನೇಲಿ ಯಾರು ಇವ್ರನ್ನ ಮಾಡ್ತಿಲ್ಲ ಲೈಕು. ಟಮಾಟೊ ಮಿಲ್ಡಕ್ಕ ನೀವು ಆಚೆ ಹೋಗೋದು ಪಕ್ಕ, ಟಮಾಟೊ ಮಿಲ್ಡಕ್ಕ ನೀವು ಆಚೆ ಹೋಗೋದು ಪಕ್ಕ. ಇನ್ಯಾರ್ದು ಬರ್ದಿದ್ದಾರೆ? ಓ ಕಾವ್ಯ ನಿಮ್ಮದು ಬರ್ದವ್ರೆ. ಕಾವ್ಯ, ಕಾವು 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 ನೀನು ಯಾಕೆ ಅಣ್ಣ ಅಂದು ಗಿಲ್ಲಿಗೆ ಮಾಡ್ತೀಯ ನೋವು, ಟಮಾಟೊ ಮಿಲ್ಡಕ್ಕ ನೀನು ಇಲ್ಲೇ ಇರ್ತೀಯ ಪಕ್ಕ, ಟಮಾಟೊ ಮಿಲ್ಡಕ್ಕ ನೀನು ಇಲ್ಲೇ ಇರ್ತೀಯ ಪಕ್ಕ. ಎಷ್ಟು ಕೇಳಿದ್ರು ಒರಿಜಿನಲ್ ವಯಸ್ಸು ಹೇಳ್ತಾನೆ ಇಲ್ಲ ಚಂದ್ರಪ್ರಭಾ, ಟಾಸ್ಕ್ ಬಂದರೆ ಯಾವಾಗಲೂ ಬಾಯಿ ಬಡ್ಕರ್ತಾ ಇರ್ತಾನೆ ಲಬ. ಡಮಾಲ್ ಡುಮಿಲ್ ಡಕ್ಕ ನೀನು ಆಚೆ ಹೋಗೋದು ಪಕ್ಕ, ಡಮಾಲ್ ಡುಮಿಲ್ ಡಕ್ಕ ನೀನು ಆಚೆ ಹೋಗೋದು ಪಕ್ಕ. ವಿಸಾ ನೀ ಗಿಲ್ಲಿ ಪಾಲ್ಗೆ ವಿಸಾ. ಡಮಾಲ್ ಡುಮಿಲ್ ಡಕ್ಕ ನೀನು ಆಚೆ ಹೋಗೋದು ಪಕ್ಕ. ನಿಮ್ಮ ಬಗ್ಗೆನೂ ಇರಬೇಕು ಗಿಲ್ಲಿ. ಹಾಂ, ಇಲ್ಲಿ ಬರ್ದವ್ರಣ್ಣ. ಯಾರು ಒಳ್ಳೆಯವರು ಕಾಣ್ತಿಲ್ಲ ಸೀಸನ್ 10ನಲ್ಲಿ, ಒಬ್ಬ ಇದ್ದಾನೆ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ. ಟಮಾಲ್ ಡುಮಿಲ್ ಡಕ್ಕ ನೀನು ಫೈನಲ್ಗೆ ಹೋಗೋದು ಪಕ್ಕ, ಟಮಾಲ್ ಡುಮಿಲ್ ಡಕ್ಕ ಕಪ್ಪು ನಿಂದೆ ಪಕ್ಕ. ಹೊಸ ಕ್ಯಾಪ್ಟನ್ ಮಾಡೋರ ಬಗ್ಗೆ ಇಲ್ವಾ ಅಲ್ಲಿ? ಓ ಅಣ್ಣ ನೀನು ಬರ್ದವ್ರೆ. ಮಾಳು 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 ಚೆನ್ನಾಗಿರುತ್ತೆ ನಿನ್ನ ಹಾಡು, ಕ್ಯಾಪ್ಟನ್ ಆಗಿದೆಯಾ ಇನ್ನು ಮುಂದಕ್ಕಾದ್ರೂ ಸ್ವಲ್ಪ ಜಾಸ್ತಿ ಮಾತಾಡು. ಡಮಾಲ್ ಡುಮಿಲ್ ಡಕ್ಕ ನೀನು ಕ್ಯಾಪ್ಟನ್ ಆಗಿರೋದು ಪಕ್ಕ, ಡಮಾಲ್ ಡುಮಿಲ್ ಡಕ್ಕ ಮಾತಾಡ್ತಿದ್ರೆ ಮನೆಯಿಂದ ಆಚೆ ಹೋಗೋದು ಪಕ್ಕ. ಅಲ್ಲಿ ಫ್ಯಾನ್ಸ್ ಎಲ್ಲರೂ ಒಂದೇ ಮಾತು ಹೇಳಿದ್ದು, ನೀವು ಯಾರ ಬಗ್ಗೆ ಓದ್ತಿರೋ ಬಿಡ್ತಿರೋ, ನಾವು ಬರೆದಿರೋ ಧ್ರುವಂತವ್ರ ಬಗ್ಗೆ ಓದಿಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ ಅಂತ. 7 ಅವರು ಸಿಕ್ತವ್ರಿಗೆ ಬಿಡ್ತಾನೆ ತಲೆಗೆ ಡ್ರಿಲ್ಲಿಂಗು, ಅದು ಕೇಳೋಕ್ಕೆ ಎಲ್ರಿಗೂ ತುಂಬ ಬೋರಿಂಗು. ಮಾತೆತ್ತರೋಗಿ ಕ್ಯಾಮ್ರಾ ಮುಂದೆ ನಿಂತ್ಕೊತಾನೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಾಗ್ಲ ಹತ್ರ ನಿಂತ್ಕೊತಾನೆ. ಟಮಾಲ್ ಡುಮಿಲ್ ಡಕ್ಕ ಇವತ್ತು ಆಚೆ ಹೋಗೋದು ಪಕ್ಕ, ಟಮಾಲ್ ಡುಮಿಲ್ ಡಕ್ಕ ಇವತ್ತು ಆಚೆ ಹೋಗೋದು ಪಕ್ಕ. ಆ ಲೆಟ್ರನ್ನ ಭದ್ರವಾಗಿ ನಿಮ್ಮ ಹತ್ರ ಇಟ್ಕೊಂಡಿರಿ ಗಿಲ್ಲಿ. ಸರಿ ಅಣ್ಣ, ಆಯಿತು. ಯಾರಿಗೂ ಓದಕ್ಕೆ ಬಿಡಬೇಡಿ. ಸರಿ ಅಣ್ಣ. ಈ ಥರ ಇನ್ಮೇಲೆ ಲೆಟ್ರ್ ಮೇಲೆ ಲೆಟ್ರ್ಗಳು ಬರ್ತಾ ಇರ್ತವೆ. ಕೆಲವು ವಿಚಾರಗಳಿಗೆ ನಿಮ್ಗೆ ತಲುಪಿಸ್ಬೇಕು, ಎಲ್ಲದು ಇದೇ ಥರ ಬ್ಲರ್ ಆಗಿರಲ್ಲ, ಬರ್ತಾ ಇರ್ತವೆ. ಕೆಲವು ಟೈಮ್ ವೀಕ್ಷಕರದ್ದು ಬರ್ಬೋದು, ಕೆಲವು ಟೈಮು ಚಿಕ್ಕಪ್ಪಂದು ಬರ್ಬೋದು. ಲೆಟ್ರ್ ಅಂತೂ ಗ್ಯಾರಂಟಿ ಗಿಲ್ಲಿ. ಹಾಂ ಆಯಿತು. ಡನ್. ಮನೆ ಒಳಗಡೆ ಲೆಟ್ರ್ ಬಂತಲ್ಲ ಎಲ್ಲರದು, ಸುಮಾರು ಜನದ್ದು ಬಂತು. ಯಾರ್ಯಾರಿಗೆ ಬಂದಿಲ್ಲ ಕೈ ಎತ್ತಿ. ಇದಕ್ಕಿಂತ ಮುಂಚೆ ನಿಮ್ಮ ಮನೆಯಿಂದ ಬರೋ ಲೆಟರ್ಸ್ಗೆ ಇಷ್ಟು ಇಂಪಾರ್ಟೆನ್ಸ್ ಯಾವಾಗ ಲಾಸ್ಟ್ ಕೊಟ್ಟಿದ್ರಿ? ಲೆಟರ್ ಬಂದು ಭಾಳ ಹಳೆಯ ಒಂದು ಪದ್ಧತಿ. ಹೌದು ಸರ್. 2025 ಅದನ್ನು ಮಿಸ್ ಮಾಡಿಕೊಂಡು ಎಲ್ಲರೂ ಅಳ್ತೀರಿ. ಹೌದು, ಒಂದು ಲೆಟರ್. ಹೌದು, ಅದಕ್ಕಿರೋ ಇಂಪಾರ್ಟೆನ್ಸ್. ಹೌದು ಸರ್. ವೈ ಸರ್ ಯಾವತ್ತೂ ಇಲ್ಲದೆ ಇರೋದು ಈಗ? ಬಿಕಾಸ್ ಇಲ್ಲಿ ಬಂದಮೇಲೆ ಒಂದು ಹೊರಗಡೆ ಪ್ರಪಂಚದಿಂದ, ತಂದೆ ತಾಯಿಯಿಂದ ಎಲ್ಲದರಿಂದ ಕನೆಕ್ಷನ್ ಕಳ್ಕೊಂಡು ಈಗ ಬೆಲೆ ಗೊತ್ತಾಗ್ತದೆ ಸರ್. ಇಲ್ಲಿ ಪ್ರತಿಯೊಂದ್ರದ್ದು, ಊಟದ್ದು, ನಿದ್ದೆದು, ತಂದೆ ತಾಯಿದು ಎಲ್ಲ ಬೆಲೆ ಇಲ್ಲಿ ಗೊತ್ತಾಗ್ತದೆ ಸರ್. ಈಗ ಹೊರಗಡೆ ಕೆಲವರಿಗೆ ಕೆಲವು ಪ್ರಶ್ನೆಗಳು ಬರ್ತವೆ. ಅದಕ್ಕೆ
ನೀವುಗಳೇ ಉತ್ತರ ಕೊಡಬೇಕು. ಫಾರ್ ಎಕ್ಸಾಂಪಲ್, ಮನೆ ಒಳಗಡೆ ಹೋಗಿ ಇನ್ನೂ 3 ವಾರ 4 ವಾರ ಆಗಿಲ್ಲ, ಏನರಯ್ಯ ಇವ್ರದ್ದೆಲ್ಲ ಡ್ರಾಮಾ, ಎಷ್ಟು ಫೇಕು ಇವರೆಲ್ಲ, ಹೊರಗಡೆ ಪರ್ಸೆಪ್ಷನ್. ಆ ಹೊರಗಡೆ ಪರ್ಸೆಪ್ಷನ್ಗೆ ಬಹಳ ಅದ್ಭುತವಾದಂಥ ಉತ್ತರ ನಿಮ್ಮ ಕಡೆಯಲ್ಲೇ ಕೊಡೋಕ್ಕಾಗೋದು. ಕರೆಕ್ಟ್. ಅಶ್ವಿನಿ ಮೇಡಮ್. ಅಣ್ಣ, ಒಂದು ಫ್ಯಾಮಿಲಿ ಅನ್ನೋವಂಥದ್ದು ಯಾವಾಗಲೂ ವೀಕ್ನೆಸ್ ಅಲ್ಲ, ನಮ್ಮ ದೊಡ್ಡ ಸ್ಟ್ರೆಂತ್ ಆಗಿರುತ್ತೆ. ನಾವು ಇಲ್ಲಿವರೆಗೂ ಏನೇ ಅಚೀವ್ ಮಾಡಿದ್ರು ಲೈಫಲ್ಲಿ ಅಣ್ಣ, ದಟ್ ಈಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ದ ಫ್ಯಾಮಿಲಿ. ಎಷ್ಟೋ ಸಲ ನಮಗೆ ಅವ್ರ ಪ್ರೀತಿನಾಗಲಿ ಅಥವಾ ಭಾವನೆಗಳನ್ನಾಗಲಿ ಮಾತಿನ ಮುಖಾಂತರ ಹೇಳಿರ್ಬೋದೇ ಹೊರತಾಗಿ ಯಾವತ್ತು ಪತ್ರದ ಮುಖಾಂತರ ಅವರು ಕೊಟ್ಟಿರೋದಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ನಮ್ಮ ಜನ್ರೇಷನ್ ಆಗಿತ್ತು. ಬಟ್ ನನಗೆ ಆ ಪತ್ರ ಬಂದಾಗ ನನಗೆ ವೈಯಕ್ತಿಕವಾಗಿ ಅಣ್ಣ, ನನಗೆ ನಮ್ಮ ತಾಯಿ ನನ್ನ ಮಗನಿಗಿಂತ ಜಾಸ್ತಿ ನಾನು ನನ್ನ ತಂದೆನ ಮಿಸ್ ಮಾಡ್ಕೋತೀನಿ. ಯಾಕೆಂದರೆ ಎಲ್ರಿಗೂ ಗೊತ್ತು, ಈಗ ಕಮ್ಯುನಿಕೇಷನ್ ಅಂದ ತಕ್ಷಣ ಈಗೆಲ್ಲ ಮೊಬೈಲ್ ಕಾಲ ಆಗಿರೋದ್ರಿಂದ ಲಾಸ್ಟ್ ಫೋನ್ ಕಾಲ್ ನಮ್ಮ ತಂದೆ ನನ್ನ ಜೊತೆ ಮಾತಾಡಿರ್ತಾರೆ. ನಾನು ಹೈದ್ರಾಬಾದಿಂದ ಶೂಟಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಅವ್ರ ಮಾತು ಹೇಳ್ತಾರೆ, ನಾನು ಫ್ಲೈಟ್ ಇಳಿದ ತಕ್ಷಣ ಫೋನ್ ಮಾಡ್ತೀನಿ, ಬಂದ್ಬಿಟ್ಯಾ ನೀನು ಬೆಂಗಳೂರಿಗೆ, ನೀನು ಬರೋವರೆಗೂ ನಾನು ಮಲ್ಗೋದಿಲ್ಲ ಅಂತ. ಅಂದರೆ 1-1.5 ಗಂಟೆ ನನಗೆ ಏರ್ಪೋರ್ಟಿಂದ ಮನೆಗೆ ಜರ್ನಿ. ಅದು ನನಗೆ ನಮ್ಮ ತಂದೆಯವರ ಕೊನೆ ಫೋನ್ ಕಾಲ್. ನನಗೆ ಗೊತ್ತು ಅಣ್ಣ, ಇವತ್ತು ನನ್ನ ಮನೆಯಿಂದ ಹೊರಗಡೆ ಹೋದ್ಮೇಲೆ ಅಮ್ಮ ಅಂದ ತಕ್ಷಣ ನನಗೆ ನನ್ನ ತಾಯಿ ಇರ್ತಾರೆ, ನನ್ನ ಮಗ ಅಂದ ತಕ್ಷಣ ನನಗೆ ಅಪ್ಕೊಳ್ಳೋಕೆ ನನ್ನ ಮಗ ಇರ್ತಾನೆ ಅಂತ. ಬಟ್ ನನಗೆ ಆ ಧ್ವನಿ ಮತ್ತೆ ಸಿಗಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಅಪ್ಪನ ವ್ಯಾಲ್ಯೂ ಏನು ಅಂತ ನನಗೆ ಲೈಫಲ್ಲಿ ನನಗೆ ಗೊತ್ತಿದೆ. ಹಾಗಾಗಿ ನಾನು ಆ ಪತ್ರವನ್ನು ಜಾನ್ವಿಯವ್ರಿಗೆ ಬಿಟ್ಕೊಡ್ತೀನಿ. ಬಿಕಾಸ್ ಆ ತಂದೆಯ ಸ್ಥಾನ ಜಾನ್ವಿಯ ಮಗನಿಗೆ ತುಂಬ ಮುಖ್ಯ ಅನ್ನೋದು ನನಗೆ ಗೊತ್ತು. ಒಬ್ಬ ತಂದೆಯಾಗಿ ಒಬ್ಬ ತಾಯಿಯಾಗಿ ಆ ಸ್ಥಾನವನ್ನು ತುಂಬ ಜವಾಬ್ದಾರಿಯುತವಾಗಿ ಅವರು ನಿಭಾಯಿಸ್ತಾ ಇದ್ದಾರೆ. ಹಾಗಾಗಿ ಆ ಪತ್ರ ನನ್ನ ಮಗನಿಗೆ ತಂದೆಯ ಸ್ಥಾನ ಸಂಪೂರ್ಣವಾಗಿ ಸಿಕ್ಕಿದೆ. ಆದರೆ ಜಾನ್ವಿ ಮಗನಿಗೆ ಅದನ್ನು ನಾನು ಕೊಡಬೇಕು ಅಂತ ನನಗೆ ಆ ಸಂದರ್ಭದಲ್ಲಿ ಅನ್ನಿಸ್ತೇನೆ. ಹಾಗಾಗಿ ನಾನು ಬಿಟ್ಕೊಟ್ಟೆ. ರಾಶಿಕಾ ಅವರ ಸರ್, ಫ್ಯಾಮಿಲಿನೇ ಎಲ್ಲ ಸರ್ ನಮಗೆ ದೊಡ್ಡ ಸ್ಟ್ರೆಂತ್ ಆಗಿರುತ್ತೆ. ಇಲ್ಲಿ ನಮಗೆ ಅಂತ ಯಾರೂ ಇರಲ್ಲ ಸರ್. ಲೈಕ್ ಇಲ್ಲಿ ನಾವು ಮಾತಾಡ್ತೀವಿ, ಏನೇ ಆಗಿದ್ರು ಒಂದು ಮನ್ಸು ಬಿಚ್ಚಿ ಮಾತಾಡೋಕ್ಕಾಗಲ್ಲ. ಇಲ್ಲಿ ಅಲ್ಲಿ ಆ ಲೆಟರಲ್ಲಿ ಏನು ಬರೆದಿದ್ದಾರೆ, ಏನು ಇನ್ಫಾರ್ಮೇಷನ್ ಇದೆ, ಅವರೆಲ್ಲ ಆರಾಮಾಗಿದ್ದಾರೆ ಅಂತ ತಿಳ್ಕೊಳ್ಬೇಕಿತ್ತು. ಬಟ್ ಅದು ಮಿಸ್ ಮಾಡ್ಕೊಂಡಾಗ ಆಗಿದ್ದು ಫೀಲ್ ಇದೆ ಗೊತ್ತಲ್ಲ ಸರ್, ಹೇಳ್ಕೊಳಕ್ಕೆ ಆಗಲಿಲ್ಲ ಸರ್. ಬಸ್ಟ್ ಔಟ್ ಆಗಿಬಿಟ್ವಿ ಎಲ್ಲರೂ ಒಂದೇ ಸಲ. ಬಟ್ ಮಿಸ್ ಆದಾಗ ಎಲ್ಲರೂ ಆ ಎಮೋಷನ್ಸ್ನ ಆಚೆ ಹಾಕಿದ್ವಿ. ಸೊ ಫ್ಯಾಮಿಲಿ ಲೈಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಅದೇ ನಮಗೆ ಸ್ಟ್ರೆಂತ್. ಚಂದ್ರಪ್ರಭಾ ಅವರ ನಮ್ಮ ತಂದೆಗೆ ಹುಷಾರಿರೋದಿಲ್ಲ ಸರ್, ಆಪ್ರೇಷನ್ ಆಗಿರುತ್ತೆ, ಗಂಟ್ಲು ಹೋಗ್ಬಿಟ್ಟಿರ್ತದೆ ಸರ್, ಮಾತು ನಿಂತೋಗ್ಬಿಟ್ಟಿರ್ತದೆ. ಅವ್ರು ಸಾಯೋದು ಒಂದು 2 ದಿನ ನನಗೆ ಬರ್ದು ಹೇಳ್ತಾರೆ ಸರ್. ಅವ್ರು ಏನು ಹೇಳ್ಬೇಕು ಅಂತಿದ್ರು ಅದನ್ನ ಬರ್ದು ಹೇಳ್ತಾರೆ ಸರ್. ನಿಮ್ಮ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ ಅಂತ ಬರೀತಾರೆ ಸರ್. ನಮ್ಮ ತಂದೆ ತಿರುಗಿ 12 ವರ್ಷ ಆಯಿತು. ಅದಾದಮೇಲೆ ಅವತ್ತು ಬತ್ತಲ್ಲ ಸರ್, ಅದೇ ಸರ್ ನೆಕ್ಸ್ಟ್ ಪತ್ರ. ಅಂದರೆ ಅಲ್ಲಿ ನಮ್ಮ ತಾಯಿ ಒಬ್ಬರೇ ಊರಿನಲ್ಲಿ, ಅವ್ರಿಗೇನೇ ಆದ್ರೂ ಅದೇ ಒಬ್ಬರೇ ಇರ್ತಾರಲ್ಲ ಅಂತ ಒಂದು ಅಲ್ಲಿ ನಮ್ಮ ತಾಯಿ ಒಬ್ಬರೇ, ಮತ್ತು ಇಲ್ಲಿ ನಮ್ಮ ವೈಫ್ ಒಬ್ಬರೇ ಸರ್. ಇಲ್ಲಿ ಆ ಪತ್ರದಲ್ಲಿ ಏನು ಬರೆದೆ ಅಂತ. ರಕ್ಷಿತಾ ಅವರೇ. ಸರ್, ನನಗೆ ಅದೇ ಲೆಟರ್ ತುಂಬ ಇಂಪಾರ್ಟೆಂಟ್ ಇತ್ತು. ನನಗೆ ಒಂದು ಲೆಟರಲ್ಲಿ ಅಂದರೆ ಅಷ್ಟೇ ಸಾಕಿತ್ತು, ಹಾಂ ಅವರು ಚೆನ್ನಾಗಿದ್ದಾರೆ ಅಂತ. ಅಷ್ಟು ನಾನು ತುಂಬ ಕನೆಕ್ಟ್ ಇದ್ದೀನಿ ಅವರ ಜೊತೆಗೆ. ಸೊ ಹಾಗೆ ನಾನು ನನ್ನ ಅಜ್ಜಿ ಮನೆ ಇಲ್ಲಿ ಹೋಗ್ತಾ ಇರ್ತೀನಿ. ಬಟ್ ಕನೆಕ್ಷನ್ ಯಾವಾಗ ಬ್ರೇಕ್ ಆಗಲಿಲ್ಲ. ಇವಾಗ ಕೂಡ ಕನೆಕ್ಷನ್ ಅಂತ ಬ್ರೇಕ್ ಆಗಲಿಲ್ಲ. ಬಟ್ ಒಂದು ಸೌಂಡ್ ಉಂಟಲ್ವ ನನ್ನ ಅಪ್ಪ ಅಮ್ಮನ, ಹಾಂ ಸೋನು ಎಂಚೊಲ್ಲ. ಸೊ ಅದೇ ಒಂದು ಬೇಕಿತ್ತು ನನಗೆ. ಸೊ ಲೆಟರ್ ತುಂಬ ಇಂಪಾರ್ಟೆಂಟ್ ಇತ್ತು ನನಗೆ. ಸುದಿ ಅವರ ಅಣ್ಣ, ಅಂದರೆ ಗೊತ್ತಿಲ್ಲ ಅಣ್ಣ, ಇಲ್ಲಿ ಹೇಳ್ಬಾರ್ದು, ಬಟ್ ಹೇಳ್ತಿರೋದು ಮಾತ್ರ ನಿಜ ಅಣ್ಣ. ನನ್ನ ವೈಫ್ ಹೇಳಿದರು ಹೇಳ್ಬೇಡ ಹಳೇದು ಯಾವುದು ಅಂತ. ಜೈಲ್ಗೆ ಹೋದ್ಮೇಲೆ ನನಗೆ 100% ನನ್ನ ಬಗ್ಗೆ ಯಾವ ಯೋಚನೆಯೂ ಇರಲಿಲ್ಲ. ನಾನು ತುಂಬ ಒರಟಾಗಿ ಬೆಳೆದಿದ್ದು ಅಣ್ಣ. ನಾನು ನನ್ನ ಬಗ್ಗೆ ಕೇರೇ ಮಾಡಿಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ. ನನಗೆ ಯಾವ ಯೋಚನೆಯೂ ಇರಲಿಲ್ಲ. ಬಟ್ ನನ್ನ ವೈಫು ಗ್ಯಾರಂಟಿ ಈ ವಿಚಾರದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡ್ಬೋದು, ಏನಾದ್ರು ಮಾಡ್ಕೊಂಬಿಡ್ಬೋದು. ಅವರು ನನಗಿಲ್ಲೇನೋ ಆಗೋಯ್ತು ಅಂತ ಅಲ್ಲೇನೋ ಮಾಡ್ಕೊಂಬಿಡ್ಬೋದು ಅನ್ನೋ ಬೈಕೆ ಜೈಲಲ್ಲಿ ತುಂಬ ಕಷ್ಟ ಬಿದ್ದು ಲೆಟ್ರ್ ಬರೀತೀನಿ ಅಣ್ಣ. ಲೆಟ್ರೆಲ್ಲ ಬರೆದು ನಾನು ಆರಾಮಾಗಿದ್ದೀನಿ, ನಂದು ಏನೂ ಇಲ್ಲ, ತಲೆ ಕೆಡಿಸ್ಕೊಂಬಿಡ, ಅಲ್ಲಿ ಬಿದ್ದಿದ್ದು ಏಟಲ್ಲ ಎಲ್ಲ ವಾಸಿಯಾಗಿದೆ, ಅದೇನಿಲ್ಲ, ಫುಲ್ ಆರಾಮಾಗಿದ್ದೀನಿ ನಾನು ಅಂತೆಲ್ಲ ಬರೆದು
ಕೊನೆಯಲ್ಲಿ ನನ್ನ ಪಕ್ಕದಲ್ಲಿ ಇರ್ತಾರೆ ಇನ್ನೊಬ್ರು ಬೇರೆ ಕೇಸಲ್ಲಿ ಅವ್ರಿಗೆ ಹೇಳ್ತಾಣ ಒಂದು ಏಟ್ ಹೊಡೆಯೋಣ ತುಟಿ ಓಪನ್ ಆಗಂಗೆ ಹೊಡೆಯೋಣ ಅಂತ ಹೇಳ್ತೀನಿ, ಲೇ ಹುಚ್ಚಿ ಹಿಡಿದ್ಬಿಡೈತಾನೆ ಅಂತ ಹೊಡೆಯೋಣ ಹೇಳ್ತೀನಿ ಅಂದಾಗ ಅವ್ರು ಹೊಡಿತಾರೆ, ತುಟಿ ಕಟ್ಟಾಗುತ್ತೆ. ಆ ಬ್ಲಡ್ಡಲ್ಲಿ ನಿನ್ನ ಪ್ರೀತಿಯ ಸುದಿ ಅಂತ ಬರೆದಿದ್ದೆ ಅಣ್ಣ. ಅದನ್ನೊಬ್ರು ಬೇಲಾಗ್ತಿತ್ತು, ಆಚೆ ಹೋಗಿ ಅದನ್ನು ಇಟ್ಕೊಂಡಿದ್ದೆ ತುಂಬ ಸೇಫಾಗಿ. ಅವ್ರ ಮನೆ ಅಡ್ರೆಸ್ ಎಲ್ಲ ಗೊತ್ತಿತ್ತಣ್ಣ, ನನಗೆ ಪೂರ್ತಿ ಗೊತ್ತಿತ್ತು. ಅವ್ರಿಗೆ ಇದು ಹೆಂಗಾದ್ರೂ ಮಾಡಿ ಪೋಸ್ಟ್ ಮಾಡ್ಬಿಡೋಣ, ಇದೇ ಅಡ್ರೆಸ್ಸು ಅಂತೇಳಿ ಬರೆದು ಅವ್ರಿಗೆ ಕೊಟ್ಟಿದ್ದೆ. ಮೊನ್ನೆ ಎಲ್ಲ ಮರ್ಜಾಗ್ಬಿಟ್ಟಿತ್ತು ಅಣ್ಣ. ತುಂಬ ವರ್ಷಗಳಾದಮೇಲೆ ನನ್ನ ಹೆಂಡ್ತಿದ್ದು ಒಂದೇ ಅದ್ರಲ್ಲಿ ಓದೋಕ್ಕಾಗಿದ್ದು, ನನ್ನ ಪ್ರೀತಿಯ ಸುದಿ ಅಂತ. ಅವತ್ತು ನಾನು ನಿನ್ನ ಪ್ರೀತಿಯ ಸುದಿ ಅಂತಲೇ ಬರೆದಿದ್ದೆ, ಅದು ಹೊಡೆದ್ಬಿಡ್ತಾನೆ. ಧ್ರುವಂತ್ ಸರ್, ಇಲ್ಲಿ ಎಲ್ಲರ ಥರನೇ ನಾವು ಡ್ಯಾಡಿ ಮಮ್ಮಿ ಹತ್ರ ಗುಡ್ ಅನ್ನಿಸ್ಕೊಳ್ಳೋದಕ್ಕೆ ಏನೇನೋ ವಾರ್ಗಳು ಮಾಡಿಬಿಟ್ಟಿದ್ದೀವಿ ಸರ್, ಯಾವುದ್ಯಾವುದೋ ಕ್ಷೇತ್ರದಲ್ಲಿ. ಸೊ ನಾರ್ಮಲ್ ಆಗಿ ಡ್ಯಾಡಿ ಮಮ್ಮಿಯವರು ಒಳಗಡೆ ಎಷ್ಟೇ ಅವ್ರಿಗೆ ಪ್ರೌಡ್ ಅನಿಸಿದ್ರು ಹೇಳ್ಕೊಳ್ಳಲ್ಲ. ಸೊ ಅವ್ರು ಎಷ್ಟು ಬೇಕಷ್ಟೇ ಹೇಳ್ತಾರೆ, ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಒಂದು ಆ ಕ್ಯೂರಿಯಾಸಿಟಿ ಇತ್ತು ಸರ್. ಲೆಟ್ರ್ ಬಂದಾಗ ಎಲ್ಲ ಖುಷಿ ಇದೆಯಾ, ಅವರು ನಾನು ಏನು ಮಾಡ್ತಾಯಿದ್ದೀನಿ, ಏನು ಅವರು ಬರೆದಿರ್ಬೋದು, ಅವ್ರ ಮನಸ್ಸಿಂದ ಏನು ವ್ಯಕ್ತಪಡಿಸಿರ್ಬೋದು ಅಂತ ಅದೊಂದು ಕ್ಯೂರಿಯಾಸಿಟಿ ಇತ್ತು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿದೆಯಾ, ಏನಕ್ಕಂದರೆ ನನ್ನ ತಮ್ಮನ ಮದುವೆ ಸರ್ ಆ ಟೈಮಲ್ಲಿ. ಸೊ ನಾನು ಇಲ್ಲಿದ್ದೀನಿ, ನಾನು ಅಲ್ಲಿ ನಿಂತು ಮಾಡಬೇಕಾಗಿದ್ದು ಸುಮಾರು ಕೆಲಸಗಳಿತ್ತು. ಸೊ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ, ಹಾಗಾಗಿ ತುಂಬ ಇಂಪಾರ್ಟೆಂಟ್ ಇತ್ತು ಸರ್ ಆ ಲೆಟರ್. ಧನುಷ್ ಅವರೇ, ಒಬ್ಬ ವ್ಯಕ್ತಿ ದೂರ ಆದಾಗ ಅವ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅಂತಾರಲ್ಲ ಸರ್, ಅವರು ಆ ಬೆಲೆ ಗೊತ್ತಾಗಿರೋ ವ್ಯಕ್ತಿಯಿಂದ ಬರೋ ಪತ್ರನೂ ಅಷ್ಟೇ ಬೆಲೆ ಇರುತ್ತೆ ಅಂತ ಇಲ್ಲಿ ಬಂದಾಗೆ ಸರ್ ಗೊತ್ತಾಗಿದ್ದು. ಕೆಲವರು ಹೊರಗಡೆ ಕಮೆಂಟ್ಸ್ ಬಂದಾಗ ಬಿಗ್ ಬಾಸ್ ನೋಡಿ ಪ್ರೋತ್ಸಾಹ ತಾವೇನು ಮಾಡ್ತೀರಿ ಅದ್ರ ಬಗ್ಗೆ ಬಹಳ ಆಭಾರವಾದಂಥ ಗೌರವ ಇದೆ ನಮಗೆ. ಆದರೆ ಕೆಲವು ಇಮೋಷನ್ಸ್ ಬಗ್ಗೆ ಮಾತಾಡಿ ಅದನ್ನು ಒಂದು ಒಪಿನಿಯನ್ನು ಸರ್ಕ್ಯುಲೇಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ರಿಕ್ವೆಸ್ಟ್ ಏನಂದರೆ, ಒಳಗಡೆ ಕೂತಿರೋರ್ಗೆ ಒಂದು ಇಮೋಷನ್ ಇರುತ್ತೆ, ಅದ್ರ ಬಗ್ಗೆನೂ ಸ್ವಲ್ಪ ಚೂರು ಸೂಕ್ಷ್ಮತೆ ಇರಲಿ ಅಂತ ನಾವು ಕೇಳ್ಕೊಳ್ಳೋದಷ್ಟೇ. ದಟ್ಸ್ ಆಲ್. ಹೋದ ಸಂಚಿಕೆಯಲ್ಲಿ ಮಾತಾಡಬೇಕಾದ್ರೆ ಒಂದು ವಿಚಾರ, ಅದರಲ್ಲಿ ಮೇಜರ್ ಒಂದರಲ್ಲಿ ಒಂದು ಬ್ಯಾಲೆನ್ಸ್ ಇರೋದೇನೆಂದರೆ, ಅಶ್ವಿನಿ ಅವರೇ, ನಿಮಗೂ ಹಾಗೂ ರಕ್ಷಿತಾ ಅವ್ರಿಗೂ ಸಂಬಂಧ ಬರುತ್ತೆ. ಮಸಿ ಬಳಿವಾಗ ತಾವು ಮಾಡುವಂಥ, ಅವ್ರ ಮೇಲೆ ಮಾಡುವಂಥ ಸ್ಟೇಟ್ಮೆಂಟ್ಸ್, ಅದು ನಿಮಗೇ ಬಿಡಬೇಕು ನಾನು ಕೇಳೋಕ್ಕೆ. ನೀವು ಹೇಳಿದ್ದು ಸರಿನಾ, ಓಕೆನಾ? ನಿಮ್ಗೆ ನೆನಪಾಗಿಲ್ಲ ಅಂದರೆ ಬೇಕಾದ್ರೆ VT ಹಾಕಿ ಪ್ಲೇ ಮಾಡಿ ತೋರಿಸ್ಬಲ್ಲೆ. ಯಾಕಂದರೆ ಇಲ್ಲಿ ಕೈ ಹಿಡ್ಕೊಂಡು ಮಾತಾಡಿದ್ದು ಹೋದ ಸಂಚಿಕೆಯಲ್ಲಿ ಚಂದ್ರಪ್ರಭಾ ಅವ್ರದ್ದು ತೋರಿಸಿದ್ವಿ, ಈ ಕಡೆ ಸೂರಜು ರಾಶಿಕ್ ಅವರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಹಾಗಿದ್ದಾಗ ಆ ವಿಚಾರವನ್ನು ತಾವು ಹೇಳಿದ ರೀತಿ ಏನಾಗುತ್ತೆ, ತಪ್ಪಾಗುತ್ತೆ. ಅಶ್ವಿನಿ ಅವರೇ, ಅಣ್ಣ ಏನೇ ಮಾತಾಡಿದ್ರು ಹೌದು, ನಾನು ಬೇಸರದಲ್ಲಿ ಮಾತಾಡಿದ್ದೆ, ಮತ್ತು ನಾನು ಹೇಳಿದಾಗೆ ಕೆಲವು ನಿರ್ಧಾರಗಳು ನನ್ನಿಂದನೂ ತಪ್ಪಾಗಿರ್ಬೋದು. ಯಾಕೆಂದರೆ ಈಗ ಪತ್ರದ್ದು ನಾವು ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ನನಗೂ ಅದು ಅನ್ನಿಸ್ತಿತ್ತು. ಖಂಡಿತವಾಗ್ಲೂ ಅದನ್ನು ಅಲ್ಲಿಗೆ ಬಿಡ್ತೀನಿ ಅಣ್ಣ. ಮೇ ಬಿ ಐ ಟ್ರೈ ಟು ಕರೆಕ್ಟ್. ಅಲ್ಲಿ ರಕ್ಷಿತಾ ಅವ್ರನ್ನ ನಾನಾ ರೀತಿಯಲ್ಲಿ ತಂಗಿ ಮಗಳು ಹೇಗಾರು ಅಂದ್ಕೊಂಡಿರ್ಬೋದು, ಆ ಥರ ನೋಡ್ಕೊಂಡು ಅಲ್ಲೆಲ್ಲ ಕೂತಿರ್ಬೇಕಾದ್ರೆ ತಾವು ವ್ಯಕ್ತಪಡಿಸಿದಂಥ ರೀತಿ ಅವ್ರ ಬಗ್ಗೆ ರಾಂಗಾಗಿ ಪ್ರೊಜೆಕ್ಟ್ ಆಗುತ್ತೆ. ಅವ್ರ ಬಗ್ಗೆ ರಾಂಗ್ ಅಲ್ಲದೆ ಅವ್ರು ಯಾರು ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದಾರೋ, ಯಾರೊಟ್ಟಿಗೆ ಕೂತ್ಕೊಂಡಿದ್ದಾರೋ ಅವರು ರಾಂಗಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಟ್ ದ ಸೇಮ್ ಟೈಮ್ ನಾವು ಡಿಸೈಡ್ ಮಾಡಬೇಕು, ಇದೆಲ್ಲ ಮಾತಾಡೋ ಟಾಪಿಕ್ಕಾ, ಅದು ನಡೆಯುತ್ತಾ, ಆ ಥರ ಆಗುತ್ತಾ? ಅಟ್ಲೀಸ್ಟ್ ಕನ್ನಡದ ನಮ್ಮ ಬಿಗ್ ಬಾಸಲ್ಲಿ ಆ ಥರ ಏನೇ ಸೂಕ್ಷ್ಮತೆ ಬಂದಾಗಲೂ ಅಟ್ಲೀಸ್ಟ್ ಇಲ್ಲಿ ನಾವು ನಿಂತ್ಕೊಂಡು ಅಟೆಂಡ್ ಮಾಡಿಬಿಟ್ಟು ಅಲ್ಲಿಗಲ್ಲಿಗೆ ಸಾರ್ಟ್ ಔಟ್ ಮಾಡಿದ್ದೇವೆ ಹೊರತು ಮಾಡದೇ ಇರೋದು ತಪ್ಪಾಗ್ಬಿಡುತ್ತೆ. ಅಶ್ವಿನಿ ಅವರೇ, ಈಗ ನಾನು ಅದನ್ನು ದೊಡ್ಡದು ಮಾಡಿ ರುಬ್ಬಿ ಇನ್ನೊಂದು ಮಾಡೋ ಬದಲು ಸ್ಟ್ರೇಟ್ ಅವೇ ಆಸ್ಕಿಂಗ್ ಯು, ವೇ ಯು ರೈಟ್ ಆರ್ ವೇ ಯು ರಾಂಗ್? ಮೇ ಬಿ ಐ ವಾಸ್ ರಾಂಗ್ ಅಣ್ಣ. ಮೇ ಬಿ ಆರ್ ವೇ ಯು ರಾಂಗ್? ಐ ವಾಸ್. ನಿಮ್ಮವರೇ, ನಿಮ್ಮ ಮನೆಯವರೇ, ಆ ತಪ್ಪು ಬೇಡಿ. ರಕ್ಷಿತಾ, ನಿಮ್ಮ ಧ್ವನಿ ಚೆನ್ನಾಗಿದೆ, ಎಲ್ಲ ಕಡೆ ಮಾತಾಡ್ತೀರಿ, ಹಾಗಂತ ಎಲ್ಲ ಕಡೆ ಮಾತಾಡೋದು ಸರಿನೇ ಮಾತಾಡ್ತೀರಂತೂ ಅಲ್ಲ ರಕ್ಷಿತಾ ಅವರೇ, ಅದ್ರ ಬಗ್ಗೆನೂ ಇರಲಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ತಮಾಷೆ ಭಾಳ ಚೆನ್ನಾಗಿರುತ್ತೆ. ತಮಾಷೆಯಲ್ಲಿ ಏನು ಬೇಕಾದರೂ ಮಾಡಿ, ತಮಾಷೆಯಲ್ಲಿ ಒಬ್ಬರನ್ನ ರೇಗಿಸ್ಬೇಕಾ ರೇಗಿಸಿ, ತಮಾಷೆಯಲ್ಲಿ ರೇಗಿಸ್ತಾನೇ ಇರಬೇಕಾ ರೇಗಿಸಿ, ಅದು ನಿಮ್ಮ ಅಧಿಕಾರ. ಕಂಟೆಸ್ಟೆಂಟ್ ಆಗಿ ನಿಮ್ಮ ಸ್ಟ್ರಾಟಜಿ ಇರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಇರ್ಬೋದು, ನಿಮ್ಮ ಸ್ಟ್ರೆಂತ್ ಇರ್ಬೋದು, ಅಥವಾ ಮಿಕ್ಕಿದವ್ರ ವೀಕ್ನೆಸ್ ಮೇಲೆ ನೀವು ತೋರಿಸ್ತಾ ಇರೋಂಥ ಇನ್ನೊಂದು ಯುದ್ಧ ಇರ್ಬೋದು ಇಂಡೈರೆಕ್ಟಾಗಿ. ಬಟ್ ಟಾಸ್ಕ್ ಅಂತ ಕೊಟ್ಟಾಗ, ಯಾವುದೇ ಒಂದು ಮ್ಯಾಟರ್ ಬಿಗ್ ಬಾಸ್ ಕಡೆಯಿಂದ ನಿಮಗೆ ಬಂದಾಗ, ಆ ಟಾಸ್ಕಲ್ಲಿ ಅಥವಾ ಕೊಟ್ಟಿರೋವಂಥ ಒಂದು ನೀವು ಮಾಡಬೇಕಾಗೋ ಕಾರ್ಯದಲ್ಲಿ ಆ ಥರ ಕಾಮಿಡಿ ಮಾಡಿ ಪ್ರತಿಯೊಬ್ಬರಿಗೂ ಡಿಸ್ಟರ್ಬ್ ಮಾಡೋದು, ಆಟ ಹಾಳು ಮಾಡೋದು, ನಾಳೆ ಹೋಗ್ತಾ ಇರೋ ಹಾದಿಯಲ್ಲಿ ನಿಮಗೆ ಮುಳ್ಳಾಗ್ಬೋದು.
ಬಟ್ ಒಬ್ಬರನ್ನ ರೇಗಿಸಿ ನನ್ನ ಹತ್ರ ಬೇಡ ಅಂದರೆ ಅದಕ್ಕೆ ನಾವು ಎಂಟ್ರ್ ಆಗೋಕ್ಕಾಗಲ್ಲ. ಬಿಕಾಸ್ ಅದು ನೀವು ಹ್ಯಾಂಡಲ್ ಮಾಡಬೇಕು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ, ವಾರ್ನಿಂಗಾಗಿ ಹೇಳ್ತಾ ಇದ್ದೀನ. ಅಶ್ವಿನಿ ಅವ್ರ ಹತ್ರ ಇಷ್ಟೊತ್ತು ಮಾತಾಡ್ತಾ ಇದ್ದೆ, ವಾರ್ನಿಂಗಾಗಿ ಹೇಳ್ತಾ ಇದ್ದೀನ. ಧ್ರುವ ಹತ್ರನೂ ಮಾತಾಡಿದ್ವಿ, ಇನ್ನೊಬ್ಬರ ಹತ್ರನೂ ಮಾತಾಡ್ತೀನಿ, ವಾರ್ನಿಂಗಾಗಿ ಹೇಳ್ತಾ ಇದ್ದೀವ ಅನ್ನೋ ಕನ್ಸರ್ನ್ ಆಗಿ ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ ಕಡೆಯಿಂದ ಟಾಸ್ಕ್ ಅಂತ ಬಂದಾಗ ಯಾವುದೇ ಒಂದು ವಿಚಾರ ಇದನ್ನು ನಡೆಸ್ಕೊಡಿ, ಅದು ಸ್ಪಾನ್ಸರರ್ಸ್ ಆಗಿರೋವಂಥ ಯಾವ್ದಾದ್ರು ಒಂದು ಆ್ಯಕ್ಟಿವಿಟಿ ಇರ್ಬೋದು, ಇನ್ನೊಂದಿರ್ಬೋದು, ಗೊತ್ತಿಲ್ಲ. ಅದ್ರೊಳಗಡೆ ತಮಾಷೆ ಇರಬೇಕಾ? ಖಂಡಿತ ಇರಲಿ, ತಪ್ಪೇನಿಲ್ಲ. ಟಾಸ್ಕ್ ಹಾಳಾಗ್ಕೊಡುದು. ನಿಮ್ದು ಏನದು ಗಿಲ್ಲಿ ಲಾಸ್ಟ್ ಲೈನು ಲೆಟ್ರಲ್ಲಿ ಓದ್ತಾ ಇದ್ದಿದ್ದು ಎಲ್ಲರಿಗೂ? ಡಮಾಲ್ ಡಮಿಲ್ ಡಕ್ಕ ನೀನು ಆಚೆ ಹೋಗುತ್ತೆ. ನೀವು ಇದನ್ನ ಹಿಂಗೆ ಮುಂದುವರಿಸ್ತಾ ಇದ್ರಿ ಗಿಲ್ಲಿ, ಡಮಾಲ್ ಡಿಮಿಲ್ ಡಕ್ಕ, ನೀವು ಆಚೆ ಬರೋದು ಪಕ್ಕ. ಏನು ಗೊತ್ತಾ ಅದ್ಭುತ ಗಿಲ್ಲಿ, ತಮಾಷೆ ಮಾಡದೆ ನಿಮಗೆ ಲಕ್ಷದೆ ನೋಡಿ ನಾನು. ಡಮಾಲ್ ಡಿಮಿಲ್ ಡಕ್ಕ ಗಿಲಿ ಹಿಂಗೆ ಹೋಗ್ತಾ ಇದ್ರೆ ಆಚೆ ಬರೋದು ಪಕ್ಕ. ಹೊಸ ಕ್ಯಾಪ್ಟನ್ ಮಾಳು ಸರ್, ಮನೆ ಫುಲ್ ಸಿಕ್ಕಾಪಟ್ಟೆ ಕಂಟ್ರೋಲಲ್ಲಿ ಇಟ್ಟಿದ್ದಾರಂತಲ್ಲ ಮಾಳು. ಎಲ್ಲ ಕಡೆ ಬರೀ ಮಾಳು ನೀ ಹೇಳು ಮಾಳು. ಈ ಹೊಸ ಅವತಾರ ಎಲ್ಲಿಂದ ಪ್ರಾರಂಭ ಆಯಿತು ಮಾಳು? ಇಲ್ಲ ತುಂಬ ವಾರಗಳಕ್ಕಾದ್ರೆ ಈ ಅವತಾರ ಹೊರಗಡೆ ತೆಗಿಯೋಕ್ಕೆ ಮಾಡು. ಗತ್ತೆ ಬೇರೆ ಆಗ್ಬಿಟ್ಟಿದೆ ನಿಮ್ಮದು ಕ್ಯಾಪ್ಟನ್ ಆದಮೇಲೆ. ಏನು ವಾರ್ನಿಂಗ್ಗಳು ಎಲ್ಲರಿಗೂ. ಗಿಲ್ಲಿ ಚೆನ್ನಾಗಿ ಪಾತ್ರೆ ತೊಳಿತಾರ ಮಾಡು? ತೊಳಿತಾನೆ ಸರ್, ನಿಂತು ಮಾಡಿಸಿನಿ ಸರ್ ನಾನು. ಮುಂದೆ ಮಾಡಿಸಿನಿ. ಇಲ್ಲ, ನೀವು ಸರಿಯಾಗಿ ಅವರಿಗೆ ಪಾತ್ರೆ ಅವ್ರ ಕೈಯಲ್ಲಿ ತೊಳಸಿ ಅವ್ರಿಗೆ ಕಲಿಸಿಲ್ಲ ನೀವು. ಗಿಲ್ಲಿಗೆ ಭಾಳ ಬೇಜಾರಿದೆ ಅದ್ರ ಬಗ್ಗೆ. ಗಿಲ್ಲಿ ಅಣ್ಣ, ರಕ್ಷಿತ ಎಲ್ಪ್ ಮಾಡ್ತಾರೆ. ಒಂದು ವೀಟ್ ಇದೆ ನೋಡ್ತೀರಾ? ಇಲ್ಲ, ರಕ್ಷಿತನೇ ತೊಳಿತಾರೆ ಅಣ್ಣ. ನಾನು ಎತ್ತಿ ಹೇಳ್ತೀನಿ. ಏನು ರಕ್ಷಿತ ಅವ್ರೆ? ಫಸ್ಟ್ ಡೇ ಅವರೇ ತೊಳಿದ್ರು. ಫಸ್ಟ್ ಡೇ ಸತ್ಯ ಹೇಳಬೇಕು. ಈಗ ಇನ್ನೊಂದು ಚಾನ್ಸ್ ಕೊಡ್ತೀನಿ ರಕ್ಷಿತಾ ಅವ್ರೆ. ಅವರು ಕಳಪೆಗೆ ಹೋಗುವ ಮುಂಚೆ ಅವರೇ ತೊಳಿದ್ರು. ಕಳಪೆಗೆ ಹೋದ ನಂತರ ನಾನು ತೊಳಿದ್ದೀನಿ. ಸೆಕೆಂಡ್ ಡೇ ನಾನು ತೊಳಿದ್ದೀನಿ, ಅವರು ಇಟ್ಟಿದ್ದಾರೆ. ಇಲ್ಲ ಅಣ್ಣ, ಇವರೇ ತೊಳೆದ್ರು, ನಾನು ಎತ್ತಿಕ್ತಿದ್ದೆ ಅಣ್ಣ. ಈಗೇನು ಮಾಡೋಣ ಗಿಲ್ಲಿ? ಒಂದು ವಾರ ಜವಾಬ್ದಾರಿ ನೀನು ಕೊಟ್ಬಿಡ್ಲಾ ಪಾತ್ರೆ ತೊಳೆಯೋದು? ಅಂದರೆ ತಟ್ಟೆ ಪಳ 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 ಅಂತ ಇರ್ಬೇಕು ಗಿಲ್ಲಿ. ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆಯೋ ಪಾತ್ರೆ ಅಷ್ಟೇ ಶುದ್ಧವಾಗಿರ್ಬೇಕು. ಗಿಲ್ಲಿ ಅವರೇ ಅಣ್ಣ, ಆ ಒಂದು ವೀಟಿ ತೋರಿಸ್ತೀನಿ ತಾಳಿ, ವೀಟಿ ಹಾಕಿ ದಯವಿಟ್ಟು. ಅಲ್ಲ, ಹೇಗಿದ್ರು ಗಿಲ್ಲಿ, ಹೇಗಾದರೂ ಗಿಲ್ಲಿ. ಕಾವ್ಯ ಅವರೇ ಸರ್, ತುಂಬ ಖುಷಿ ಆಯ್ತು ಸರ್ ನೋಡಿ. ಕಾವ್ಯ ಅವರೇ, ನಿಮ್ಮ ಖುಷಿನೇ ನಮ್ಮ ಖುಷಿ. ಈಗ ನೀವು ಹೇಳಬೇಕು, ನಿಮಗೆ ಇದು ಖುಷಿ ಕೊಡೋ ಹಂಗಿದ್ರೆ ಕಾವ್ಯ ಅವರೇ ಅವ್ರ ಕೈಲಿ ಮಾಡ್ಸೋಣ.
ಸರ್ ಸಾಧ್ಯನೇ ಇಲ್ಲ ಸರ್, ಒಬ್ರು ಸಹಾಯ ಇಲ್ಲದೆ. ಅಂದ್ರೆ ಏನ್ ಕಾವ್ಯ, ನೀವು ನಮಗೆ ಚಾಲೆಂಜ್ ಆಗ್ತಾ ಇದ್ದೀರಾ ಕಾವ್ಯ ಅವರೇ? ನಮಗೆ ಚಾಲೆಂಜ್ ಆಗ್ತಾ ಇದ್ದೀರಾ ಕಾವ್ಯ ಅವರೇ? ಈಗ ನಿಮ್ಮ ಖುಷಿಗೋಸ್ಕರ ನಾವು ಮಾಡ್ಸೋದ ಕಾವ್ಯ ಅವರೇ? ಎಸ್ ಸರ್. ಇಲ್ಲಿ ಇದ್ರಲ್ಲಿ ನಮ್ದೇನಿಲ್ಲ, ಎಲ್ಲ ನಿಮ್ಮ ಫ್ರೆಂಡ್ ಇದೆ. ಮಾಡು, ಹೆಂಗಿರ್ಬೇಕಂದ್ರೆ ಮಾಡು. ಇವತ್ತಿಂದ ನೀವು ಕ್ಯಾಪ್ಟನ್ ಅಲ್ಲ ಮಾಡು, ಅದು ಗಿಲ್ಲಿ ಅಲ್ಲ, ನಿಮ್ಮ ಕೈಲಿರೋ ಬಟ್ಟೆ ಮಾಡು. ಹೇಗೆ ಹೋಗಿತೀರಿ ಸರ್ ಅಲ್ವೇ? ಆ ಸೌಂಡ್ ನಮಗೆ ಕೇಳಿಸ್ಬೇಕು ಮಾಡು. ಅದು ಗಿಲ್ಲಿ ಕೈಲಿ ಅಷ್ಟು ಕೆಲಸ ಮಾಡಿಸ್ಬಿಟ್ರೆ ನಮಗೆ ಭಾಳ ಖುಷಿ ಇದೆ. ಅವರ ಫ್ರೆಂಡ್ ಆಸೆ ಅದು. ಸರಿ ಸರ್. ಹೋಗೋಣ ಕಾವ್ಯ ಅವರೇ? ಎಸ್ ಸರ್. ಗಿಲ್ಲಿಯವರ ಭಾಳ ಆಪ್ತರಾದಂಥ ಅಶ್ವಿನಿ ಅವರೇ, ನೀವು ಹೇಳಿ, ಏನಾರು ಸಜೆಷನ್ ಇದೆಯಾ ಗಿಲ್ಲಿ ಅವ್ರಿಗೆ? ಅಣ್ಣ, ನಾವೆಲ್ಲ ಮನೇಲಿರೋರು ಒಂದಷ್ಟು ಜನ ಅವನಿಗೆ ಬಟ್ಟೆಗಳು ಕೊಟ್ಟಿದ್ದೀವಿ. ನಾನು ನನ್ನ ಟೀ ಶರ್ಟ್ ಕೊಟ್ಟಿದ್ದೆ, ಅದನ್ನ ಇನ್ನೂ ಒಗೆದು ವಾಪಸ್ ಕೊಟ್ಟಿಲ್ಲ. ತುಂಬ ಜನದ ಹಾಗೆ ಮಾಡಿದ್ದಾನೆ. ಸೊ ಹಾಗಾಗಿ ಒಗಿದೇ ಇಟ್ಟಿರೋ ಅವನ ಬಟ್ಟೆಗಳನ್ನೆಲ್ಲ ಅವ್ನು ಒಗಿಲಿ ಅಣ್ಣ. ಅಶ್ವಿನಿ ಅವರೇ, ಅದು ಇವತ್ತು ರಾತ್ರಿನೇ ಮಾಡ್ತಾರೆ. ಅಣ್ಣ ಪಾತ್ರೆನ ತೊಳಿತೀನಿ. ಬಟ್ಟೆಗಳೇ ಹೋಗಿ ಬಟ್ಟೆ ಎಲ್ಲದು ತುಂಬಾ ನೀಟಾಗಿ ಒಗೆದು ವಾಪಸ್ ಕೊಡಬೇಕು. ಅಷ್ಟೇ ತಾನೇ ಅಶ್ವಿನಿ ಅವರೇ? ಅಷ್ಟೇ ಅಷ್ಟೇ ಅಣ್ಣ, ಅಷ್ಟೇ. ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಇವತ್ತು ರಾತ್ರಿ ನಿಮಗೆ ಪಕ್ಕ. ನಾಮಿನೇಷನ್ ಅಲ್ಲಿ ಕೆಲವ್ರನ್ನ ಸೇವ್ ಮಾಡೋ ಟೈಮ್. ಧ್ರುವಂತ್, ಚಂದ್ರಪ್ರಭಾ, ಸೂರಜ್, ರಾಶಿಕಾ, ಸ್ಪಂದನ ಹಾಗೂ ಸುದಿ. ನಿಮ್ಮಲ್ಲಿ ಈಗ ಸೇಫ್ ಆಗ್ತಾ ಇರೋ ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ ಸ್ಪಂದನ ಅವರೇ, ಯು ಆರ್ ಸೇಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಓಟ್ ಹಾಕಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸುದಿ, ರಾಶಿಕಾ ಅವರೇ, ಸೂರಜ್, ಚಂದ್ರಪ್ರಭಾ ಹಾಗೂ ಧ್ರುವಂತ್. ಅಶ್ವಿನಿ ಅವರೇ, ಅಣ್ಣ ಯಾರು ಸೇಫ್ ಆಗಬಾರ್ದು ನಿಮ್ಮ ಪ್ರಕಾರ, ನಿಮ್ಮ ಆಸೆ? ಮೇ ಬಿ ಸೂರಜ್ ಅಣ್ಣ. ಸೂರಜ್. ರಘು ಅವರೇ, ನಿಮ್ಮ ಆಸೆ? ನನಗೆ ಧ್ರುವಂತ್. ರಿಷಾ ಅವರೇ? ಧ್ರುವಂತ್ ಸರ್. ಇದು ಆಸೆ. ಓಕೆ. ಕಾವ್ಯ ಅವರೇ? ಧ್ರುವಂತ್. ಧ್ರುವಂತ್. ಗಿಲ್ಲಿ ಅವರೇ? ರಕ್ಷಿತಾ ಅವರೇ? ಧ್ರುವನ್. ಮಾಳು ಅವರೇ? ಕಾಕ್ರೋಚ್ ಸರ್. ಹಾಂ, ಸುದಿ ಅವರು. ಓಕೆ. ಅಭಿ ಅವರೇ? ಸೂರಜ್ ಸರ್. ಧನುಷ್? ಧ್ರುವಂತ್ ಸರ್. ಸೇಫ್ ಆಗ್ತಾರೋ ಮುಂದಿನ ಕಂಟೆಸ್ಟೆಂಟ್ ಈಸ್ ಸೂರಜ್. ಯು ಆರ್ ಸೇಫ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಅಂದ್ಕೊಂಡು ಇರಲಿಲ್ಲ ಲೈಕ್ ಇಲ್ಲಿವರೆಗೂ ಬರ್ತೀನಿ ಅಂತ ನನಗೆ ಇರಲಿಲ್ಲ. ಬಟ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಜನ, ಇನ್ನೂ ಚೆನ್ನಾಗಿ ಆಡ್ತೀನಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಆಲ್ರೈಟ್. ಎಸ್, ಸೂರಜ್ ಹಾಗೆ ಬಂದ್ಬಿಡಿ. ಎಸ್ ಆರ್ ನೋ ಬೋರ್ಡು ಹಂಚ್ಬಿಡಿ ಎಲ್ಲರಿಗೂ. ಫಸ್ಟ್ ಸ್ಟೇಟ್ಮೆಂಟ್. ಕಾವ್ಯ ಅವರು ಕ್ಯಾಪ್ಟನ್ ಆಗದೆ ಇರೋದು ಈ ಮನೆಗೆ ಬಹಳ ಜನಕ್ಕೆ ಖುಷಿ ಇದೆ. ಎಸ್ ಯಾಕೆ? ರಾಶಿಕಾ ಅವರೇ? ಸರ್, ನಾವೇ ಡಿಸ್ಕಸ್ ಮಾಡಿದ್ದೀವಿ, ಅದು ಕಾವ್ಯ ಕ್ಯಾಪ್ಟನ್ ಆಗೋದು ಬೇಡ ಅಂತ. ಎಲ್ಲೋ ಅವರು ಕ್ಯಾಪ್ಟನ್ ಆದರೆ ಸ್ವಲ್ಪ ಫೇವರಿಸಮ್ ಜಾಸ್ತಿ ಇರುತ್ತೆ ಅಂತ ಮಾತಾಡಿದ್ದೀವಿ ಸರ್. ಎಸ್ ಯಾಕೆ? ಸ್ಪಂದನ ಅವರೇ? ಸರ್, ಅದೇ ನನಗೂ ಅನಿಸ್ತು, ರಾಶಿಕಾ, ಅಶ್ವಿನಿಮ್ಮ ಮತ್ತು ರಿಷಾ ಮಾತಾಡ್ಕೊಂಡಿರ್ತಾರೆ ಈ ವಿಷಯನ ಅಂತ. ಆ್ಯಂಡ್ ಇನ್ನೊಂದು ಸರ್, ಸುದಿ ಅಣ್ಣ ಆ್ಯಕ್ಚುಲಿ ಒಬ್ರೊಬ್ರಾಗೆ ಹೋಗಿ ಮಾತಾಡಬೇಕಿತ್ತು. ಆವಾಗ ಎಲ್ಲೋ ಅವರು ಎವ್ರಿ ಟೈಮ್ ಹೇಳ್ತಾನೆ ಇದ್ರು, ಅದರೊಳಗೆ ಡಿಮೋಟಿವೇಟ್ ಆಗ್ತಿತ್ತು, ಗಿಲ್ಲಿ ಹೋಗ್ಬೋದಿತ್ತು ಅಂತ. ಸೊ ನಂಗೆ ಗೊತ್ತಿಲ್ಲ, ಬಟ್ ಅವ್ರ ಮನಸ್ಸಲ್ಲೂ ಇತ್ತೇನೋ ಅಂತ ನಂಗೆ ಅನಿಸ್ತು ಸರ್. ಎಸ್ ಯಾಕೆ? ಕಾವ್ಯ ಅವರೇ? ಸರ್, ಅದು ನನಗೆ ಫೀಲ್ ಆಗ್ತಾ ಇತ್ತು ತುಂಬ ಸರಿ. ಇವಾಗ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬರುವಾಗ ಜನ ಚಿಯರ್ ಅಪ್ ಮಾಡ್ತಿದ್ರಲ್ಲ, ಆ ಒಂದು ಬೇಸಿಸ್ ಮೇಲೆ ಜಡ್ಜ್ ಮಾಡ್ತಾ ಇದ್ರು. ಅಂದರೆ ಹಿಂಗಾಗ್ಬೋದು, ಹಂಗಾಗ್ಬೋದು ಅಂತ. ಮೇ ಬಿ ಅವರು ನಾನು ಹೋದಾಗ ರೆಸ್ಪಾನ್ಸ್ನ ಕೇಳಿಸ್ಕೋಬಾರ್ದು ಅಂತನೋ ಅಥವಾ ಕೇಳಿಸಿದ್ರು ನನ್ನ ಹೆಸರು ತಗೋಬಾರ್ದು ಅಂತ ಗೊತ್ತಿಲ್ಲ. ಗೆಸ್ಟ್ ಬಂದಿದ್ರು ಅನೌನ್ಸ್ ಮಾಡೋದಕ್ಕೆ ಕ್ಯಾಪ್ಟನ್ ಯಾರು ಅಂತ. ಅವಾಗ ಅಶ್ವಿನಿ ಅವರು ಮತ್ತು ಸುದ್ದಿ ಅಣ್ಣ ತುಂಬ ಸಲಿ ಅದನ್ನು ಕಿರ್ಚ್ಕೊಂಡು ಹೇಳ್ತಾ ಇದ್ರು. ಓಕೆ. ನೆಕ್ಸ್ಟ್ ಸ್ಟೇಟ್ಮೆಂಟ್. ಅಶ್ವಿನಿ ಅವರು ಇಡೀ ಮನೆಗೆ ಅವ್ರ ಒಪಿನಿಯನ್ನ ಹೇಳಿ ಮ್ಯಾನಿಪುಲೇಟ್ ಮಾಡ್ತಾ ಇದ್ರು. ಎಸ್ ಯಾಕೆ? ರಘು? ಸರ್, ಯಾವುದೇ ವಿಷಯನ ಒಂದ್ಸತಿಯಲ್ಲಿ ಹೇಳಿ ಅಲ್ಲೇ ನಿಲ್ಸಲ್ಲ ಸರ್. ಅದನ್ನ ಎಲ್ಲ ಮೆಂಬರ್ಸು ಗೊತ್ತಾಗೋ ತನಕ ಎಲ್ಲರಿಗೂ ವಿಷಯನ ತಿಳಿಸ್ತಾರೆ. ನನಗೆ ಅದಕ್ಕೆ ಸುದ್ದಿ
ತಲುಪಿಸೋ ತನಕ ಅದನ್ನ ಹೇಳ್ತಾನೆ ಇರ್ತಾರೆ ವಿಷಯನ ಅಂತ ಅನ್ಸುತ್ತೆ. ಎಸ್ ಯಾಕೆ ಜಾನ್ವಿ ಅವರೇ? ಯಾಕಂದ್ರೆ ರಕ್ಷಿತಾ ಅಂಡ್ ರಾಶಿಕಾ ವಿಚಾರದಲ್ಲಿ ನಾನು ಅವ್ರ ಜೊತೆ ಮಾತಾಡಿದೆ. ರಕ್ಷಿತಂದು ವಿಚಾರಕ್ಕೆ ನಿಮಗೇನು ಅನ್ನಿಸ್ಲಿಲ್ವಾ? ಯಾಕಂದ್ರೆ ಇಬ್ರಿಗೂ ಸಿಗ್ಲಿಲ್ವಲ್ಲ ಅಂತ ನಾನು ಕೇಳಿದಾಗ, ಇಲ್ಲ ನಾನು ನನ್ನ ಸ್ಟ್ಯಾಂಡಿಗೆ ಇವಾಗ್ಲೂ ಬದ್ಧವಾಗಿದ್ದೀನಿ ಅಂತ ಅಂದ್ರು. ಬಟ್ ಈಗ ಸ್ವಲ್ಪ ಮುಂಚೆ ನಾನು ಧನು ಜೊತೆ ಮಾತಾಡುವಾಗ ಕೇಳಿಸ್ಕೊತಾ ಇದ್ದೆ. ಅವಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ನನಗೂ ಅನ್ನಿಸ್ತು ರಕ್ಷಿತಂಗೆ ಕೊಡ್ಬೇಕಾಗಿತ್ತು ಅಂತ, ಅದಕ್ಕೆ ನಾನು ರಕ್ಷಿತಾ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ರು. ಸೊ ಅವಾಗ ನನಗೆ ಅದೇ ವಿಚಾರನ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇವ್ರು ಚರ್ಚೆ ಮಾಡ್ತಾರೇನೋ ಅಂತ ನನಗೆ ಫಸ್ಟ್ ಟೈಮ್ ಅನಿಸಿದ್ದು ಇವಾಗ ಸರ್. ಸೊ ಹಾಗಾಗಿ ಎಸ್. ನೋ ಯಾಕೆ ಅಶ್ವಿನಿ ಅವರೇ? ಅಣ್ಣ ಏನೋ ವಿಷಯ ಆಗಿರುತ್ತೆ ಇಲ್ಲಿ, ಒಂದು ರೀತಿಲಿ ಗುಂಪು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಜಾನ್ವಿ ಅವ್ರು ಹೇಳ್ತಾ ಇದ್ರು ರಕ್ಷಿತನ ಬಗ್ಗೆ ಹೇಳಿದ್ದು ಹೌದು ನಾನು ಬದಲಾಗಿದ್ದೀನಿ ಅಂತ. ಬಟ್ ನಾನು ಜಾನ್ವಿ ಅವ್ರ ಜೊತೆ ಮಾತಾಡಿದ್ದು ಇವತ್ತಲ್ಲ, ನಾನು ಮೊನ್ನೆ ನಿಮ್ಮ ಜೊತೆ ಮಾತಾಡಿದ್ದು. ಓಕೆ, ಆದರೆ ಈಗ ಬ್ರೇಕಲ್ಲಿ 10 ನಿಮಿಷಕ್ಕೆ ಮುಂಚೆ ನಾನೇನು ಹಂಚ್ಕೊಂಡೆ, ನೀವೇನು ಧನು ಹತ್ರ ನಾನು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ, ಅದು ಇವತ್ತಾದಂಥ ಬದಲಾವಣೆಯ ಪರ್ಸ್ಪೆಕ್ಟಿವನ್ನ ನಾನು ಹಂಚ್ಕೊಂಡಿದ್ದು, ಅದು ಮೊನ್ನೆಯ ಪರ್ಸ್ಪೆಕ್ಟಿವ್ ಅಲ್ಲ. ಹಾಗಾಗಿ ಅವತ್ತು ನನ್ನ ಪರ್ಸ್ಪೆಕ್ಟಿವ್ ಅದಾಗಿತ್ತು, ಬಟ್ ಈ ಕ್ಷಣಕ್ಕೆ ನನ್ನ ಪರ್ಸ್ಪೆಕ್ಟಿವ್ ಏನಾಗಿತ್ತು ಅನ್ನೋದು ನಾನು ಚರ್ಚೆ ಮಾಡಿದ್ದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್. ಚಟುವಟಿಕೆ ನಡೆದಾಗ ಯಾರ್ದಾರ ಹೆಸರು ಧ್ರುವ ಅಂತ ಅವ್ರು ತಗೊಂಡ್ರೆ, ಆ ಧ್ರುವ ಆ ಹೆಸರು ತಗೊಂಡಿರೋ ಕಾರಣ ಅವ್ರು ಯಾವತ್ತೂ ಸರಿಯಾಗಿ ಕೊಟ್ಟಿಲ್ಲ. ಎಸ್ ಯಾಕೆ ಗಿಲ್ಲಿ ಅವರೇ? ನೆನ್ನೆನೇ ಒಂದು ಇನ್ಸಿಡೆಂಟ್ ಆಯ್ತಣ್ಣ. ಈಗ ನನ್ನ ಕಳಪೆ ಮಾಡ್ರೆ ನಾನು ಒಬ್ಬನ ಹೆಸರು ತಕ್ಕಂಡು ನಾನು ಒಬ್ಬನದು ಏನೈತೆ ಅದನ್ನು ಹೇಳ್ಬೇಕು. ನನ್ನ ಜೊತೆಲಿ ಗಿಲ್ಲಿಯವ್ರ ಕಾವ್ಯ ಬಿಟ್ಟು ಇನ್ನೆಲ್ರಿಗೂ ಇದು ಅದು ಆನ್ಸರೇ ಅಲ್ಲ ಅಣ್ಣ. ಎಲ್ಲನೂ ಸುತ್ತಿ ಬಳಸಿ ಮೇಯ್ನ್ ಪಾಯಿಂಟ್ ಬಿಟ್ಬಿಟ್ಟು ಬೇರೆದೆಲ್ಲ ಮಾತಾಡ್ತಾ ಇರ್ತಾನೆ, ಅದಕ್ಕೆ ಹಂಗೆ ಅನ್ನಿಸ್ತಾನೆ. ಓಕೆ, ರಿಷಾ ಅವರೇ ಎಸ್ ಯಾಕೆ? ಸರ್ ಒಂದೊಂದ್ಸತಿ ತುಂಬ ಕನ್ಫ್ಯೂಸ್ಡ್ ಆಗಿರ್ತಾರೆ. ಅವ್ರು ಹೇಳೋದು ಒಂದು, ಅವ್ರು ಮಾಡೋದು ಒಂದು ಥರ ಎಲ್ಲದರಲ್ಲೂ ಅನಿಸುತ್ತೆ. ಅವ್ರ ರೀಸನ್ಸೂ ನನಗೆ ತುಂಬ ವ್ಯಾಲಿಡಾಗಿ ಕೊಡ್ತಾರೆ ಅಂತ ನಂಗೆ ಅನಿಸಿಲ್ಲ ಸರ್. ಓಕೆ, ನೋ ಯಾಕೆ ಧ್ರುವಂತ್? ಸರ್ ಬಹುಶಃ ಇಲ್ಲಿ ಯಾವುದೇ ಫೇವರ್ ಇಲ್ಲದೆ ಆನ್ ಸ್ಟ್ರೈಟ್ ಫೇಸ್ ಏನಿರುತ್ತೆ ಅದನ್ನು ಎಕ್ಸಾಕ್ಟಾಗಿ ನಾನೇ ಜಾಸ್ತಿ ಹೇಳ್ತೀನಿ ಅಂತ ಅನ್ಕೊಳ್ತೀನಿ ಸರ್. ಯಾವುದೇ ಬಯಾಸ್ ಇಲ್ಲದೆ ಏನಿಲ್ಲದೆ, ಯಾವುದು ಗ್ರೂಪಿಸಮ್ ಮಾಡದೆ, ಯಾರಿಗೂ ಅಟ್ಯಾಚ್ ಆಗದೆ ಏನಿಲ್ಲದೆ ಭಾಳ ಫ್ರ್ಯಾಂಕ್ ಆಗಿ ಹೇಳ್ತೀನಿ ಅಂತ ನನಗನ್ಸುತ್ತೆ ಸರ್. ಲಾಸ್ಟ್ ಸ್ಟೇಟ್ಮೆಂಟ್. ಸೂರಜ್ ಅವರು ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಮಾತಾಡಬಾರ್ದು ಅನ್ನೋದನ್ನ ಡಿಸೈಡ್ ಮಾಡೋದು ರಾಶಿಕಾ ಅವರು. ಎಸ್ ಯಾಕೆ ಕಾವ್ಯ ಅವರೇ? ಸರ್ ಐ ಆಮ್ ನಾಟ್ ಶ್ಯೂರ್. ನಾನು ಅವರಿಬ್ಬರು ಕಾನ್ವರ್ಸೇಷನ್ ಆಗುವಾಗ ಹಿಂಗೆ ಪಾಸ್ ಆದೆ. ಅವಾಗ ಒಂದಿಷ್ಟು ವಾದಗಳಾಗ್ತಿತ್ತು ಅವರಿಬ್ಬರ ಮಧ್ಯ. ಆ ವಾದ ಕೇಳಿಸ್ಕೊಂಡು ನಂಗೆ ಹಾಗೆ ಅನಿಸ್ತು ಸರ್. ಓಕೆ, ಏನು ಕೇಳಿಸ್ಕೊಂಡ್ರಿ ಕಾವ್ಯ ಅವರೇ? ಅಂದರೆ ಸೂರಜ್ ಅವರಲ್ಲಿ ನಾನು ಮತ್ತು ಸ್ಪಂದನ ಜೊತೆ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಆ ಟೈಮಲ್ಲಿ ರಾಶಿ ಕರೆದು ಸೂರಜ್ ಅವ್ರ ಹತ್ರ ಏನೋ ಅಲ್ಲಿ ಮಾತಾಡಿದೆ, ಅದಾದಮೇಲೆ ಎಲ್ಲಿ ಹೋದೆ, ಈ ಥರ ಏನೋ ಈ ಥರ ಕೇಳಿಸ್ತು ನನಗೆ. ಸೊ ಮೇ ಬಿ ಆ ಥರ ಅನ್ಕೊಂಡು. ಆಲ್ರೈಟ್, ಎಸ್ ಯಾಕೆ ಅಶ್ವಿನಿ ಅವರೇ? ಅಣ್ಣ ಸೂರಜ್ ಈ ಮನೆಗೆ ಬಂದಾಗ ನಾನು ಸೂರಜ್ನ ಒಬ್ಬ ಕಂಟೆಸ್ಟೆಂಟಾಗಿ ನೋಡಿದಾಗ, ಮತ್ತು ಅದ್ರ ಜೊತೆಗೆ ಟಾಸ್ಕ್ಗಳಲ್ಲಿ ಅವ್ರು ಭಾಗವಹಿಸೋದನ್ನ ನೋಡಿದಾಗ ತುಂಬ ಕ್ಯಾಲಿಬರ್ ಇದೆ ಅಂತ ಅನ್ನಿಸ್ತು. ಮತ್ತು ಅವರು ಕೆಲವೊಂದೊಂದು ಸಂದರ್ಭಗಳಲ್ಲಿ ಟಾಸ್ಕಲ್ಲಿ ಯಾರಿಗೂ ಬರೆದಂಥ ಆಲೋಚನೆಗಳು, ಕೆಲವು ಸ್ಟ್ರಾಟಜಿಗಳನ್ನ ಅವ್ರು ಮಾಡುವಂಥದ್ದು. ಸೊ ಐ ಫೀಲ್ ಹಿ ಈಸ್ ವೆರಿ ಶಾರ್ಪ್. ಬಟ್ ಎಲ್ಲೋ ಒಂದು ಕಡೆ ಅವರು ಬಿಗ್ ಬಾಸ್ ಮನೆಗೆ ಏನಕ್ಕೆ ಬಂದಿದ್ದೀನಿ ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ. ಬಹುಶಃ ಅವ್ರು ಹೀಗೆ ರಾಶಿ ಜೊತೆಲಿ ಈ ಒಂದು ಸ್ನೇಹನ ಕಂಟಿನ್ಯೂ ಮಾಡ್ತಾ ಹೋದರೆ ಅವ್ರಿಗೆಲ್ಲೋ ಒಂದು ಕಡೆ ಅದು ನೆಗೆಟಿವ್ ಆಗುತ್ತೆ ಅಂತ ನನಗನ್ಸುತ್ತೆ ಅಣ್ಣ. ಆದಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ನಡೀತಾರೇನೋ. ಹಾಗಾಗಿ ಆದಷ್ಟು ಸ್ವಲ್ಪ ಅವರು ಅದನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ, ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾ ಇದ್ದೀನಿ. ಎಲ್ಲರ ಹತ್ರ ಮಾತಾಡ್ತಾರೆ, ಬಟ್ ಮಾತಾಡ್ಕೊಂಡ್ಮೇಲೆ ರಾಶಿಕಾ ಅವ್ರ ಹತ್ರ ಬೈಸ್ಕೊತಾರೆ. ನೋ ಸರ್. ಏನಂದ್ರೆ ನಮ್ಮ ಬಿಗ್ ಬಾಸು 24 ಗಂಟೆ ರೋಲ್ ಆಗುತ್ತೆ. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಹಣೆ ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಬೊಂಬೆಯಲ್ಲಾರು. ನನಗೆ ಕೇಳಕ್ಕೇನೂ ಇಲ್ಲ, ಬೋರ್ಡ್ ಸೈಡಿಗೆ ಇಡ್ಬೋದು. ಈಗ ಒಂದು ಆಕ್ಟಿವಿಟಿ ಇದೆ. ಗಾರ್ಡನಲ್ಲಿ ಹೊಯ್ಸಳ ನೋಡಿದಿರಲ್ಲ, ಒಂದು ಕಿಂಗ್ ಟೈಗರ್ನ ಕೊಲೆ ಮಾಡ್ತಾರೆ, ಕರೆಕ್ಟ್? ಅಲ್ಲಿ ಒಂದು 20 ಹೆಸರಿದೆ, ಟೈಟಲ್ಸ್ ಇದೆ, ಮೋರ್ ದೆನ್ 20 ಇದೆ ಅಲ್ಲಿ. ಆಲ್ ನಾಟ್ ವೆರಿ ಪಾಸಿಟಿವ್. ಅಂದರೆ ನಮ್ಮ ಒಳಗಡೆ ಇರೋಂಥ ಒಂದು ನೆಗೆಟಿವ್, ಅದನ್ನು ನಾವು ಕೊಲೆ ಮಾಡಿದ್ರೆ, ಅದನ್ನು ನಾವು ತೆಗೆದುಹಾಕಿದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೋದು, ನಾವೇ ರಾಜ ಆಗ್ಬೋದು. ನಮ್ಮ ಜೀವನಕ್ಕೆ ನಾನೇ ರಾಜ.
ಅದು ಆ ಥಾಟ್. ಆ ಟೈಗರಲ್ಲಿರುವಂಥ ಒಂದು ಕಲೆಕ್ಟಿವ್ಲಿ ಒಂದು ಮೆಜಾರಿಟಿ ಒಂದು 20 ಹೆಸರುಗಳಲ್ಲಿಟ್ಟಿದ್ದೀವಿ. ಅದು ಯಾರಿಗೆ ಸೂಕ್ತ ಆಗುತ್ತೆ ಅದನ್ನು ಅವರು ಯಾವ ರೀತಿ ತೆಗಿಬೇಕು, ಇನ್ನೊಂದು ಆ್ಯಂಗಲ್ ಕೊಲೆ ಮಾಡಬೇಕು. ಓಕೆ, ಧನುಷ್ ನೀವೇ ಬನ್ನಿ. ಓಕೆ, ನಿಮ್ದು ಯಾವುದು ಯಾರಿಗೆ ಕೊಡ್ತೀರಿ ಆ ಬೋರ್ಡ್ ಅವ್ರಿಗೆ ಹಾಕ್ಬಿಟ್ಟು ಬರ್ಬೋದು. ಹಾಕ್ಬಿಟ್ಟು ನಿಮ್ಮ ಜಾಗಕ್ಕೆ ಹೋಗಿ ಆನ್ಸರ್ ಕೊಡಿ. ಏನದು? ಹೊಸರು ಒಳ್ಳೆ ಅವರು ಯಾವಾಗಲೂ ಇಬ್ಬರ ಜೊತೆ ಚೆನ್ನಾಗಿರ್ತಾರೆ ಸರ್. ಎಲ್ಲಾದರೂ ಒಂದು ವೇದಿಕೆ ಸಿಕ್ಕಿದಾಗ ಅವ್ರನ್ನ ಬೇರೆ ರೀತಿ ಲೈಕ್ ರೀಸನ್ ಇಲ್ಲದೆ ತುಂಬ ಬೇರೆ ಥರ ರೀಸನ್ ಕೊಟ್ಟು ಅವ್ರ ಬಗ್ಗೆ ಹೇಳೋದನ್ನ ನಾನು ನೋಡಿದ್ದೀನಿ ಸರ್. ಅದಕ್ಕೆ ಹೊಸರು ಒಳ್ಳೆ ಮಾಡು. ಅರ್ಥ ಆಯ್ತಾ? ಬನ್ನಿ. ಗುಂಪಲ್ಲಿ ಗೋವಿಂದ ಸರ ಕಾಕ್ರೋಚ್ ಸುದ್ದಿ ಸರ್ ಅವ್ರಿಗೆ ಹಾಕಿದನು. ಅದು ಯಾಕಪ್ಪ ಅಂದ್ರೆ ಸರ್ ಅವ್ರ ಈಗ ಒಂದು 2 ವಾರದ ಸರ್ ಅವ್ರು ಎಲ್ಲಿರೋರು ಗೊತ್ತಿಲ್ಲ ಸರ್. ಅದು ನನಗೆ ಕಾರಣ ಕೊಟ್ಟಿದ್ದ ಕಾರಣ ಅವ್ರಿಗೆ ರಿಟರ್ನ್ ಆಗಿತ್ತು ಅಂತ ಅವ್ರಿಗೆ ಹಾಕಿದನು ಸರ್. ನಾನು ಬನ್ನಿ ಅಭಿ. ಕುತಂತ್ರಿ. ಎಸ್ ಸರ್. ಸರ್ ನಾನು ಕುತಂತ್ರಿ ಸೌದಿ ಅವ್ರಿಗೆ ಕೊಡ್ತೀನಿ. ಯಾಕಂತಂದರೆ ಸರ್ ಇವಾಗ ಏನೇ ಒಂದು ಸಿಚುವೇಶನ್ ಆಗಲಿ ಟಾಸ್ಕ್ ಆಗಲಿ ಯಾರೊಬ್ರು ಗೆದ್ದಿರ್ತಾರೆ, ಒಬ್ರು ಸೋತಿರ್ತಾರೆ ಸರ್. ಗೆದ್ದಿರೋರ ಹತ್ರ ಹೋಗ್ಬಿಟ್ಟು ಬೇರೆ ಏನೋ ಹೇಳ್ತಾರೆ, ಸೋತಿರೋ ಹತ್ರ ಹೋಗ್ಬಿಟ್ಟು ಬೇರೆ ಏನೋ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ ಅಂತ ಅರ್ಥ ಆಗಲ್ಲ. ಸೊ ಕುತಂತ್ರಿ ಅವ್ರಿಗೆ ಕೊಡ್ತೀನಿ. ಸರ್ ಅವನು ಅತಿರೇಕ ಕಾಮಿಡಿಯಲ್ಲಿ ಇರ್ಬೋದು, ಒಂದು ಟಾಸ್ಕ್ ಅಂತ ಕೊಟ್ಟಾಗಲೂ ಕೂಡ ಅದರ ಸೀರಿಯಸ್ನೆಸ್ಸೇ ಗೊತ್ತಾಗಲ್ಲ ಸರ್. ತುಂಬ ಹೇಳಿದ್ರು ಕೂಡ ಕೇಳಲ್ಲ, ತುಂಬ ಓವರ್ ಮಾಡಿ ಅಲ್ಲಿ ಎಲ್ಲರೂ ಎಫರ್ಟ್ ಹಾಳು ಮಾಡ್ತಾನೆ. ಅದಕ್ಕೆ ಅತಿರೇಕ ಸರ್. ಓಕೆ, ಬನ್ನಿ ಧ್ರುವಂತ್. ಸರ್, ಯಾವುದೇ ವಿಚಾರದಲ್ಲಿ ತುಂಬ ಗಿಲ್ಲಿ ಅವರು ಅತಿರೇಕಕ್ಕೆ ಹೋಗ್ತಾರೆ ಅಂತ ನನಗೆ ಅನಿಸುತ್ತೆ, ಮಾತಲ್ಲಿ ಮತ್ತು ಇನ್ನೊಬ್ಬರಿಗೆ ನೋವು ಆಗೋ ರೀತಿಯಲ್ಲಿ. ಸೊ ಅದಕ್ಕೆ ನಾನು ಅದನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ ಸರ್. ಅಂದರೆ ಈಗ ಒಂದು 2 ವಾರದಿಂದ ಸರ್ ಅವರು ಏನಂದ್ರೆ ಏನೂ ಮಾಡ್ತಾಯಿಲ್ಲ. ಅದೇ ಸುಮ್ಮನೆ ಊಟ ಮಾಡೋದು, ಟೀ ಕುಡಿಯೋದು, ಯಾವ ಕೆಲಸ ವಹಿಸಿದ್ರು ಅವ್ರು ನೀಟಾಗಿ ಮಾಡೋದಿಲ್ಲ. ಅಂದರೆ ಫ್ರೀಯಾಗಿ ಸುಮ್ಮನೆ ಉಣ್ಣೋದು ತಿನ್ನೋದು ದಂಡಪಿಂಡ ಥರ ಇದ್ದಾರೆ ಅಂತ ಅನಿಸ್ತದೆ. ಅರ್ಥಹೀನ ಸರ್. ಏನೇ ಮಾತಾಡಿದ್ರು ವೇಸ್ಟ್ ಸರ್. ಆ ಪರ್ಸನ್ ಜೊತೆ ಏನೇ ಹೇಳಕ್ಕೆ ಹೋದ್ರೂ ಅದು ವೇಸ್ಟ್ ಕನ್ಸಿಡರ್ ಕೂಡ ಮಾಡಲ್ಲ. ಅವ್ರಿಗೆ ಏನು ಅನ್ಸುತ್ತೆ ಅದನ್ನೇ ಮಾತಾಡ್ತಾರೆ. ಸೊ ಆಪೋಸಿಟ್ ಪರ್ಸನ್ ಏನು ಹೇಳ್ತಿದ್ದಾರೆ ಅನ್ನೋದು ಕೇಳಿಸ್ಕೊಳಲ್ಲ. ಆ್ಯಂಡ್ ಅವ್ರ ಮುಂದೆ ನಾವು ಏನು ಮಾತಾಡಿದ್ರು ಅದು ವೇಸ್ಟ್ ಅನಿಸುತ್ತೆ ಸರ್ ನನಗೆ. ಅಣ್ಣ, ನಾನಿದು ಮಾಡೋರು ಕೊಡೋಕ್ಕೆ ಇಷ್ಟಪಡ್ತೀನಿ. ಅವ್ರು ಆಗಲೇ ಒಂದು ಹೇಳುವಾಗ ಹೇಳ್ತಿದ್ರು, ಅದೇ ಕಾವ್ಯ ಅವ್ರ ವಿಚಾರದಲ್ಲಿ ಕಾವ್ಯ ಕ್ಯಾಪ್ಟನ್ ಆಗೋದು ನನಗೆ ಇಷ್ಟ ಇಲ್ಲ ಅಂತ. ಆ ಥರದ್ದು ಒಂದೇ ಒಂದು ಸತಿ ನಾವು ಅಂದ್ಕೊಂಡಿಲ್ಲ. ಅವ್ರ ಮೂರ್ಖತನ ನಾನು ಅಂದ್ಕೊಂಡಿದ್ದೀನಿ ಅಂತ, ಹಾಗಾಗಿ ಮೂರ್ಖ. ಸೊ ಇದಕ್ಕೆ 2 ಕಾರಣ ಇದೆ ಸರ್. ನಾನು ನೋಡಿರಂಗೆ ಒಂದೇನೋ ಚಟುವಟಿಕೆ ಕೊಟ್ಟಾಗ ಇಬ್ರಿಗೆ ಲೆಟರ್ ಕೊಡುವಾಗ ಹೊರಗೊಂದು ಮಾತಾಡ್ತಾರೆ, ಒಳಗೆ ಬಂದು ಇಬ್ಬರು ಯಾರು ಅಳ್ತಾ ಕೂತಿದ್ರು ಅವ್ರ ಹತ್ರ ಬೇರೆ ಥರನೇ ಮಾತಾಡ್ತಾರೆ. ನಂದು ರಾಶಿಕನ್ ಬಗ್ಗೆ ಮಾತಾಡುವಾಗ ಸ್ಟಾರ್ಟಿಂಗಲ್ಲಿ ನಾನು ಬಂದಾಗ ನೀವಿಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀರಾ, ಹಿಂಗೆ ಇರಿ ಹಂಗೆ ಅಂತ ಮಾತಾಡ್ತಾರೆ. ಈಗ ಹೋಗ್ತಾ ಹೋಗ್ತಾ ಅವ್ರ ಅಗೇನ್ಸ್ಟ್ ನಾನು ಏನೋ ಮಾತಾಡಿದೆ ಅಂತ ಈಗ ಜಸ್ಟ್ ಇವಾಗ ತಾನೇ ಅವ್ರ ಒಪಿನಿಯನ್ನೇ ಚೇಂಜ್ ಆಗೋಗುತ್ತೆ ಅದ್ರ ಬಗ್ಗೆ. ಸೊ ಊಸರವಳ್ಳಿ ಅಂತ ನಾನು ಕೊಡ್ತೀನಿ ಸರ್. ಸರ್ ಸೊಕ್ಕು ನಾನು ಅಶ್ವಿನಿ ಮ್ಯಾಮ್ ಕೊಡ್ತೀನಿ ಸರ್. ಯಾಕಂದರೆ ಸುಮಾರು ವಿಷಯಗಳಲ್ಲಿ ಸರ್ ಏನೋ ಗ್ರೂಪ್ ಡಿಸ್ಕಷನ್ ಆಗುವಾಗ ಅಥವಾ ಚರ್ಚೆ ಅಂತ ಬಿಟ್ಟಾಗ ಅವ್ರು ಎಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಅವರು ನನಗನ್ಸುತ್ತೆ ನನಗೆಲ್ಲ ಗೊತ್ತು, ನೀವು ಬಂದು ನನ್ನ ಕೇಳಿ ಅನ್ನೋ ಥರ ಇರುತ್ತೆ. ಅದೊಂಥರ ಸೊಕ್ಕು ಇದೆ ಸರ್ ಅವರಿಗೆ ಅಂತ ಫೀಲ್ ಆಗುತ್ತೆ. ಮನೇಲಿ ಏನೇ ಕಾರಣಕ್ಕೂ ಅವರು ಅದನ್ನು ತೋರಿಸ್ತಾರೆ ಸರ್. ಅಶ್ವಿನಿ ಅವರು ಬನ್ನಿ. ಅಣ್ಣ, ನಾನು ಸ್ಪಂದನ ಅವ್ರಿಗೆ ದಂಡಪಿಂಡ ಅಂತ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರೊಂದು ಗುಂಪಲ್ಲಿ ಕಳೆದು ಹೋಗಿದ್ದಾರೆ. ಇಲ್ಲಿವರೆಗೂ ಕೂಡ ಅವರೊಂದು ಟಾಸ್ಕಲ್ಲಾಗಲಿ ಅಥವಾ ಅವರೊಂದು ಮಾತಾಡೋ ರೀತಿಲಾಗಲಿ ಅಥವಾ ಸ್ಟ್ಯಾಂಡ್ ತಗೊಳ್ಳೋ ರೀತಿಲಾಗಲಿ ಯಾವುದ್ರಲ್ಲೂ ನನಗೆ ಅವ್ರು ಜೆನ್ಯೂನ್ ಅಂತ ಇಲ್ಲಿವರೆಗೂ ಅನ್ನಿಸ್ಲಿಲ್ಲ. ಸೊ ಗುಂಪಲ್ಲಿ ಕಳೆದೋಗಿರುವಂಥ ದಂಡಪಿಂಡ ನನಗೆ ಸ್ಪಂದನ ಅವರು ಅಂತ ಅನ್ಸುತ್ತೆ.
ಸರ್ ನನಗೆ ನಕಲಿ ಅಂತ ಅನಿಸುತ್ತೆ ಅವರು. ಇವಾಗ ನನಗೆ ಅವರು ನಕಲಿಯೇ ಅನಿಸುತ್ತೆ. ಯಾಕೆಂದರೆ ಅವರ ಮನಸ್ಸಲ್ಲಿ ಎಂತ ಬೇರೆನೇ ಆಗ್ತಾ ಉಂಟು, ಅವರ ಮನಸ್ಸಲ್ಲಿ ಎಲ್ಲ ಎಂತ ಬೇರೆ ಉಂಟು, ಬಟ್ ಮಾಡೋದು ಎಂತ ಬೇರೆನೆ. ಹೇ ಮಾಡಿ ನಗುತ್ತಾರೆ, ಬಟ್ ಹೊರಗೆ ಎಂತ ಬೇರೆನೇ ಪರ್ಸೆಪ್ಷನ್ ಇರುತ್ತೆ ಆ ವ್ಯಕ್ತಿ ಜೊತೆಗೆ. ಓಕೆ, ಫಾರ್ ಎಕ್ಸಾಂಪಲ್ ಮಟ್ಕಿ ಹೊಡೆದಾಗ ಅವರು ಅಶ್ವಿನಿ ಮ್ಯಾಮ್ ಅವರ ಮಟ್ಕಿ ಹೊಡೆದಿದ್ರು. ಆ ಟೈಮಲ್ಲಿ ಸ್ವಲ್ಪ ಹಾಗೆ ಹೀಗೆ ಆಯಿತು. ನಂತರ ಅವರ ಜೊತೆಗೇನೆ ಅಶ್ವಿನಿ ಮ್ಯಾಮ್ ಅವರ ಮನಸ್ಸಲ್ಲಿ ಎಂತ ಅಶ್ವಿನಿ ಮ್ಯಾಮ್ ಅಂತ ಇಲ್ಲ, ಬಟ್ ಅಶ್ವಿನಿ ಮ್ಯಾಮ್ ಎಂತ ಮಾಡಬೇಕಾ, ಅದೆಲ್ಲ ಸುಳ್ಳು ಅನಿಸುತ್ತೆ ನನಗೆ, ನಾಟಕ ಅನಿಸುತ್ತೆ. ಸೊ ಅದಕ್ಕೆ ಅವರು ನಕಲಿ ಅನಿಸುತ್ತೆ. ಇವರು ನಮ್ಮ ರಿಷಾ ಅವ್ರಿಗೆ ಚೇಲ ಕೊಟ್ಟಿದ್ದೀನಿ ಅಣ್ಣ. ಬಂದು ಒಂದು ವಾರ ಆದಮೇಲೆ ಅಶ್ವಿನಿ ಮೇಡಮ್ಗೆ ಮತ್ತು ರಾಶಿಕುನ್ಗೆ ಚೇಲ ಆಗಿ ಅವರೇ ಅಣ್ಣ ಇನ್ನೂ. ಆಮೇಲೆ ಇವ್ರಿಗೆ ಸ್ವಂತ ಬುದ್ಧಿ ಇಲ್ಲ ಅಣ್ಣ. ಒಬ್ರು ಪಕ್ಕ ಚೇಲ ಆಗಿರ್ತಾರೆ, ಅವ್ರು ಏನಾದ್ರು ಯಾವುದಾದ್ರೂ ಒಂದು ಕಾನ್ವರ್ಸೇಷನ್ ಹಿಡಿದ್ರೆ ಮಧ್ಯೆ ಇವ್ರು ನುಗ್ಗುದು, ಮೂರನೇವರಾಗಿ ಚೇಲ ಆಗಿ. ಅದಕ್ಕೆ ಅವ್ರಿಗೆ ಚೇಲ ಕೊಟ್ಟಿದ್ದೀನಿ. ಸರ್, ನಾನು ಧ್ರುವಂತ್ ಅವರಿಗೆ ಅರ್ಥಹೀನ ಕೊಟ್ಟಿದ್ದೀನಿ. ಬಿಕಾಸ್ ಅವ್ರು ಯಾವುದೇ ಒಪಿನಿಯನ್ ಕೊಟ್ಟರು ಅದಕ್ಕೊಂದು ಅರ್ಥ ಇರಲ್ಲ. ಕೇಳಿದಾಗ ನನ್ನ ಅಬ್ಸರ್ವೇಷನ್ ಅಂತ ಹೇಳ್ತಾರೆ, ಯಾವುದೇ ಸಿಚುಯೇಷನ್ ಎಕ್ಸಾಂಪಲ್ ಕೊಡಲ್ಲ ಅಥವಾ ಯಾವುದೇ ಇನ್ಸಿಡೆಂಟ್ ಹೇಳಲ್ಲ. ಸೊ ಅವರ ಯಾವುದೇ ಒಪಿನಿಯನ್ ಅರ್ಥಪೂರ್ಣವಾಗಿರಲ್ಲ ಸರ್. ಸೊ ಅದಕ್ಕೆ ಅರ್ಥಹೀನ. ಸೊ ವಿಷಕಾರಿ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಕೆಲವ್ರ ಮೇಲೆ ಇಷ್ಟ ಇಲ್ಲ, ವಿಷ ಕಾರ್ತಾನೆ ಇರ್ತಾರೆ. ಸೊ ಅವ್ರ ಕಾರದಲ್ಲದೆ ಅವ್ರ ಜೊತೆ ಇದ್ದಾಗ ಅವ್ರ ಅಭಿಪ್ರಾಯನೂ ಕೂಡ ಬದಲಾಗಲಿ ಅನ್ನೋ ಕಾರಣದಿಂದ ಹೇಳ್ತಾ ಇರ್ತಾರೋ, ಅಥವಾ ನಾವೆಲ್ಲರೂ ಅಂದರೆ ಅವ್ರ ಜೊತೆ ಯಾರಿರ್ತಾರೆ ಅವರೆಲ್ಲರೂ ವಿಷ ಕಾರ್ಲಿ ಅಂತ ಹೇಳ್ತಾ ಇರ್ತಾರೋ ಗೊತ್ತಿಲ್ಲ. ವಿಷಕಾರಿ ಅಂತೂ ಅವರು ಇದ್ದಾರೆ ಸರ್. ಸರ್, ಕುತಂತ್ರಿ ಕೊಟ್ಟಿದ್ದೀನಿ ಧ್ರುವಂತ್ ಅವ್ರಿಗೆ. ಸೊ ಅವ್ರ ಪ್ರಕಾರ ನಮ್ಮ ಇಡೀ ಬಿಗ್ ಬಾಸ್ ಹೌಸಲ್ಲಿ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್, ಆ್ಯಂಡ್ ಅವ್ರು ಬಿಟ್ಟು ಯಾರಿಗೂ ಬಿಗ್ ಬಾಸ್ ಆಡಕ್ಕೆ ಬರಲ್ಲ ಅಂತಾನೆ ಅವ್ರು ಅನ್ಕೊಂತಾರೆ. ಆ್ಯಂಡ್ ಎಲ್ಲರಿಗೂ ಏನೇನೋ ಹೇಳಿ ಮ್ಯಾನಿಪುಲೇಟ್ ಮಾಡ್ತಾನೆ ಇರ್ತಾರೆ, ಮೈಂಡ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಸೊ ಕುತಂತ್ರಿ ಅಂತ ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದೀನಿ. ಇದರಲ್ಲಿ ಯಾರ್ಯಾರಿಗೆ ಏನೇನು ಬೋರ್ಡ್ ಸಿಕ್ತು, ಯಾರ್ಯಾರಿಗೆ ಏನೇನು ಬೋರ್ಡ್ ಸಿಕ್ಕಿಲ್ಲ. ಓಕೆ, ನೋ ಪ್ರಾಬ್ಲಮ್. ಯಾರ್ಯಾರಿಗೆ ಬೋರ್ಡ್ ಸಿಕ್ಕಿಲ್ಲ ಕೈ ಎತ್ತಿ. ಓಕೆ, ಇಲ್ಲಿ ಮನೆಯಲ್ಲಿ ತಾವೆಲ್ಲ ಎಷ್ಟೇ ಮಾತಾಡಿದ್ರು ಸ್ನೇಹಿತರ ಥರ ಇದ್ದರು. ಫಾರ್ ಎಕ್ಸಾಂಪಲ್ ಅಶ್ವಿನಿ ಅವರೇ ಹಾಗೂ ರಿಷಾ, ಇವೆಷ್ಟೇ ಚೆನ್ನಾಗಿ ಮಾತಾಡಿಕೊಂಡು ಏನೇ ಇದ್ರೂ ಒಬ್ಬರ ಮನಸ್ಸಲ್ಲಿ ಇನ್ನೊಬ್ಬರ ಬಗ್ಗೆ ಏನಿದೆ ಅಂತ ಆ್ಯಕ್ಚುಲಿ ಈ ಥರ ಒಂದು ಆ್ಯಕ್ಟಿವಿಟಿ ಕೊಟ್ಟಾಗ ಎತ್ತಿ ಹೇಳುತ್ತೆ. ಇದರಲ್ಲಿ 2 ಪಾಠ ಇದೆ. ಒಂದು, ಬಿಳಿ ಇದ್ದ ತಕ್ಷಣ ಹಾಲಲ್ಲ, ಹೊಗಳಿದ ಮಾತ್ರಕ್ಕೆ ಅದು ಗೆಳೆಯ ಅಲ್ಲ. ಹಾಕಿರೋ ಬೋರ್ಡಲ್ಲಿ ನಾನು ಇಬ್ಬರ ಬಗ್ಗೆ ಭಾಳ ಈಸಿ ಚಾಯ್ಸಸ್ ಅಂತ ಅನ್ನಿಸ್ತು. ಯಾರಿರ್ಬೋದು ನೀವೇ ಊಹೆ ಮಾಡ್ಕೊಳ್ಳಿ. ಒಂದು ಎಪಿಸೋಡ್ ನಡೆಯುತ್ತೆ, ಮನೆಯಲ್ಲಿ ಯಾರಿಗೂ ಏನು ಇಂಪ್ಯಾಕ್ಟ್ ಆಗದಿದ್ದ ಹಾಗೆ ಮುಗಿದೋಗುತ್ತೆ. ಯಾಕೆ ಮುಗಿದೋಗುತ್ತೆ ಅಂದರೆ, ಮನೆಯಲ್ಲಿ ಕೆಲವರು ಅದು ದಿನನಿತ್ಯ ಅಂತ ಒಂದು ರೀತಿಯಲ್ಲಿ ತಮಾಷೆಗೋ ಹಾಗೋ ಹೀಗೋ ಒಂದು ಆ್ಯಕ್ಟಿವಿಟಿ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಬಟ್ ಬಿಗ್ ಬಾಸಲ್ಲಿ ಒಬ್ರಿಗೊಬ್ರು ಹೊಡ್ಕೊಳ್ಳೋದು, ಹೊಡಿದೇನೆ ಮಾತಾಡೋಕ್ಕೆ ಆಗಲ್ಲ ಕೆಲವರಿಗೆ ಮನೆಯಲ್ಲಿ. ಇಟ್ಸ್ ಬಿಕಮ್ ಅ ವೆರಿ ಕಾಮನ್ ಪಾಯಿಂಟ್ ಸುಮಾರು ಜನಕ್ಕೆ. ಸೊ ಈಗ ನಮ್ಮ ಪ್ರಶ್ನೆ ಇರೋದು, ಮನೆ ಒಳಗಡೆ ಇದು ಇಂಪ್ಯಾಕ್ಟ್ ಆಗಲಿಲ್ಲ ಯಾವ ವಿಟಿ ನೋಡಿದ್ರೆ ನೀವು, ಬಟ್ ಮನೆಯಿಂದ ಹೊರಗಡೆ ಸ್ವಲ್ಪ ಜೋರಾಗಿ ಸೌಂಡ್ ಆಯ್ತಿದ್ದು. ಯಾಕೆಂದರೆ ನಮ್ಮ ವೀಕ್ಷಕರು ಯಾರ್ಯಾರು ಬಿಗ್ ಬಾಸ್ನ ನೋಡ್ತಾರೋ ಅವರು ಬಿಗ್ ಬಾಸಲ್ಲಿ ನಡೆಯುವಂಥ ಪ್ರತಿಯೊಂದು ವಿಷಯ, ಮಾತು ಏನೇ ನಡೆದ್ರು ತುಂಬ ಗಂಭೀರವಾಗಿ ಅದನ್ನು ನೋಡಿ ಆಳವಾಗಿ ಸ್ವೀಕರಿಸ್ತಾರೆ. ಯಾವುದೋ ಕೋಪದ ಮೇಲೆ ರಿಷಾ ಅವರು ಕೈ ಎತ್ತುತ್ತಾರೆ. ಈಗ ಹೊರಗಡೆ ಇರೋ ನಮಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ಬಟ್ ಒಂದಂತೂ ಇದೆ, ನೀವು ಕೇಳಿಸ್ಕೊಳ್ಳಿ. ನಿಮ್ಮಲ್ಲಿ ಯಾರು ಹೆಂಗಿರ್ತೀರಿ ನಮಗೆ ಗೊತ್ತಿಲ್ಲ. ನಮ್ಮ ವೀಕ್ಷಕರಿಗೆ 12 ಸೀಸನ್ನಿಂದ ನಮ್ಮೊಟ್ಟಿಗೆ ಬರ್ತಾರೋ ನಮ್ಮ ವೀಕ್ಷಕರಿಗೆ ನಾವು ಸಿಕ್ಕಾಪಟ್ಟೆ ಲಾಯಲ್ ಆಗಿದ್ದೀವಿ. ಮನೆ ಒಳಗಡೆ ಒಂದಂತೂ ಸತ್ಯ, ಎಲ್ಲರೂ ನೋಡಿದ್ದು, ಆಶ್ಚರ್ಯನೂ ಆಗಿದೆ ನಿಮ್ಮ ಎಲ್ಲರ ಬಗ್ಗೆ. ಚಿಕ್ಕ ಚಿಕ್ಕ ಮ್ಯಾಟ್ರಿಗೆ ಜಗಳ, ಚಿಕ್ಕ ಚಿಕ್ಕ ಮ್ಯಾಟ್ರಿಗೆ ಗಲಾಟೆ, ಚಿಕ್ಕ ಚಿಕ್ಕ ಮ್ಯಾಟ್ರಿಗೆ ವಾಯ್ಸು, ಅದು ಇದು ಮಣ್ಣು ಮಸಿ, ಇಂಥದ್ದೊಂದು ನಡೆದಾಗ ಎಲ್ಲರೂ ಕಿಚನ್ ಏರಿಯಾದಿಂದ ಎಷ್ಟೋ ಜನ ನೋಡ್ತಾ ಇದ್ದೀರಿ,
ಮಾತಾಡಲಿಲ್ಲ, ಎಲ್ಲರಿಗೂ ಓಕೆ. ಯಾಕೆ ಓಕೆ ನಿಮಗೆ ನೀವೇ ಕೇಳ್ಕೊಳ್ಳಿ. ಈಗ ಈ ವಿಚಾರವಾಗಿ ನಿಮ್ಮ ಹತ್ರ ನಾನು ಒಪಿನಿಯನ್. ಧನುಷ್ ಸರ್, ಅದು ಆದಮೇಲೆ ನಾನು ಅವ್ರಿಗೂ ಹೇಳಿದ್ದೀನಿ, ನೀವು ಹೊಡೆದಿದ್ದ ತಪ್ಪು ಅವನಾಗಿದ್ದಕ್ಕೆ ಅದು ಅಲ್ಲೇ ಮುಗ್ದೋಯ್ತು, ಬೇರೆಯವರಾಗಿದ್ದರೆ ನಾವೇ ಆಗಿದ್ರು ಅಲ್ಲೇ ಅದು ಅಷ್ಟು ಈಸಿಯಾಗಿ ಹೋಗ್ತಾ ಇರಲಿಲ್ಲ ಅಂತ. ಆಮೇಲೆ ಮಸಿ ಬಳಿಬೇಕಂದ್ರೂ ಅದೇ ವಿಚಾರ ಹೇಳಿ ನಾನು ಅವ್ರಿಗೆ ತಪ್ಪು ಅಂತ ಹೇಳಿದೆ ಸರ್. ಹೇಳಿ ಅಭಿ ಅವರೇ. ಸರ್, ಆ ಸಿಚುವೇಶನ್ ಹೆಂಗಾಯ್ತಂದ್ರೆ ಸರ್, ರಿಷಾ ಮತ್ತು ಗಿಲ್ಲಿ ಯಾವಾಗಲೂ ಆ ಥರ ಒಬ್ಬರೊಬ್ರು ಕಾಲು ಹೇಳ್ಕೊಂಡೇ ಇರ್ತಾ ಇದ್ರು ಸರ್. ಸೊ ಇದು ಅದೇ ಥರ ಏನೋ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ ಸರ್. ಇದು ವಿ ಟಿ ನೋಡಿದ್ಮೇಲೆ ಅರ್ಥ ಆಗಿದ್ದು ಎಷ್ಟು ಸೀರಿಯಸ್ ಆಗಿ ಏನೋ ಆಗಿದೆ ಅಂತ ಸರ್. ನೀವು ನೋಡಿದ್ರೆ ಇದು ಅಶ್ವಿನಿ ಅವರೇ? ಅಣ್ಣ, ಐ ಥಿಂಕ್ ರಿಷಾ ಹೊಡೆದಾಗ ನಾವೆಲ್ಲರೂ ರಿಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ಗಿಲ್ಲಿ ಅದು ರಿಯಾಕ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಫೇರ್ ಎನಫ್. ಆದರೂ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು, ನಿಮ್ಮ ಒಪಿನಿಯನ್ ಏನು? ಇಫ್ ಗಿಲ್ಲಿ ಈಸ್ ಕಂಫರ್ಟಬಲ್, ನಮ್ದೇನೂ ಇಲ್ಲ ಅಣ್ಣ ಅದ್ರಲ್ಲಿ ಮಾತಾಡೋಕ್ಕೆ. ಬಟ್ ಹೌದು, ಗಿಲ್ಲಿ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ, ಬೇರೆ ಗಂಡ್ಮಕ್ಳು ಯಾರಾದರೂ ಇದ್ದಿದ್ರೆ ಮೇ ಬಿ ಅಲ್ಲೇ ಒಂಚೂರು ಅದನ್ನ ಸ್ಟಾಪ್ ಮಾಡ್ತಿದ್ರು ಅಥವಾ ವಾಯ್ಸ್ ರೈಸ್ ಮಾಡ್ತಿದ್ರು. ಅಥವಾ ಗಿಲ್ಲಿ ಏನಾದರೂ ರಿಷನ್ಗೆ ಆ ರೀತಿ ಮಾಡಿದರೆ ಬಹುಶಃ ನಾವೆಲ್ಲರೂ ಮಾತಾಡ್ತಿದ್ವಿ ಅಂತ ಅನ್ಸುತ್ತೆ ಅಣ್ಣ. ಎಲ್ಲರಿಗೂ ನಿಮ್ಮಿಬ್ಬರ ಬಗ್ಗೆ ರಿಷಾ ಹಾಗೂ ಗಿಲ್ಲಿ ಅವರ ನಿಮ್ಮ ವಿಚಾರಕ್ಕೆ ಬರ್ತೀನಿ. ಬಟ್ ಇನ್ನು ಇಡೀ ಮನೆಗೆ ನಾನು ಕೇಳಬೇಕಾಗಿರೋದು, ಯಾರ್ಯಾರು ಹೊಡ್ಕೊಂಡು ಮಾತಾಡ್ತೀರೋ ನಿಮಗೊಂದು ಪ್ರಶ್ನೆ. ಇವಾಗ ಎಲ್ಲೋಯ್ತು ಮಾನ ಮರ್ಯಾದೆ ಗತ್ತು? ಯಾವಾಗಿಂದ ಇದು ನಮ್ಮ ಬಿಹೇವಿಯರ್ ಆಯಿತು ಹೊಡ್ಕೊಂಡು ಮಾತಾಡೋದು? ಅದು ಎಸ್ಪೆಷಲಿ ಒಂದು ಪಬ್ಲಿಕ್ ಈಗಲ್ ಐ ಮಧ್ಯದಲ್ಲಿ ಇರಬೇಕಾದ್ರೆ ತಾವು ಈ ಥರ ಹೋಗ್ತಾ ಇರೋ ಮನೆಯಲ್ಲಿ ಸೀರಿಯಸ್ ಆಗಿ ಯಾರಾದರೂ ಹೊಡೆದ್ರು ಕೂಡ ಎಷ್ಟು ಈಸಿಯಾಗಿ ಅದು ತೇಲ್ಕೊಂಡು ಹೋಗುತ್ತೆ ಅಂದರೆ, ಬಿಕಾಸ್ ಸಂಪ್ರದಾಯ ಆಗಿಬಿಟ್ಟಿದೆ ಮನೆಯಲ್ಲಿ ಹೊಡೆದು ಮಾತಾಡೋದು, ಏಕವಚನದಲ್ಲಿ ಮಾತಾಡೋದು. ಈಗ ನಾನು ಕೇಳಬೇಕು, ನಿಮಗೆ ಯಾರಾದರೂ ಇದೇ ಥರ ಹೊಡೆದಿದ್ರೆ ಅಶ್ವಿನಿ ಅವರೇ ಏನು ಮಾಡ್ತಾಯಿದ್ರಿ? ಅಣ್ಣ, ಖಂಡಿತ ನಾನು ವಾಯ್ಸ್ ರೈಸ್ ಮಾಡ್ತಿದ್ದೆ ಅಣ್ಣ. ರಘು ಅವರೇ, ನಿಮಗೆ ಯಾರಾದರೂ ಹೊಡೆದಿದ್ರೆ ಏನು ಮಾಡ್ತಾಯಿದ್ರಿ? ರಿಯಾಕ್ಟ್ ಮಾಡ್ತಾ ಇದ್ದೆ ಸರ್. ಜಾನ್ವಿ ಅವರೇ? ಅಷ್ಟು ಜೋರಾಗಿ ಹೊಡೆದಿದ್ರೆ ನಾನು ಅದೇ ಕ್ಯಾಮ್ರಾ ಮುಂದೆ, ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೆ ಸರ್, ನೋಡಿ ಈ ಥರ ಮಾರ್ಕ್ ಬಂದಿದೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ಇಲ್ಲಿ ಯಾರಿಗೂ ಅಧಿಕಾರ ಇಲ್ಲ, ಆ ಥರ ಆಗಿದೆ ಅಂತ ಹೇಳ್ತಿದ್ದೆ ಸರ್. ಇದೇ ಏನಾರ ನಡೆದು ತಮಾಷೆ ನಡೆದು ಒಬ್ಬ ಹುಡುಗ ಇದೇ ಥರ ಹುಡುಗಿಗೆ ಹೊಡೆದಿದ್ರೆ ಏನೇನಾಗಿರೋದು? ಆತ ಆ ಮೂಮೆಂಟಲ್ಲಿ ಮನೆಯಿಂದ ಹೊರಗಡೆ ಹೋಗೋವರೆಗೂ ಯಾರು ಬಿಡ್ತಾ ಇರಲಿಲ್ಲ. ಈಗ ಅದು ನನ್ನ ಟಾಪಿಕ್ ಅಲ್ಲ, ನಡೆದಿದ್ರೆ ಏನಾಗೋದು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಈಗ ನಮ್ಮ ಟಾಪಿಕ್ ಇದು. ಇದಕ್ಕೆ ನಿರ್ಣಯ ಏನು ಮಾಡೋಣ ಇಷ್ಟು ಗೊತ್ತಾದಮೇಲೆ ನಾನು ನಿಮ್ಗಳಿಗೆ ಬಿಡ್ತೀನಿ. ಒಂದು ಚಿಕ್ಕದಾಗಿ ಚಟುವಟಿಕೆ ನಡೆಸ್ತೀನಿ ನಿಮ್ಮೆಲ್ಲರಲ್ಲಿ. ಇನ್ನು ಮುಂದೆ ಇದೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಡೀಕೂಡ್ದು. ಅದಕ್ಕೆ ಶಂಕುಸ್ಥಾಪನೆ ಈಗ. ಏನು ಅರ್ಥ ಆಯ್ತೆ? ಈಗ ಒಬ್ಬೊಬ್ಬರಾಗಿ ಕನ್ಫೆಷನ್ ರೂಮಿಗೆ ಬರ್ತೀರಿ. ಅಲ್ಲಿ ನಾನು ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡ್ತೀನಿ. ಕನ್ಫೆಷನ್ ರೂಮಲ್ಲಿ ನಾನು ಮಾತಾಡೋದು ಸತ್ಯವಾಗ್ಲೂ ಈ ಟಿ ವಿಯಲ್ಲಿ ಬೇರೆ ಟೈಮ್ ಥರ ಬರೋ ಥರ ಬರಲ್ಲ. ಓಕೆ? ರಘು ಅವರೇ, ಕನ್ಫೆಷನ್ ರೂಮಲ್ಲಿ ಸಿಗ್ತೀನಿ, ಅಲ್ಲಿಗೆ ಬನ್ನಿ. ರಘು ಅವರೇ, ಈಗ ನಿಮ್ಮ ಮುಂದೆ ಒಂದು ಯೆಲ್ಲೋ ಕಾರ್ಡ್ ಇದೆ, ರೆಡ್ ಕಾರ್ಡ್ ಇದೆ ಸರ್. ವಿಚಾರ ಏನು ಅಂತ ಹೇಳ್ಬಿಡ್ತೀನಿ. ನೀವೆಲ್ಲ ಹೇಳ್ಕೊಂಬರ್ತಾ ಇದ್ದೀರಿ, ರೆಗ್ಯುಲರಾಗಿ ನಡೀತಾ ಇರೋ ವಿಚಾರ ಅದು ಇದು ಅದೆಲ್ಲ ಸೈಡಿಗಿಡೋಣ. ಒಂದು ರೂಲ್ ಬ್ರೇಕ್ ಆಗಿದೆ ಅನ್ನೋ ಒಂದು ಅರಿವು ನಿಮ್ಮೆಲ್ಲರಿಗಿದೆ. ಈ ಮನೆಯಲ್ಲಿ ಕೆಲವು ಸರಿಪಡಿಸ್ಕೋಬೇಕು. ಕರೆಕ್ಟ್? ಇದನ್ನು ಒಪ್ತೀರಿ? ಅವರಿಗೆ ಕ್ಷಮಿಸ್ಬಿಟ್ಟು ಒಂದು ಸಿವಿಯರ್ ಪನಿಷ್ಮೆಂಟ್ ಕೊಟ್ಟು ವಾಟ್ ಎವರ್ ಇಟ್ ಇಸ್ ಉಳಿಸ್ಕೊಳ್ಳೋದು. ಇಲ್ಲ, ತಪ್ಪು ನಡೆದಿದೆ, ಮುಂದೆ ಯಾರಿಗೂ ಇದು ನಡಿಬಾರ್ದು ಅಂದರೆ ಒಂದು ಒಳ್ಳೆ ಉದಾಹರಣೆ ಆಗಬೇಕು, ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕು ಅಂದ್ಬಿಟ್ಟು ರೆಡ್ ಕಾರ್ಡ್ ಕೊಟ್ಟು ಹೊರಗಡೆ ಕಳಿಸೋದು. ಚಾಯ್ಸ್ ಇಸ್ ಯೋರ್ಸ್. ಥಿಂಕ್ ಮಾಡಿಬಿಟ್ಟು ನಂಗೆ ಹೇಳಿ. ದಿಸ್ ಇಸ್ ಅಬೌಟ್ ರಿಷಾ. ಏನಕ್ಕಂತ ಹೇಳಿ. ಎಲ್ಲರಿಗೂ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಕೊಡಬೇಕು ಅಂತ ಅನ್ಸುತ್ತೆ ಸರ್. ದನ್ ಹೊರಗಡೆ ಹೋಗಿ ಕಾವ್ಯ ಅವ್ರನ್ನ ಕಳಿಸಿ, ಇಲ್ಲಿ ನಮ್ಮಿಬ್ಬರ ಮಧ್ಯೆ ಏನು ಮಾತುಕತೆ ಆಯಿತೋ ಇಲ್ಲೇ ಇರಲಿ. ಓಕೆ ಸರ್. ಕಾವ್ಯ, ಎಸ್ ಕಾವ್ಯ ಅವರೇ, ಈ ಮನೆಯಲ್ಲಿ ಇನ್ನು ಮುಂದೆ ಇದು ನಡಿಬಾರ್ದು, ಒಂದು ಉದಾಹರಣೆ ಸೆಟ್ ಆಗಬೇಕು ಅಂದರೆ ನಿಮ್ಮ ಆಯ್ಕೆ ಏನು?
ವಾರ್ನಿಂಗ್ ಆಗಿ ತಗೊಳ್ಳೋದಕ್ಕೆ ಹೇಳ್ತೀನಿ ಸರ್. ಬಿಕಾಸ್ ಇಲ್ಲಿ ಕಾಮನ್ ಆಗಿಬಿಟ್ಟಿದೆ, ನಾವು ಎಲ್ಲರೂ ಮಾತಾಡ್ತಾ ಒಡ್ಕೊಂಡು ಅಥವಾ ಅದನ್ನ ಹೇಳ್ದಂಗೆ ಅದೇ ಆಗಿದೆ. ಅವಳ ವಿಷಯಕ್ಕೆ ಅಂತ ಬಂದಾಗ ಅದನ್ನು ಎಲಿಮಿನೇಷನ್ ಅಂತ ಕನ್ಸಿಡರ್ ಮಾಡಿದೆ, ವಾರ್ನಿಂಗಿಂದಾನೇ ಇದು ಸರಿ ಹೋಗಲಿ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಅವರ ಹತ್ರ ತಪ್ಪು ಆಯಿತು, ಬಟ್ ಒಂದು ಸತಿ ಅವರಿಗೆ ಚಾನ್ಸ್ ಕೊಡಬೇಕು ಅಂತ ನನಗೆ ಅನಿಸುತ್ತೆ. ಸೊ ಅದೇ ನಾವು ವಾರ್ನಿಂಗ್ ಕೊಡೋಣ, ನೆಕ್ಸ್ಟ್ ಟೈಮ್ ಹಾಗೆ ಮಾಡಬಾರ್ದು ಅಂತ. ನಾನು ಎಲ್ಲೋ ಚೂಸ್ ಮಾಡ್ತಾ ಇದ್ದೀನಿ ಅಣ್ಣ ವಾರ್ನಿಂಗ್. ಇನ್ನೊಂದು ಅವಕಾಶ ಕೊಡಬೇಕು ಅಂತ ಅನ್ಸುತ್ತೆ ಅಣ್ಣ. ದಿಸ್ ಇಸ್ ನಾಟ್ ಜಸ್ಟ್ ಅನ್ ವಾರ್ನಿಂಗ್ ಟು ರಿಷಾ. ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಇದು ವಾರ್ನಿಂಗ್ ಆಗಿರಲಿ ಅನ್ನೋದು. ಸೊ ಹಾಗಾಗಿ ನಾನು ವಾರ್ನಿಂಗ್ ಚೂಸ್ ಮಾಡ್ತಿದ್ದೀನಿ ಅಣ್ಣ. ಅವನಿಂದ ಆಯ್ತು ಬಾ ಇನ್ನೊಂದ್ಸಲ ಎಲ್ಲಿಗೆ ಹೋದ್ರು? ಆಚೆ ಹೋದ್ರು. ಚಂದ್ರಣ್ಣ ಚಂದ್ರಣ್ಣ ಯಾಕೆ ಯಾಕೆ ಆಚೆ ಹೊರಟ್ರು? ಯಾಕೆ ಚಂದ್ರಣ್ಣ ಹೋಗ್ಬೇಡ ನೀವು. ಬಾ ಚಂದ್ರಣ್ಣ. ಯಾಕೆ ಬನ್ನಿ ಎಂತ ರಕ್ಷಿತಾ ಹೊರಗೆ ಹೋಗ್ಬೇಡ, ಕೆಳಗೆ ಬಾ. ಇಲ್ಲ ಚಂದ್ರಣ್ಣ ಯಾಕೆ ಬಣ್ಣ ಎಂತ ಒಂದು ಸತಿ ನಮ್ಮ ಹತ್ರ ಮಾತಾಡಿ ಹೋಗಿ. ಬಣ್ಣ ಇಲ್ಲಿ ನೋಡು. ಬನ್ನಿ ಇಲ್ಲಿ. ಗಿಲಿ ಬೈರಿ ಹೋಗ್ಬಾಯ್ತು. ಗಿಲ್ಲಿ. ಅರೆ ಚಂದ್ರಣ್ಣ ಹಾಗೆ ಅಂತ ಮಾಡಬೇಡಿ, ಇಷ್ಟು ಟೈಮ್ ಆಯ್ತಲ್ವಾ ನಿಮ್ಗೆ? ಬಣ್ಣ ಚಂದ್ರಣ್ಣ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತಲ್ವಾ? ನೀನು ಮಾತಾಡೋದ್ರ ಸರ್ಗಳು ಕೇಳಕ್ಕೆ ಬಾರಿ ಮಾತಾಡ್ಬಿಟ್ಟು ಹೋಗಿ ಬನ್ನಿ. ಅಲ್ಲಿ ಏನು ಯೂಸ್ ಇಲ್ಲ, ಬನ್ನಿ ಚಂದ್ರಣ್ಣ. ನಾನೇ ಬರ್ತೀನಿ ಒಂದು 2 ನಿಮಿಷ. ಬಣ್ಣ ನಾನು ಬರ್ತೀನಿ ಒಂದು 2 ಓಕೆ ಒಂದೇ ನಿಮಿಷ ಬನ್ನಿ. ದಯಮಾಡಿ ಬನ್ನಿ. ಅಲ್ಲಿ ಬಿಗ್ ಬಾಸ್ ಜೊತೆನೆ ಮಾತಾಡಿ. ಹಾಗೆ ಮಾಡ್ತಾ ಇದ್ದೀರಾ? ಏನಾಯ್ತು ಗೊತ್ತಿಲ್ಲ ಇದಕ್ಕಿದ್ದಂಗೆ. ಆಯ್ತು ಮಾತಾಡೋದು. ಏನಾಯ್ತು ನಿಮ್ಗೆ? ಎಂತ ಪ್ರಾಬ್ಲಮ್ ಇದ್ರೆ ಮನಸ್ಸಲ್ಲಿ ನೀವು ನಮ್ಮ ಜೊತೆಗೆ ಮಾತಾಡಿ, ಹಾಗೆ ಅಂತ ಮಾಡಬೇಡಿ. ಚಂದ್ರಣ್ಣ ಕಾಮ್ ಡೌನ್. ಯಾಕೆ ಚಂದ್ರಣ್ಣ? ಸ್ವಲ್ಪ ಕಾಮ್ ಡೌನ್ ಆಗಿ. ಕೂತ್ಕೋ. ಹಾಗೆ ಆಗುತ್ತೆ ಚಂದ್ರಣ್ಣ, ಹಾಗೆ ಸಿಚುವೇಶನ್ ಆಗುತ್ತೆ. ಹೋಗ್ಬಿಡ್ಬೇಡ ಅಷ್ಟೇ. ಚಂದ್ರಣ್ಣ ಕಾಮ್ ಡೌನ್. ಪರವಾಗಿಲ್ಲ, ಇದೇ ಮ್ಯಾಟರ್ ನಮ್ ಬಿಡ್ಬಿಡಿ, ಇಲ್ಲಿಯೇ ಕುತ್ಕೊಳ್ಳಿ. ಈಗ ಒಂದು ಸ್ವಲ್ಪ ಬಿಡ್ರಿ, ಒಂದು ಫ್ರೀ ಬಿಡ್ರಿ ಸರ್ ಬರಲಿ. ಚಂದ್ರಣ್ಣ ಯಾಕೆ? ವಾರ್ನಿಂಗ್ ಸರ್, ಬಿಕಾಸ್ ಗೊತ್ತಿಲ್ಲದೇನೋ ಎಲ್ಲರೂ ಮಾತಾಡೋ ಬರದಲ್ಲಿ ಅದನ್ನು ಮಾಡಿದ್ದೀವಿ. ಸೀರಿಯಸ್ ಆಗಿ ಮಾಡದೇ ಇದ್ರು ಅದೊಂದು ಸ್ವಲ್ಪ ಅವನು ನಾರ್ಮಲೈಸ್ ಮಾಡಿಬಿಟ್ಟಿದ್ದ. ಅದಕ್ಕೆ ಇದೊಂದು ವಾರ್ನಿಂಗ್ ಆದರೆ ನಾವು ಕಲ್ತ್ಕೋತೀವಿ ಅಂತ ಇದು ವಾರ್ನಿಂಗ್ ಸರ್. ನಾನು ವಾರ್ನಿಂಗ್ ಸೆಲೆಕ್ಟ್ ಮಾಡ್ತೀನಿ. ಬಿಕಾಸ್ ಈ ಸತಿ ನಡೆದಿದ್ದು ಆ ರೇಂಜಿಗೆ ಅವ್ರು ಹೊಡೆದಿದ್ದು ತುಂಬಾ ತಪ್ಪು. ಬಟ್ ಅದನ್ನ ಗಿಲ್ಲಿ ಅದನ್ನ ಒಂಥರ ಸಿಲ್ಲಿಯಾಗಿ ಅವನು ರಿಯಾಕ್ಟ್ ಮಾಡ್ದ. ಬಟ್ ಆ ಥರ ಇನ್ನೊಂದ್ಸತಿ ಮ್ಯಾನ್ ಹ್ಯಾಂಡ್ಲಿಂಗ್ ಆದರೆ ಡೈರೆಕ್ಟ್ ಎಲಿಮಿನೇಷನ್ ತೊಗೊಂಡ್ರೆ ದಟ್ ಈಸ್ ದ ರೈಟ್ ವೇ ಅಂತ ಹೇಳ್ತೀನಿ ಸರ್. ಬಟ್ ದಿಸ್ ಟೈಮ್ ಅವ್ರು ರಿಯಾಕ್ಟ್ ಮಾಡಿದ ರೀತಿ ನೋಡಿದ್ರೆ ಅದಷ್ಟು ಸೀರಿಯಸ್ ಆಗಕ್ಕೆ ಅವ್ರು ಬಿಡಲಿಲ್ಲ. ಸೊ ದಿಸ್ ಟೈಮ್ ವಾರ್ನಿಂಗ್ ಕೊಟ್ಟರೆ ಒಳ್ಳೇದಂತ ಅನ್ಸುತ್ತೆ ಸರ್. ಓಕೆ, ಇದೇ ಗಂಡು ಮಗ ಹೊಡೆದಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವ್ರು 5 ನಿಮಿಷಕ್ಕೆ ಮನೆ ಕಳಿಸಿರೋಣ. ರಿಷಾ ಅವರಂತೂ 1 ಮನೆ 2 ಮಾಡಿರೋರು, ನಂಗೆ ಗೊತ್ತು ಅವ್ರ ಬಗ್ಗೆ. ಬಟ್ ಎಲ್ಲೋ ಹೆಣ್ಮಗಳು ಕೋಪದಲ್ಲಿ ಹೊಡೆದ್ಲು ಅನ್ಸುತ್ತೆ. ಹಂಗೇನಾದ್ರು ಇದ್ದಿರ ಪಾಪ ಗಿಲ್ಲಿನೇ ಅವತ್ತೇ ರಿಯಾಕ್ಟ್ ಮಾಡಿರೋನು, ಕ್ಯಾಮರಾ ಮುಂದೆ ಬಂದಿಂತು 8 ತಿಂದು ಅವನೇ ಕ್ಷಮಿಸಿದಾನೆ ಅನಿಸ್ತು. ಒಂದು ಹೆಣ್ಮಗಳು ಅಂತ, ಒಂದು ಹೆಣ್ಮಗಳು ಅಲ್ವಣ, ಒಂದು ಚಾನ್ಸ್ ಕೊಡ್ಬೋದು ಅನ್ಸುತ್ತೆ ಅಣ್ಣ. ಸೊ ವಾರ್ನಿಂಗ್, ರಿಷಾ ಅವ್ರು ಹೊಡೆದಿದ್ದ ತಕ್ಷಣವೇ ಗಿಲ್ಲಿ ಏನಾದ್ರು ರಿಯಾಕ್ಟ್ ಮಾಡಿ ಇದು ನೀನು ಮಾಡಿ ತಪ್ಪು ಅಂತ ಹೇಳಿದರೆ ಸರ್ ನಾನು ಎಲಿಮಿನೇಷನ್ ಅನ್ನೋದು ತೋರಿಸ್ತಿದ್ದೆ. ಬಟ್ ಅವರು ಏನೂ ರಿಯಾಕ್ಟ್ ಮಾಡಿಲ್ಲ. ಆ್ಯಂಡ್ ಅವರಿಬ್ಬರು ಫೈಟ್ ಯಾವಾಗಲೂ ಒಂಥರ ಓಕೆ ಇವರಿಬ್ಬರು ಯಾವಾಗಲೂ ಮಾಡ್ತಿರ್ತಾರೆ, ಸಿಲ್ಲಿ ಫೈಟ್ಸ್ ಏನೋ ಅಂದ್ಕೊಂಡು ನಾವು ಮನೆಯವ್ರು ಅದನ್ನ ಆ ಥರ ಕನ್ಸಿಡರ್ ಮಾಡಿದ್ರಿ. ಅವತ್ತೇ ಏನಾದರೂ ಇಬ್ಬರೂ ಆ ಸ್ಟ್ಯಾಂಡ್ ತಗೊಂಡು ಮನೆಯವರು ಕೂಡ ನೀವು ಮಾಡಿದ ತಪ್ಪು ಅಂತ ಹೇಳಿದರೆ ಎಲಿಮಿನೇಷನ್ ಅಂತ ಅನ್ನಿಸ್ತಿದೆ ಸರ್. ಇವಾಗ ಅದು ಯಾರೂ ರಿಯಾಕ್ಟ್ ಮಾಡಿಲ್ದಿರೋ ರೀಸನ್ಗೆ ಸೊ ವಾರ್ನಿಂಗ್ ಒಂದ್ಸಲಿ ಕೊಟ್ಟು ಮತ್ತೆ ಆ ತಪ್ಪು ರಿಪೀಟ್ ಆಗಬಾರ್ದು ಅಂತ ಹೇಳಬೇಕು ಅಂತ ಅನಿಸುತ್ತೆ ಸರ್. ನಮಸ್ತೆ ಸರ್. ಎಲ್ಲೋಗಿದ್ರಿ? ಅದೇನೇ ಯಾಕೋ ಏನಪ್ಪ ಏನಾಯ್ತು ಹೇಳಿ. ನನಗೆ ಅದೇನೇ ಇನ್ನೂ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಐತೆ ಸರ್. ಯಾವ ವಿಚಾರ? ಅಂದರೆ ಟೋಟಲಿ ಅಂದರೆ ಬಿಗ್ ಬಾಸಲ್ಲಿ ಹೇಗೆ ಇರಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಸುಮ್ಮನೆ ಅದಕ್ಕೆ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಅದಕ್ಕೆ ಕಳಿಸ್ಕೊಡಿ ಅಂದ್ಬಿಟ್ಟಿದ್ದೀನಿ.
ನಮ್ಮ ಕೈಯಲ್ಲಿ ಆ ಶಕ್ತಿ ಇದ್ದಿದ್ರೆ ಅಷ್ಟು ಜನನ ಒಂದೇ ಸತಿ ಕಳಿಸಿ ಈಗಲೇ ಬೀಗ ಆಗ್ತಾ ಇದ್ವಲ್ಲ. ಬಿಗ್ ಬಾಸ್ ಶೋ ನಡ್ಸೋದು ಮಾತ್ರ ನಾವು ಚಂದ್ರಪ್ರಭಾ, ಆಯ್ಕೆ ಎಲ್ಲ ಜನಗಳದು. ಅದಕ್ಕೆ ಆ ಗೌರವ ನಾವಿನ್ನೂ ಕಳ್ಕೊಂಡಿಲ್ಲ. ಅದು ಜನಗಳು ಡಿಸೈಡ್ ಮಾಡ್ತಾರೆ ಯಾರು ಯಾವಾಗ ಹೊರಗಡೆ ಹೋಗ್ಬೇಕು ಅಂತ. ನಮ್ದೇನಿದ್ರು ಅವ್ರು ಏನು ಹೇಳ್ತಾರೋ ಅದನ್ನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸೋದು. ಈಗ ಸದ್ಯಕ್ಕೆ ಇಲ್ಲಿ ಕರೆದಿರೋ ವಿಚಾರ ಹೇಳ್ಬಿಡ್ತೀನಿ ಚಂದ್ರಪ್ರಭು ಅವ್ರೆ. ಆ್ಯಂಡ್ ಮನೆ ಒಳಗಡೆ ಹೇಗಿರಬೇಕು ಅಂದರೆ, ನೀವು ಕಲಾವಿದರಾಗಬೇಕು ಅಂತ ಹೊರಗಡೆ ಹೊರಟಾಗ ಕಲಾವಿದರಾಗಿದ್ದರೆ ಹೀಗೇ ಇರಬೇಕು ಅಂತ ಯಾರಾದರೂ ನಿಯಮ ಹೇಳಿದ್ರ? ನಿಮ್ಮ ಒಳಗಡೆ ಏನು ಕಲೆ ಇದೆ ಅದನ್ನು ತೋರಿಸಿ, ಆ ಕಲೆ ಮೂಲಕ ನೀವು ಬೆಳಿತೀರಿ ಅಂತ ತಾನೇ ಹೇಳಿದ್ದು. ಬಿಗ್ ಬಾಸ್ ಅಲ್ಲೋದೇ ತಾನೇ. ನೀವು ಹೇಗಿದ್ದೀರೋ ಹಾಗಿರಿ. ಇಲ್ಲಿ ಹೇಗಿರಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ನೀವೇನಲ್ವೋ ಬೇರೆ ರೀತಿ ಇರಬೇಕು ಅಂತ ಪ್ರಯತ್ನ ಪಟ್ಟಾಗಲೇ ಈ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು. ಅರ್ಥ ಆಯ್ತಾ? ಹಾಂ ಸರ್. ನಿಮಗೆ ಹೆಂಗೆ ಬೇಕು ಹಂಗಿರಿ. ಜನಕ್ಕೆ ನಿಮ್ಮನ್ನು ಹೊರಗಡೆ ಕಳಿಸ್ಬೇಕು ಅಂದಿದ್ದೀನ ಕಳಿಸ್ತಾರೆ. ಅಲ್ಲಿವರೆಗೂ ಇರಿ. ಅರ್ಥ ಆಯ್ತಾ? ತಗೊಳ್ಳಿ, ಕೈಲಿ ಹಿಡ್ಕೊಳ್ಳಿ, ಉತ್ತರ ಕೊಡಿ. ಅಂದರೆ ಅದು ವಾರ್ನಿಂಗ್ ಕೊಡಬೇಕು ಅಂತ ಅನ್ನಿಸ್ತದೆ ಸರ್. ಯಾಕೆಂದರೆ ಈಗ ಗಿಲ್ಲಿನೂ ಕೆಲವೊಂದು ವಿಚಾರದಲ್ಲಿ ಅಂದರೆ ಅತಿರೇಕದಲ್ಲಿ ರೇಗಿಸೋದು ಈ ಥರದ್ದೆಲ್ಲ ಮಾಡಿದಾಗ ಅವ್ರೇನು ತುಂಬ ಸಿಟ್ಟಲ್ಲಿ ಹೊಡೆದಿರಬೇಕು ಅಂತ ಅನ್ನಿಸ್ತದೆ. ಈಗ ನೀವು ಅದೊಂದು ಸ್ವಲ್ಪ ಅವ್ರಿಗೆ ಈಗ ಆ ಥರದ್ದೆಲ್ಲ ಹೊಡೆಯೋದು ಬೈಯೋದು ಈ ಥರದ್ದೆಲ್ಲ ಬೇಡ ಅಂತ ಒಂದ್ಸಲ ವಾರ್ನಿಂಗ್ ಕೊಟ್ಟರೆ ಅವ್ರು ತಿತ್ಕೋಬೋದು ಅಂತ ಓಕೆ. ವಾರ್ನಿಂಗ್ ಏನಕ್ಕೆ ಅಂತಂದರೆ, ರಿಷಾ ಅವರು ಜನರಲ್ ಆಗಿನೇ ಸ್ವಲ್ಪ ಆ ಸ್ವಭಾವದವರು. ಅವ್ರದ್ದು ಸ್ವಲ್ಪ ಹೈಪರ್ ಪರ್ಸ್ನಾಲಿಟಿ ಇದೆ ಸರ್. ಸೊ ಹಾಗಾಗಿ ಅವತ್ತು ಮತ್ತೆ ಬಂದಿದ್ದ ದಿವಸನೇ ತುಂಬ ಸಲಿಗೆ ತಗೊಂಡ್ರು ಅವರು. ಗಿಲ್ಲಿ ಜೊತೆ ಸಿಕ್ಕಾಪಟ್ಟೆ ಸಲಿಗೆ ತಗೊಂಡ್ರು. ಅದಾದಮೇಲೆ ಗಿಲ್ಲಿದು ಸ್ವಭಾವ ನಿಮಗೆ ಗೊತ್ತು. ಸೊ ಹಾಗಾಗಿ ಸ್ವಲ್ಪ ಆ ಮಾತಿನ ಆ ಇದರಲ್ಲಿ ಅವರು ಬಂದಿರೋದು ನಿಜ. ಬಹುಶಃ ಆ ಜಾಗದಲ್ಲಿ ಬೇರೆ ಯಾರೇ ಆಗಿದ್ರು ರಿಷಾ ಅವ್ರು ಹಾಗೆ ಮಾಡ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಸರ್. ಅದು ಗಿಲ್ಲಿ ಆಗಿರೋದಕ್ಕೆ ಬಹುಶಃ ಅದು ಒಂದು ಸ್ವಲ್ಪ ಆ ಮಟ್ಟಿಗೆ ಹೋಯ್ತು ಅಂತ ನನ್ನ ಅಭಿಪ್ರಾಯ ಸರ್. ಸರ್, ಕಾರಣ ಏನಂದರೆ ಅವತ್ತು ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆನೂ ಅವಳು ನನ್ನ ಜೊತೆ ಅಳ್ತಾ ಇದ್ಲು ಸರ್. ಯಾಕಂದರೆ ಅವಳ ಮನೆಯಿಂದ ಬಟ್ಟೆ ಬಂದಿರಲಿಲ್ಲ. ನಾನು ಆಡ್ತಾ ಇರೋ ಆಟ ನಮ್ಮ ಮನೆಯವ್ರಿಗೆ ಮೋಸ್ಟ್ಲಿ ಇಷ್ಟ ಆಗ್ತಾ ಇಲ್ಲ ಅನಿಸುತ್ತೆ. ನನಗೆ ಬಟ್ಟೆನೇ ಬರ್ತಾ ಇಲ್ಲ, ನಮ್ಮ ಮನೆಯವ್ರಿಗೆ ನನ್ನ ಆಟ ಇಷ್ಟ ಆಗ್ತಾ ಇಲ್ಲ, ಬಟ್ಟೆ ಬರ್ತಾ ಇಲ್ಲ ಅಂತ ಅಳ್ತಾ ಇದ್ಲು. ಅದೇ ಟೈಮಲ್ಲಿ ಗಿಲ್ಲಿ ಜೊತೆ ಕಿರಿಕಾಗಿ ನೀರು ಕೊಡಲಿಲ್ಲ ಅಂತ ಹೇಳಿ ಅವ್ನ ಬಟ್ಟೆಗಳನ್ನೆಲ್ಲ ತಂದು ಹಾಕಿದ್ದಕ್ಕೆ ಅವಳು ತುಂಬ ಓವರ್ ರಿಯಾಕ್ಟ್ ಮಾಡಿದ್ದು, ರೂಲ್ಸ್ ಬ್ರೇಕ್ ಮಾಡಿದ್ದು ತಪ್ಪು ಸರ್. ಫಸ್ಟೇ ಫ್ರಸ್ಟ್ರೇಟ್ ಆಗಿದ್ಲು. ಇವನು ಕೂಡ ಇದ್ದಿದ್ದು 3 ಬಟ್ಟೆ ತಂದು ಹಾಕಿದ್ದಕ್ಕೆ ಅವಳು ಕೋಪದಲ್ಲಿ ಹಂಗೆ ಬಿಹೇವ್ ಮಾಡಿರೋದು ತಪ್ಪು. ಸೊ ವಾರ್ನ್ ಕೊಟ್ಟು ಉಳಿಸ್ಕೊಳ್ಳೋದು ನನ್ನ ಡಿಸಿಷನ್ಸ್. ಅವ್ರು ಮಾಡಿದ ತಪ್ಪು ಅಂತ ಅವತ್ತೇ ಹೇಳಿದೆ ಸರ್. ಬಟ್ ಆ ಸಲಿಗೆ ಇರೋದ್ರಿಂದ ಅದು ಹಂಗಾಯಿತು ಅಂತ ಅಂದ್ಕೊತೀನಿ. ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂದು ವಾರ್ನಿಂಗ್ ಇದ್ದರೆ ಬೆಟರ್ ಅಂತ ಅನ್ನಿಸ್ತು ಸರ್. ಹೇಳಿ. ಸಲಿಗೆ ಆಗಿ ಆಯಿತು ಅಂತ ನನಗನ್ಸುತ್ತೆ ಸರ್. ಯಾಕಂದರೆ ಗಿಲ್ಲಿನೂ ಕೂಡ ತುಂಬ ಸಲ ಚಂದ್ರಣ್ಣಂಗೆ ಆಗಲಿ ಬೇರೆಯವ್ರ ವಿಷಯದಲ್ಲೂ ತುಂಬ ಆ ಥರ ಹೊಡೆದು ಮಾತಾಡೋದೆಲ್ಲ ತುಂಬ ನಡೀತಾ ಇತ್ತು. ಸೊ ಐ ಫೀಲ್ ಇದೊಂದು ಸ್ವಲ್ಪ ಆ ಮೊಮೆಂಟಿಗೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಬಟ್ ಅವಳು ಇಂಟೆನ್ಷನಲಿ ಮಾಡಿದ್ದು ಅಂತ ನನಗೆಲ್ಲೂ ಅನಿಸ್ಲಿಲ್ಲ ಸರ್. ಸರ ಮೊದಲ ಇವರು ಹೊಡೆದದ್ದು ತಪ್ಪು ಅನ್ಕೋತೀನಿ ಸರ್. ಇವರಿಂದ ನೋಡೋ ನಮ್ಮ ಅಭಿಮಾನಿಗಳಿಗಾದ್ರೂ ಒಂಥರ ತಪ್ಪು ಕಾಣಿಸ್ತೈತಿ. ಅದೇ ರೀತಿಯಾಗಿ ಈ ರೀತಿ ಬಿಗ್ ಬಾಸ್ನಲ್ಲಿ ನಡೆದ್ರೆ ಮತ್ತೊಬ್ಬರ ಮೇಲೆ ಪರಿಣಾಮ ಬೀಳ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ಇಂಥವ್ರು ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೋದ್ರೆ ಏನೂ ಕಮ್ಮಿ ಆಗಂಗಿಲ್ಲ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಬ್ರು ಬೇಕಾದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕರ್ಸ್ಕೊರಿ ಸರ್, ಇಂಥವ್ರು ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆಲ್ರೆಡಿ ಹೊರಗಡೆ ಬನ್ನಿ. ಥ್ಯಾಂಕ್ ಯು. ನಿಮ್ಮ ಮುಂದೆ ಎಲ್ಲೋ ಕಾರ್ಡ್ ರೆಡ್ ಕಾರ್ಡ್ ಇದೆ ಗಿಲ್ಲಿ. ಮನೆಯಲ್ಲಿ ಈಗ ನಡೆದಿರೋದು ಮತ್ತೊಂದು ಸಲ ನಡಿಬಾರ್ದು ಅಂತಂದರೆ ನಿಮ್ಮ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ. ನೀವು ಓಕೆ ಇದ್ರೂ ಓಕೆ ಇಲ್ಲ ಅಂದರೂ ನಡೆದಿದ್ದಂತೂ ಸತ್ಯ. ಆವಾಗ ಇಶ್ಯೂ ಮಾಡಿಲ್ಲ ಅಂದರೂ ನಡೆದಿರೋದು ಸತ್ಯ ಅಂದಮೇಲೆ ರೂಲ್ಸ್ ಬ್ರೇಕ್ ಆಗಿದೆ. ಈಗ ನಿಮ್ಮ ಮುಂದೆ 2 ಆಯ್ಕೆ ಇದೆ. ಇದು ಮತ್ತೆ ಈ ಮನೆಯಲ್ಲಿ ಕಂಟಿನ್ಯೂ ಆಗಬಾರ್ದು ಅಂದರೆ ರೆಡ್ ಕಾರ್ಡ್ ಕೊಟ್ಟು ಶೋ ಬಿಟ್ಟು ಹೊರಗಡೆ ಕಳಿಸ್ಬೋದು, ಯೆಲ್ಲೋ ಕಾರ್ಡ್ ಕೊಟ್ಟು ವಾರ್ನಿಂಗ್ ಒಟ್ಟಿಗೆ ಉಳಿಸ್ಕೋಬೋದು. ನಿಮ್ಮ ಆಯ್ಕೆ ಏನು? ಅಣ್ಣ, ವಾರ್ನಿಂಗ್ ಕೊಟ್ಟು ಉಳಿಸ್ಕೊತೀನಿ. ಕಾರಣ ಅದೇ ಈಗ ಅವ್ರು ಕೇಳಕ್ಕೆ ಹೋದ್ರೆ ಅಣ್ಣ, ಇಲ್ಲ ನಾನು ತಮಾಷೆಗೆ ಹೊಡೆದದ್ದು ಅಂತಾರೆ. ಅವ್ರಿಗೆ ಕೇಳೋದಕ್ಕೆ ನಾನು ಹೋಗಿಲ್ಲ, ನಾನು ನಿಮಗೆ ಕೇಳ್ತಾರೆ. ಕಾರಣ ಅಂದರೆ ಒಂದು ಚಾನ್ಸ್ ಕೊಡುವ ಅಂತ ಅಣ್ಣ. ಅವರು ಆಟ ಆಡೋಕ್ಕೆ ಬಂದವರಲ್ಲ, ಏನಕ್ಕೆ ಕೊಡಬೇಕು? ಅದೇ ಅಣ್ಣ, ಅವರು ತುಂಬ ಆಸೆ ಇಟ್ಕೆ ಬಂದವ್ರೆ. ಇದೊಂದೇ ಒಂದು ಕಾರಣಕ್ಕೆ ಕಳಿಸೋದು ಚೆನ್ನಾಗಿರಲ್ಲ ಅಂತ ಅಷ್ಟು ನನಗೂ ಅದು ಸರಿ ಅನ್ಸಲ್ಲ. ರಿಷಾ ಅವರೇ, ಒಬ್ಬೊಬ್ಬರಾಗೆ ಬಂದು ಅವ್ರ ಒಪಿನಿಯನ್ ಶೇರ್ ಮಾಡಿದ್ದಾರೆ. ರಿಸಲ್ಟ್ ನಿಮಗೆ ಹೇಳೋಕ್ಕಿಂತ ಮುಂಚೆ ನಿಮಗೇನಾದರೂ ಹೇಳೋಕ್ಕಿದೆಯೇ? ಹಾಂ ಸರ್. ಎಸ್ ಮ್ಯಾಮ್. ಸರ್, ಮುಂಚೆ
ಮುಂಚೆನೂ ಕೋಪ ಮಾಡ್ಕೊಂಡಿದ್ದೀನೋ ಅಥವಾ ಬೇರೆಯವ್ರ ಮೇಲೆ ಮಾತಾಡಬೇಕಾದ್ರೂ ನನ್ನ ಹಿತಮಿತ ನನಗೆ ಗೊತ್ತು ಸರ್. ಅದೆಲ್ಲೋ ಗಿಲ್ಲಿ ಆಗಿದ್ರಿಂದ ನಾನು ಅವನ ಜೊತೆ ಕ್ಲೋಸ್ ಇದ್ನೋ ಅಥವಾ ಅವನಿಗೂ ನಾನು ಎಷ್ಟೊಂದು ಸತಿ ಹೇಳ್ಕೊಂಡಿದ್ದೀನಿ ಅಲ್ಲಿ ಕೂತ್ಕೊಂಡಾಗ್ಲೂ ಒಂದು ಫ್ರೆಂಡ್ಶಿಪ್ ಆಗಿ ಗಿಲ್ಲಿ ಅಂದರೆ ಇಷ್ಟ ಅಂತ. ಬಟ್ ಅದೆಲ್ಲೋ ತುಂಬ ಇರಿಟೇಷನ್ ಮಾಡಿದ್ನೋ ಅಥವಾ ಏನೋ ಒಂದು ಫ್ರೆಂಡ್ಶಿಪ್ ಬರ್ದಲ್ಲ ಅದಾಯಿತು. ಬಟ್ ಅದಾದಷ್ಟೇ ಅವನಿಗೆ ತುಂಬ ಸತಿ ಸಾರಿನೂ ಕೇಳಿದ್ದೀನಿ, ಒಂದು 3 ಸತಿ. ಬಟ್ ಗಿಲ್ಲಿ ಬಿಟ್ಟು ಆ ಜಾಗದಲ್ಲಿ ಯಾರಿದ್ದಿದ್ರು ನಾನು ಆ ಥರ ಮಾಡ್ತಾ ಇರಲಿಲ್ಲ ಸರ್. ಯಾಕಂದರೆ ನನಗೂ ಅಷ್ಟು ಪರಿಜ್ಞಾನ ಇದೆ. ಎಲ್ಲೋ ಗಿಲ್ಲಿ ತುಂಬ ತಮಾಷೆ ಮಾಡೋಕ್ಕೋಗಿ ಅದಂಗೆ ಆಯಿತು ಅಂತ ಐ ಫೀಲ್ ಸರ್. ಈವನ್ ನಿಮ್ಮ ಮುಂದೆನೂ ಬೇಕಾದರೆ ನಾನು ಸಾರಿ ಕೇಳ್ತೀನಿ ಗಿಲ್ಲಿ, ಅಷ್ಟೇ ಸರ್. ಆ್ಯಕ್ಚುಲಿ ಏನಂದರೆ ನಿರ್ಣಯ ಹೇಳಬೇಕಷ್ಟೇ ನಾನೀಗ. ಈ ಒಂದು ವಿಚಾರವಾಗಿ ಒಂದು ಡಿಸಿಷನ್ ಅಂತೂ ನಾವು ತೊಗೊಂಡಾಗಿದೆ. ನಿಮಗೆ ಗಿಲ್ಲಿ ಏನಾರು ಹೇಳೋಕ್ಕಿದೆಯಾ? ಏನಿಲ್ಲ. ನಮ್ಮ ಮನೆಯಲ್ಲಿ ಗಿಲ್ಲಿ ಅವರೇ, ನನ್ನ ಮನೆ ವೈಯಕ್ತಿಕ ನನ್ನ ಮನೆ ಬಗ್ಗೆ ಮಾತಾಡೋಣ, ಬೇರೆ ಎಲ್ಲರ ಬಗ್ಗೆ ಬೇಡ. ನನ್ನ ಮನೆಯಲ್ಲಿ ನಮ್ಮ ಅಕ್ಕಪಕ್ಕ ಇರೋದೆಲ್ಲ ಬರೀ ಹೆಂಗಸರೇ ಜಾಸ್ತಿ ನಮ್ಮ ಮನೆಯಲ್ಲಿ. ಆದರೂ ಒಟ್ಟಿಗೆ ಹುಟ್ಟು ಬೆಳೆದು ಒಟ್ಟಿಗೆ ಇದ್ದರೂ ಕೂಡ ಅವರ ಬಟ್ಟೆಗಳಿಗೆ ಕೈ ಹಾಕಬೇಕಾರೆ ಇಲ್ಲ ಅವರು ಸಿಂಪಲಾಗಿ ತೊಗೊಂಡೋಗ್ತಾರೆ ಪರ್ಸನ್ನ ಓಪನ್ ನೋಡ್ಬೇಕಾದ್ರೂ ನಾವು ತುಂಬ ಹೆಸಿಟೇಟ್ ಮಾಡ್ತೀವಿ. ನಾವು ಅವ್ರುಗಳಿಗೆ ಕೊಡೋ ಗೌರವ ಆ್ಯಂಡ್ ಅವ್ರಿಗೆ ಬೇಕಾದಂಥ ಒಂದು ಸ್ಪೇಸ್, ಅದು ಒಂದು ಪ್ರೈವೇಸಿ ಸರ್. ಆ ಪ್ರೈವೇಸಿಗೆ ಆ ಬಟ್ಟೆಗಳನ್ನ ತೊಗೊಂಬಂದು ಬಾತ್ರೂಮಲ್ಲಿ ಹಾಕೋದು, ಇನ್ನೊಬ್ಬರು ಮನೆ ಹುಡುಗಿ ನಿಮ್ಮೊಟ್ಟಿಗಲ್ಲಿ ಕೆಲವು ದಿನಗಳಿಂದ ಬಂದಿದ್ದಾರೆ, ಆ ಬಟ್ಟೆಗಳನ್ನ ತಗೊಂಡು ಪ್ರೈವೇಸಿ ಸರ್ ಅದು ಅವ್ರದ್ದು, ಅದನ್ನು ತೊಗೊಂಡೋಗಿ ಬಾತ್ರೂಮಲ್ಲಿ ಹಾಕೋದು ಓಕೆನಾ ಗಿಲ್ಲಿ ಅವರೇ? ಇಲ್ಲ ತಪ್ಪು, ಸರಿಯಲ್ಲ ಗಿಲ್ಲಿ ಅವರೇ. ಅದು ನಾವು ಯಾವುದೇ ಹುಡುಗಿ ಹೆಣ್ಮಗುಗೆ ಅಥವಾ ಹೆಂಗಸರಿಗೆ ಕೊಡೋ ಗೌರವನೇ ಅಲ್ಲ ಅದು. ಅದೇ ಕಾವ್ಯವರ, ಇವಾಗ ನಾನು ನಿಮಗೆ ಕೇಳಬೇಕು, ಪ್ರತಿಯೊಂದಕ್ಕೂ ಎಷ್ಟೋ ಸಲ ನೀವು ಗಿಲ್ಲಿ ಏನೇ ಮಾಡಿದ್ರು ಅವನ್ನ ಕಂಟ್ರೋಲ್ ಮಾಡ್ತೀರಿ, ಬೇಡ ಸರಿ ತಪ್ಪುಗಳನ್ನು ಹೇಳ್ತಾ ಇರ್ತೀರಿ. ಅದನ್ನು ಹೇಳಿದ್ದೀರಿ, ಒಂದು ಸ್ನೇಹಿತೆ ಸ್ಥಾನದಲ್ಲಿ ನಿಂತ್ಕೊಂಡು ನೀವೇನು ಮಾಡಬೇಕು ಪ್ರತಿ ಸಲ ಮಾಡಿದ್ದೀರಾ. ಈ ಸಲ ಅವ್ರು ಅದನ್ನು ಮಾಡಬೇಕಾದ್ರೆ ಅವ್ರು ಎಷ್ಟೇ ಕೋಪ ಇರಲಿ ಪಕ್ಕದಲ್ಲೇ ಇದ್ರಿ ನೀವು. ಆ್ಯಂಡ್ ನಿಮಗೆ ಅಂತೂ ಅವ್ರ ಹತ್ರ ಇನ್ನೂ ಜಾಸ್ತಿ ಸಲಿಗೆ ಇದೆ. ಅವ್ರು ಹೊಡೆದಿದ್ದ ಏಟನ್ನು ನೀವು ಹೊಡೆದ್ಬಿಟ್ಟು ವಾಪಸ್ ಬಟ್ಟೆ ಅಲ್ಲೇ ಇಟ್ಟಿದ್ರೆ ಯಾರೂ ತಪ್ಪು ತಿಳ್ಕೊತಾ ಇರಲಿಲ್ಲ. ನೀವು ಮಾಡಲಿಲ್ಲ, ನಿಮ್ಮದು ತಪ್ಪಿದೆ. ಸಲಿಗೆ ಇದೆ ಅನ್ನೋ ಕಾರಣಕ್ಕೆ ಬ್ಯಾಡ್ದಿದ್ದ ಕಡೆ ಕೈ ಎತ್ತಕ್ಕೆ ಹೋದರೆ ರಿಷಾ ಅವರೇ ಆಗೋದು ಇದೆ. ಸೊ ಏನಾಗುತ್ತೆ, ಇವತ್ತಿಗೆ ನಿಮ್ಮ ಪ್ರಯಾಣ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಏನು ಖುಷಿ ಪಡಬೇಕು ರಿಷಾ ಅವರೇ ಅಂದರೆ, ಯಾವ ಮನೆ ಹತ್ರ ನೀವು ಇಷ್ಟೊಂದು ಜಗಳ ಆಡಿ ಕಿರ್ಚಾಡಿ ಕೂಗಾಡ್ತಿರೋ, ಇಡೀ ಮನೆ ನಿರ್ಣಯ ತಗೊಂಡು ನಿಮಗೆ ವಾರ್ನಿಂಗ್ ಕೊಟ್ಟು ಉಳಿಸ್ಕೊಂಡಿದೆ. ಮೆಜಾರಿಟಿ ಮನೆ ನಿಮಗೊಂದು ವಾರ್ನಿಂಗ್ ಕೊಟ್ಟು ಉಳಿಸ್ಕೋಬೇಕು ಅಂತ ವೋಟ್ ಮಾಡ್ತಾರೆ. ಸೊ ಸಾರಿ ಗಿಲ್ಲಿ ಕೇಳೋದಲ್ಲ. ಥ್ಯಾಂಕ್ ಯು ಸೋ ಮಚ್. ಇದು ಏನಕ್ಕೆ ನಡೀತು ಅಂದರೆ, 2 ಥರ ವಾದ ವಿವಾದಗಳು ನಡೀತವೆ. ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಅಂತ ಬಂದರೆ, ನಾವೂ ತುಂಬ ಹತ್ತಿರದಿಂದ ನೋಡಿದಾಗೇನು ಅಂದರೆ, ಒಂದು ಮ್ಯಾನ್ ಹ್ಯಾಂಡ್ಲಿಂಗ್, ಒಂದು ಫಿಸ್ಟ್ ಫೈಟ್ ಅಂತ ಬಂದಾಗ ಇವತ್ತವರೆಗೂ ಬಿಗ್ ಬಾಸಲ್ಲಿ ಯಾರನ್ನೇ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಹೆಸಿಟೇಟ್ ಮಾಡಿಲ್ಲ. ಬಿಗ್ ಬಾಸಲ್ಲೂ ಇದೇ ಆ್ಯಂಗಲ್ಲು, ನೀವುಗಳು ನೋಡಿರೋ ಆ್ಯಂಗಲಲ್ಲೇ ನೋಡಿರೋದು. ಏನು ಇದು ಯಥಾ ಪ್ರಕಾರ ದಿನನಿತ್ಯ ನಡೆಯೋದು ನಿಮ್ಗಳ ಮಧ್ಯೆ, ಹೊಡೆದಾಡ್ಕೊಂಡು ಮಾತಾಡೋದು, ಸಲಿಗೆಯಿಂದ ಹೊಡ್ಕೊಳ್ಳೋದು. ಈಗ ಬಿಗ್ ಬಾಸಲ್ಲಿ ಡಿಸಿಷನ್ ತೊಗೊಳಕ್ಕೆ ಗೊತ್ತಾಗಲ್ಲ ಏನು ಮಾಡಬೇಕು ಇವ್ರುಗಳಿಗೆ ಅಂತ. ಆವಾಗ ಈ ಪರಿಸ್ಥಿತಿ ಬಂದು ನಿಲ್ಲುತ್ತೆ. ಬಟ್ ನಿಮ್ಮ ಅದೃಷ್ಟಕ್ಕೆ ಮೆಜಾರಿಟಿ ಆಫ್ ದ ಮನೆ ನಿಮ್ಮನ್ನು ಉಳಿಸ್ಕೊಳ್ಳುತ್ತೆ. ಇಲ್ಲಿಗೆ ಈ ಟಾಪಿಕ್ನ ನಾನು ಬಿಡ್ತೀನಿ. ಇಡೀ ಮನೆ ಆಸೆ ಪ್ರಕಾರ ವಾರ್ನಿಂಗ್ ಕೊಟ್ಟು ರಿಷಾ ಅವರೇ ನಿಮ್ಮನ್ನು ಉಳಿಸ್ಕೋತಾ ಇದ್ದೀವಿ. ಬಟ್ ನಿಮಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ರೂಲ್ಸ್ ಅಂತ ಬಂದಾಗ ಹೇಳ್ತಾ ಇದ್ದೀನಿ ಕೇಳಿ. ಇವಾಗ ಇಷ್ಟು ದಿವಸ ಕ್ಯಾಪ್ಟನ್ ಹೇಳ್ತಾ ಇದ್ರು, ಬಿಗ್ ಬಾಸ್ ಪಾಪ ಅವಾಗ ಧ್ವನಿ ಕೆಡಿಸ್ಕೊಂಡು ನಿಮಗೆ ಹೇಳ್ತಾನೆ ಇರ್ತಾರೆ. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಯಾರ್ದಾದ್ರೂ ಮೈಕ್ ಸರಿ ಹಾಕಲಿಲ್ಲ ಅಂದರೆ, ಕಿತಾಪತಿ ಮಾಡಿಕೊಂಡು ಸಲಿಗೆಗಳಿಂದ ಮನೆಯ ರೂಲ್ಸ್ ಬ್ರೇಕ್ ಮಾಡೋ ಹಾಗಿದ್ದರೆ there will be no excuses.
ಐ ವಾಂಟ್ ಟು ಎಂಡ್ ಇಟ್ ಹಿಯರ್. ಓಕೆ ರಿಷಾ ಅವರೇ, ಹಾಂ ಸರ್. ಇಟ್ಸ್ ಅ ವಾರ್ನಿಂಗ್ ಮ್ಯಾಮ್ ವಿತ್ ಅ ಪನಿಷ್ಮೆಂಟ್ ವಿಚ್ ಬಿಗ್ ಬಾಸ್ ವಿಲ್ ಅನೌನ್ಸ್. 2 ಆಯ್ಕೆ ಕೊಡ್ತೀನಿ. ಬಿಗ್ ಬಾಸ್ ಅನೌನ್ಸ್ ಮಾಡೋದು ಬೆಟ್ರ, ನಾನು ಹೇಳೋದು ಬೆಟ್ರ? ಬಿಗ್ ಬಾಸಿಂದ ಏನು ಬರುತ್ತೆ ಗೊತ್ತಿಲ್ಲ, ಅಟ್ಲೀಸ್ಟ್ ನನ್ನ ಪನಿಷ್ಮೆಂಟ್ ಗೊತ್ತಿದೆ. ನೀವೇ ಹೇಳ್ಬಿಡಿ ಸರ್. ನಮ್ಮ ಪನಿಷ್ಮೆಂಟು ಮುಂದಿನ ವಾರ ಡೈರೆಕ್ಟಾಗಿ ನಾಮಿನೇಟ್ ಆಗ್ತೀರಿ. ಹಾಗೆ 24 hours ಕಳಪೆ ಅಂತ ಹೋಗೋ ಜಾಗ, ಕಳಪೆ ಅಂತ ತೊಗೊಂಡು ಹೋಗ್ತಾ ಇಲ್ಲ ತಾವು, ಬಟ್ ಜೈಲ್ ಅಂದ್ಕೊಳ್ಳಿ. ರೈಟ್, ಕುತ್ಕೊಳ್ಳಿ ಎಲ್ಲ. 4 ಜನ ನಾಮಿನೇಷನಲ್ಲಿದ್ದೀರಿ: ಚಂದ್ರಪ್ರಭಾ, ರಾಶಿಕಾ, ಸುದಿ ಹಾಗೂ ಧ್ರುವಂತ್. ಈಗ ನೀವೇ ಕೈ ಎತ್ತಿ ಹೇಳ್ಬಿಡಿ ಯಾರು ಮನೆಗೆ ಹೋಗಕ್ಕೆ ರೆಡಿ ಇದ್ದೀರಿ. ನಿಮ್ಮ ಆ ಸೈಡ್ ಇರಲಿ. ಸೇಫ್ ಆಗ್ತಾರೋ ಮುಂದಿನ ಕಂಟೆಸ್ಟೆಂಟ್ ಈಸ್ ರಾಶಿಕಾ. ಯು ಆರ್ ಸೇಫ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾರೆಲ್ಲ ನನಗೆ ವೋಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸೇಫ್ ಆಗ್ತಿರೋ ಕಂಟೆಸ್ಟೆಂಟ್ ಈಸ್ ಧ್ರುವಂತ್. ಯು ಆರ್ ಸೇಫ್. ಪ್ರತಿ ವಾರ ಜನಗಳು ಆಶೀರ್ವಾದ ಮಾಡಿ ಇಲ್ಲಿ ಕೆಲವ್ರು ಏನು ನನ್ನ ಮೇಲೆ ಇದು ಮಾಡ್ತಾರೆ ಅದಕ್ಕೆ ಸರಿಯಾದ ಉತ್ತರ ಮೂಲಕ ನನ್ನನ್ನು ಆಶೀರ್ವಾದಿಸ್ತಿದ್ದಾರೆ. ನಾನು ಅವ್ರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸುದಿ ಹಾಗೂ ಚಂದ್ರಪ್ರಭಾ, ನಿಮ್ಮಲ್ಲಿ ಸುದಿಯವರೇ ನಿಮಗೊಂದು ಸ್ಪೆಷಲ್ ಪವರ್ ಇದೆ. ಇದೆ. ಫಸ್ಟ್ ಟೈಮ್ ನಾಮಿನೇಟ್ ಆಗಿದ್ರಿ, ಅಟ್ ದ ಸೇಮ್ ಟೈಮ್ ಪವರು ಇದೆ, ತಲೆಯಲ್ಲಿರಲಿ. ಹೌದು. ಓಕೆ. ಎಲಿಮಿನೇಷನಿಗೆ ಬಂದಿದ್ರು, ಎಲಿಮಿನೇಟ್ ಆಗಿದ್ರು, ಈಗ ಸೇಫ್ ಮಾಡ್ಕೊಬೋದು ನೀವು. ಅದೇ ಅಣ್ಣ, ಸೇಫ್ ಮಾಡ್ಕೊಂತೀನಿ. ಈಗ ನಿಮ್ಮಿಬ್ಬರ ಮಧ್ಯೆಯಲ್ಲಿ ಚಂದ್ರಪ್ರಭಾ ಅವರಿಗೆ ಕಮ್ಮಿ ಓಟ್ ಸಿಕ್ಕಿದ್ರೆ ಅವ್ರು ಯಥಾ ಪ್ರಕಾರ ಇಲ್ಲದೇ ಹೊರಟೋಗ್ತಾರೆ. ಒಂದು ವೇಳೆ ನಿಮಗೆ ಕಮ್ಮಿ ಬಂದಿರುತ್ತೆ ಅಂತ ಅನ್ಸಿದ್ರೆ, ನಿಮಗೆ ಡೌಟ್ ಇದ್ದರೆ ನಿಮ್ಮ ಪವರ್ನ ಈಗ ಯೂಸ್ ಮಾಡ್ಬೋದು. ಇಲ್ಲ, ಚಂದ್ರಪ್ರಭಾ ಅವರಿಗೆ ಓಟ್ ಕಮ್ಮಿ ಬಂದಿದೆ ಅಂತ ಆದರೆ ನಿಮ್ಮ ಪವರ್ನ ನೀವು ವೇಸ್ಟ್ ಮಾಡ್ಕೋತಾ ಇದ್ದೀರಾ. ಹೌದು. 1 ನಿಮಿಷ ಕಾಲಾವಕಾಶ ಕೊಡ್ತೀನಿ, ಯೋಚನೆ ಮಾಡಿ ನೀವು ಹೇಳಿದ್ರೆ ತಗೊಳ್ಳೋಣ. ಇಲ್ಲ ರಿಸಲ್ಟ್ ಬರೋದು ಓಕೆ ಅಂದರೆ ರಿಸಲ್ಟ್ ಹೇಳ್ತೀನಿ. 1 ನಿಮಿಷ ಯೋಚನೆ ಮಾಡಿ ನನಗೆ ಹೇಳಿ. ಯೂಸ್ ಮಾಡಿದ್ರೆ ಈ ಪವರ್ ಮತ್ತಿಲ್ಲ. ಪವರ್ ಯೂಸ್ ಮಾಡ್ತೀನಿ. ಯು ಶೋರ್? ಓಣ ಸೇವಾ. ಆ ಚೇನ್ ತಗೊಂಡು ಸ್ಟೋರಲ್ಲಿ ಇಟ್ಬಿಟ್ಟು ಬನ್ನಿ ಹೋಗಿ. ಚಂದ್ರಪ್ಪ ಅವರೇ ನಿಂತ್ಕೊಳ್ಳಿ. ಸುದಿ ಅವರು ಅವರಿಗೆ ಕೊಟ್ಟಂಥ ಸ್ಪೆಷಲ್ ಪವರ್ನ ಯೂಸ್ ಮಾಡಿಕೊಂಡು ಅವರು ಇಮ್ಯುನಿಟಿ ಪಡೆದಿದ್ದಾರೆ. ಸೊ ಎಲಿಮಿನೇಷನಲ್ಲಿ ಯಾರಿದ್ರು, ಯಾರು ಆ್ಯಕ್ಚುಲಿ ಹೋಗಬೇಕಿತ್ತು ಅನ್ನೋದನ್ನು ಅಲ್ಲಿಗೆ ಬಿಟ್ಟು, ಈಗ ಚಂದ್ರಪ್ರಭಾ ಅವರೇ ಸ್ಟ್ರೈಟ್ ಅವೇ ಸೇಫ್. ಸುದಿ ಅವರೇ ನೀವು ಪವರ್ ಯೂಸ್ ಮಾಡಿದ್ದಕ್ಕೆ ಸೇಫ್ ಅಂತ ಹೇಳಬೇಕು. ಒರಿಜಿನಲ್ ರಿಸಲ್ಟ್ ಗೊತ್ತಿಲ್ಲ. ಸುದಿ ಅವರೇ ನೀವು ಸೇಫ್ ಮಾಡ್ಕೊಂಡಿರೋ ಕಾರಣಕ್ಕಾಗಿ, ಒಬ್ಬರು ಎಲಿಮಿನೇಟ್ ಆಗಲೇಬೇಕು ಅನ್ನೋ ಕಾರಣಕ್ಕಾಗಿ, ಚಂದ್ರಪ್ರಭಾ ಅವರೇ ಸರ್ ನಿಮ್ಮ ಆಸೆ ಈಡೇರಿತು. ನೀವು ಹೊರಗಡೆ ಬರ್ಬೋದು. ನಿಮಗೆ 5 ನಿಮಿಷ ಕಾಲಾವಕಾಶ ಇದೆ. ಇಲ್ಲಿ ಬಂದು ವೇದಿಕೆ ಮೇಲೆ ನನ್ನ ಸೇರಕ್ಕೆ ಅಂತ ಹೇಳ್ತಾ, ಸುದಿ ಅವರೇ ಇನ್ನೂ ಆ ಚೈನ್ ಇರಲ್ಲ, ಗೊತ್ತು ತಾನೆ? ಎಸ್ ಅಣ್ಣ. ಇನ್ಮೇಲೆ ಆಟದಲ್ಲಿ ಗಮನ ಇರಲಿ. ಬರೀ ಪಕ್ಕದಲ್ಲಿ ಕೂತಿರೋರ ಬಗ್ಗೆ ಅಲ್ಲ, ಎಸ್ ಅಣ್ಣ. ಪಕ್ಕದವ್ರ ವಿಚಾರ ಬಗ್ಗೆ ಅಲ್ಲ. ರೈಟ್? ಎಸ್ ಅಣ್ಣ. ಇವತ್ತು ನಿನ್ನೆ ನಡೆದಿರೋ ಸಂಚಿಕೆಯಲ್ಲಿ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಅರ್ಥ ಆಗಿರ್ಬೇಕು ಎಲ್ಲರಿಗೂ. ಇದ್ರ ಮೇಲೂ ಅರ್ಥ ಆಗಿಲ್ಲ ಅಂದರೆ ಮುಂದಿನ ವಾರ ಸಿಗೋಣ. ಓಕೆ, ಎಲ್ಲರಿಗೂ ಸೇಫ್ ಆದವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಮನೆ ಸೇಫ್ ಮಾಡಿರೋ ರಿಷಾ ಅವರೇ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಎಲ್ಲರಿಗೂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋವರೆಗೂ ಚಂದ್ರಪ್ರಭಾ ಅವರೇ ವೇದಿಕೆ ಮೇಲೆ ಸಿಗ್ತೀನಿ. ನಿಮ್ಗೆ 5 ನಿಮಿಷ ಕಾಲಾವಕಾಶ ಇದೆ. ಎಲ್ಲರಿಗೂ ಬಾಯ್ ಹೇಳಿ ಇಲ್ಲಿ ಬರೋದಕ್ಕೆ. ಎಷ್ಟು? 5 ನಿಮಿಷ. ಹಾಂ, ಮತ್ತೆ ಮುಂದಿನ ವಾರ ಸಿಗೋವರೆಗೂ ಮಜಾ ಮಾಡಿ. ಟಾಸ್ಕ್ಗಳ ಮೇಲೆ ಟಾಸ್ಕ್ಗಳು ಬರ್ತಾವೆ, ಇನ್ಮೇಲೆ ಡಿಸ್ಕೌಂಟ್ ಇಲ್ದಿದ್ದ ಹಾಗೆ. ಮತ್ತೆ ಸಿಗೋವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಲವ್ ಯು ಆಲ್.
ಬಾಯ್ 5 ನಿಮಿಷ ಹೇಳಿದಾರಲ್ವಾ 5 ನಿಮಿಷ ಇರಿ ಅಲ್ವಾ, ಟೈಮ್ ಸ್ಪೆಂಡ್ ಮಾಡಿ. ಬರ್ಲಾ 5 ನಿಮಿಷ ನೀರಿ ಚಂದ್ರನ ಯಾಕೆ ಇಷ್ಟು ಬೇಜಾರು? ಅಟ್ಲೀಸ್ಟ್ ಹೇಳ್ಬಿಟ್ಟು ಹೋಗಿ, ಹೋಗೋ ಟೈಮಲ್ಲಿ ಅಲ್ವಾ? ಎಂತ ಬೇಜಾರಾಗ್ತಿದ್ರೆ ಹೇಳಿ ಹೋಗಿ ಚಂದ್ರನ ಬೇಡ ಚಂದ್ರನ, ಸ್ವಲ್ಪ ಮಾತಾಡಿ. ಹೊರಗೆ ಬನ್ನಿ, ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ. ಓಕೆ ರಕ್ಷಿತಾ ಚಂದ್ರನ ಅಟ್ಲೀಸ್ಟ್ ಅಲ್ಲೇ ನಿಂತು ಹೇಳೋಗಿ, ಏನಕ್ಕೆ ಬೇಜಾರು ಮಾಡ್ಕೊಂಡ್ರಿ ಅಂತ. ಚಂದ್ರನ ಲಾಸ್ಟ್ ಬಾಯ್ ಹೇಳಿ. ಅಯ್ಯೋ ಬೇಜಾರಾಯ್ತು ಅವರಿಗೆ. ಏನ್ ವಿಷಯ ಬೇಜಾರಾಯ್ತು? ಇದೆ ನಿಜ ಅಂತ ಫೀಲ್ ಆಗಲ್ಲ ಇದೆ. ಮನೆಯಿಂದ ಹೊರಗಡೆ ಬಂದಿರುವಂಥ ಚಂದ್ರಪ್ರಭಾ ಅವರಿಗೆ ವೇದಿಕೆಗೆ ಕರೆದಿ ಮಾತಾಡಿಸೋ ಟೈಮ್. ಲೆಟ್ಸ್ ವೆಲ್ಕಮ್ ಚಂದ್ರಪ್ರಭಾ ಬ್ಯಾಕ್ ಆನ್ ಸ್ಟೇಜ್. ಯಾಕ್ರಿ ಡಲ್ ಆಗಿದ್ದೀರಿ? ಯಾಕೆ ಡಲ್ ಆಗಿದ್ದೀರಿ? ಅಲ್ಲಿ ನೋಡಿದ್ರೆ ಆ ಗೇಟಿಂದ ನೀವೇ ಓಡಾಬಿಟ್ಟಿದ್ದೀರಾ ಬ್ರೇಕಲ್ಲಿ. ಅಷ್ಟು ಅರ್ಜೆಂಟಾ? ಏನಾಯಿತು? ಅಂದರೆ ಗೊತ್ತಿಲ್ಲ ಸರ್ ಅದೇನು. ಓಕೆ ಇದ್ದೀರಾ? ಹೋಗ್ಲಿ ಈಗ. ಏನು ಬನ್ನಿಲ್ಲಿ ಹೋಗ್ಲಿ. ನೀವೆಷ್ಟು ಚೆನ್ನಾಗಿ ಆಡಿದ್ರಿ ತೋರಿಸ್ತೀವಿ ನೋಡಿ. ಬಿಗ್ ಬಾಸ್ ನಮ್ಮ ಚಂದ್ರಪ್ರಭಾ ಅವರ ಜರ್ನಿ ವಿಟಿ ಪ್ಲೀಸ್. ನಗರಿ
ಹೇಗನ್ಸುತ್ತೆ ನೋಡಿ, ಹೇಗನ್ಸುತ್ತೆ ನೋಡಿ, ಹೇಳಿ. ಚೆನ್ನಾಗಿತ್ತು ಸರ್. ಏನಾಯ್ತು ಈಗ? ಯಾಕೆ ಅರ್ಜೆಂಟಲ್ಲಿ ಓಡ್ ಬರೋದು? ಅದಕ್ಕೆಂತಲ್ಲ, ಏನಾಯ್ತು ಗೊತ್ತಾಗ್ತಾ ಇಲ್ಲ. ನಿಮ್ಮ ಮನೆಯಿಂದ ಬಂದ್ಯಾರಲ್ವಾ, ಏನು ಹೇಳ್ತೀರಿ? ಬ್ರೇಕಲ್ಲೇ ಓಡ್ ಬಂದ್ಬಿಟ್ಟಿದ್ದಾರೆ ಸರ್. ಅದೇ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಗೆ ಬರೋ ಅಂಥದ್ದು ನನ್ನ ಗಂಡಂದು ಒಂದು ಮಹತ್ತರದ ಜೀವನದ ಒಂದು ಕನಸಾಗಿರುತ್ತೆ. ಸೊ ಆ ಕನಸು ಒಂಥರ ಈಡೇರಿತು. ಬಟ್ ಅತಿ ಶೀಘ್ರದಲ್ಲೇ ಅವರು ಜರ್ನಿ ಮುಗಿಸಿ ಬರ್ತಾ ಇರೋದು ಕಂಡ್ರೆ ಅಥವಾ ನನಗೆ ಒಂಥರ ಶಾಕ್ ಆಯಿತು. ಸೊ ನನ್ನ ಗಂಡ ಇನ್ನೂ ಆಡಬೇಕಿತ್ತು ಅಂತ. ಸೊ ಅದಕ್ಕೋಸ್ಕರನೇ ನಾನು ಅವ್ರಿಗೆ ಎನರ್ಜಿ ತುಂಬೋಕ್ಕೋಸ್ಕರ ಕೆಲವೊಂದು ಎಲ್ಲ ನಾನೇ ಲೈಕ್, ಸರ್ ನೀವೇ ರೇಗಿಸ್ತಾ ಇರ್ತೀರಾ, ಮನೆಯಿಂದ ಏನು ಬಂತು ಹಬ್ಬದ ಅಡುಗೆ, ನುಗ್ಗೆಕಾಯಿ ಊಟ, ಮೊಳಕೆ ಕಾಳು, ಸೊ ಅವೆಲ್ಲ ಸ್ವಲ್ಪ ಅವನ್ನ ಚೇರಪ್ ಮಾಡಲಿ ಅಂತ. ಗೆಲ್ಲಬೇಕು ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಸೊ ಹಾಗೆ ಮನುಷ್ಯತ್ವ ಮಾನವೀಯತೆನ ನನ್ನ ಗಂಡ ಮೆರೆದಿದ್ದಾರೆ ಅಂತ ನಾನು ಅದ್ರಲ್ಲಿ ಖುಷಿ ಪಟ್ಕೊತೀನಿ. ಸೊ ನನ್ನ ಗಂಡನ ಗೆಲುವು ಸರ್, ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಸರ್, ಅದೇ ಅವ್ರದ್ದು ಮೊದಲನೇ ಗೆಲುವು. ನುಗ್ಗೆಕಾಯಿ ಮೊಳಕೆಕಾಯಿ ಎಷ್ಟು ಜನ ಒಟ್ಟಿಗೆ ಶೇರ್ ಮಾಡ್ಕೊಂಡ್ರಿ? ಇಲ್ಲ ಸರ್, ನಾನು ಒಬ್ಬನೇ ತಿಂದೆ. ಚಂದ್ರಪ್ರಭಾ ಅವರೇ ಸರ್, ಇಲ್ಲಿಂದ ಹೊರಡೋ ಟೈಮ್ ಸರ್. ಹೋಗೋಕ್ಕಿಂತ ಮುಂಚೆ ನಿಮಗೊಂದೆರಡು ಚೆಕ್ ಇದೆ, ಕೊಟ್ಬಿಟ್ಟು ಕಳ್ಸೋಣ. ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ 50,000 ರೂಪಾಯಿ ಗಿಫ್ಟ್ ವಾಚರ್ ಚಂದ್ರಪ್ರಭಾ ಅವ್ರಿಗೆ. ಹಾಗೆ 123 ನೂಡಲ್ಸ್ ಅವ್ರ ಕಡೆಯಿಂದ 1 lakh ಕ್ಯಾಶ್ ಪ್ರೈಸ್ ಚಂದ್ರಪ್ರಭಾ ಅವರಿಗೆ. ಚಂದ್ರಪ್ರಭಾ ಅವರೇ, ನಾಳೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಕೂತ್ಕೊಂಡು ನೋಡಿ, ಆರಾಮಾಗಿರಿ, ಚೆನ್ನಾಗಿರಿ ಅಂತ ಹೇಳ್ತಾ ಇಲ್ಲಿಂದ ಕಳ್ಸಿಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹೋಗೋಕ್ಕಿಂತ ಮುಂಚೆ ಏನಾದ್ರು ಹೇಳೋಕ್ಕಿದ್ದು ಜನಗಳಿಗೆ ಹೇಳ್ಬೋದು. ಎಷ್ಟೋ ಸಲ ನಿಮ್ಗೆ ನೋಡೋಕ್ಕಾಗುತ್ತೋ ಅಥವಾ ನೋಡಿದ್ರು ಮಾತಾಡೋಕ್ಕಾಗುತ್ತೋ ಅನ್ನೋದು ಒಂದಷ್ಟು ವರ್ಷದಿಂದ ಕಾಡ್ತಾ ಇತ್ತು. ಇವತ್ತು ನಿಮ್ಮ ಬಾಯಲ್ಲಿ ಚಂದ್ರಪ್ರಭಾ ಅಂತ ಒಂದು ಹೆಸರು ಬರ್ತದೆ ಅಂದರೆ ಎಲ್ಲೋ ಪುಣ್ಯ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಸರ್. ತುಂಬ ಖುಷಿ ಆಗ್ತದೆ. ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ನುಗ್ಗೆಕಾಯಿ ಸ್ವಲ್ಪ ಕಮ್ಮಿ ಮಾಡಿ, ಗೊತ್ತಾಯ್ತಲ್ಲ? ಆಯ್ತು. ಹಾಂ, ಸ್ವಲ್ಪ ಬೇರೆ ಎಲ್ಲ ತಿನ್ನಿ, ಅರ್ಥ ಆಯ್ತಾ? ನಿಮಗೆ ಇನ್ನೇನೇನು ಆಸೆ ತಿನ್ನೋಕ್ಕೆ? ಇಲ್ಲ ಸರ್, ಅದೊಂದೇ ಸರ್. ಗಂಡ ಹೆಂಡತಿ ಸರಿ ಇದ್ದೀರಲ್ಲಮ್ಮ? ತುಂಬ ಚೆನ್ನಾಗಿದ್ದೀವಿ ಸರ್. ಏನು ಅಲ್ಲ, ನೀವು ಹಂಗೆ ಚೆನ್ನಾಗಿರಿ. ಮಾರ್ಕೆಟಲ್ಲಿ ನುಗ್ಗೆಕಾಯಿ ಬೇರೆಯವ್ರಿಗೂ ಬೇಕಾಗುತ್ತೆ. ನಿಮ್ಮ ಏರಿಯಾದಲ್ಲಿ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ ಚಂದ್ರಪ್ರಭಾ ಅವರೇ, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಸ್ನೇಹ ಆಗಿರಲಿ, ಸಂಬಂಧನೇ ಆಗಿರಲಿ, ಪ್ರತಿಯೊಂದಕ್ಕೂ ಕೂಡ ಒಂದು ಮಿತಿ ಅಂತ ಇರುತ್ತೆ. ಸಲಿಗೆ ಅನ್ನೋದು ಅತಿಯಾಗಿ ತಪ್ಪುಗಳಾಗಬಾರ್ದು ನೋಡಿ. ತಪ್ಪುಗಳು ಸಮ್ಟೈಮ್ಸ್ ಕೈ ಮೀರಿ ಕೈಗಳು ಮುಂದೆ ಹೋಗಬಾರ್ದು ಅನ್ನೋದನ್ನು ಮನೆಯವರು ಈ ವಾರ ಬಹಳ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರಂತ ನನ್ನ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಇಂಥ ತಪ್ಪುಗಳು ಆಗೋದಿಲ್ಲ ಅಂತ ನಂಬ್ತಾ, ಇದು ನಿವಿಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, ಕೋ-ಪ್ರೆಸೆಂಟೆಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಏಷ್ಯನ್ ಪೇಂಟ್ಸ್ ಹಾಗೂ ವೀಝಿ ಸ್ಮಾರ್ಟ್ ಟೆಲಿವಿಷನ್, ಕೋ-ಪವರ್ಡ್ ಬೈ ಅಶ್ವಸೂರ್ಯ ರಿಯಾಲಿಟೀಸ್, ನಿರಂತರ ಪೂಜಾ ಆಯಿಲ್, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್, ಕಾಟನ್ ಕಿಂಗ್ಸ್ ಹಾಗೂ 123 ನೂಡಲ್ಸ್. ಮತ್ತೆ ಮುಂದಿನ ವಾರ ನಿಮ್ಮೆಲ್ಲರಿಗೂ ಸಿಗೋವರೆಗೂ ನಿಮ್ಮ ಪ್ರೀತಿಯ ಕಿಚನ್ನಿಂದ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಶುಭರಾತ್ರಿ. ಗುಡ್ ನೈಟ್. ಲವ್ ಯು.